क्या हो रहा है? ಎಲ್ಲರಿಗೂ ನಮಸ್ಕಾರ. ಅನುಕರಣೆಗೆ ಸಂಬಂಧಪಟ್ಟಂತೆ ಎರಡನೆಯ ಮುಖ್ಯ ಭಾಗ ಅರಿಸ್ಟಾಟಲ್ ಏನ್ ಹೇಳಿದ, ವಿಶೇಷವಾಗಿ ದಿ ಥಿಯರಿ ಆಫ್ ಇಮಿಟೇಷನ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ನೇರ ಪ್ರಶ್ನೆ ಏನಂದ್ರೆ, ಅನುಕರಣೆಯ ಸಿದ್ಧಾಂತವನ್ನು ಕೊಟ್ಟವರು ಯಾರು? ಅನುಕರಣೆ ಸಿದ್ಧಾಂತವನ್ನು ಕೊಟ್ಟವರು ಯಾರು ಅಂದ್ರೆ ಅರಿಸ್ಟಾಟಲ್ ಬರೀಬೇಕು. ಪ್ಲೇಟೋ ಕೊಡ್ಲಿಲ್ಲ. ಪ್ಲೇಟೋ ಪರಿಕಲ್ಪನೆಯನ್ನು ಕೊಟ್ಟ, ನೆಗೆಟಿವ್ ಸೆನ್ಸ್ ನಲ್ಲಿ. ಅನುಕರಣೆ ಎಂದರೆ ಅವನ ಪ್ರಕಾರ ಇಟ್ ಈಸ್ ಮೈಮೆಸಿಸ್, ಇದು ನಕಲು. ಮತ್ತೆ ನಕಲು ಅಂದ್ರೆ ಏನು? ಯಾವುದೋ ಒಂದು ಪಕ್ಷಿ, ಯಾವುದೋ ಒಂದು ಪ್ರಾಣಿ ಕೂಗ್ತಾ ಇದೆ ಅಂದ್ರೆ ಆ ಪ್ರಾಣಿ ಪಕ್ಷಿಯ ಕೂಗಿನ ಯಥಾವತ್ತಾದ ಅನುಕರಣೆ ಇಟ್ ಈಸ್ ಮೈಮೆಸಿಸ್. ಹೀಗೆ ನಕಲು ಅನ್ನುವ ಅರ್ಥದಲ್ಲಿ ಅದನ್ನು ಪ್ರಯೋಗಿಸಿ ಸ್ವಲ್ಪ ವಿಷಯವನ್ನು ಹೇಳಿದವನು ಪ್ಲೇಟೋ. ಮುಂದೆ ಅರಿಸ್ಟಾಟಲ್ ಏನ್ ಮಾಡ್ದ? ದಿ ಥಿಯರಿ ಆಫ್ ಇಮಿಟೇಷನ್ ಅನ್ನುವ ತತ್ವವನ್ನು ಕೊಟ್ಟ. ಹಾಗಾಗಿ ಅವನು ಮತ್ತು ಅವನಲ್ಲಿ ವ್ಯತ್ಯಾಸ ಇದೆ. ಮೈಮೆಸಿಸ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಾಪಿ. ಹೌದಾ? ಇಟ್ ಈಸ್ ಆನ್ ಇಮಿಟೇಷನ್ ಆಫ್ ಸಮಥಿಂಗ್. ಇನ್ನೊಬ್ಬರ ಒಂದಿಷ್ಟು ವಿಷಯದ ಅನುಕರಣೆ, ಅದು ನಕಲು, ಯಥಾವತ್ ಅನುಕರಣೆ. ನಾನಿದ್ದ ಹಾಗೆ ಇರುವುದಕ್ಕೆ ಬಯಸುವ ಪ್ರಯತ್ನ. ಅದಕ್ಕೆ ಅವನಿಗೆ ಸುಳ್ಳು ಎಣಿಸ್ತು. ಅತ್ಯಂತ ಸೀಮಿತ ಅರ್ಥದಲ್ಲಿ ಅದನ್ನ ಹೇಳಿದ ಅವನು ಪ್ಲೇಟೋ. ಮುಂದೆ ಅದನ್ನು ಸಿದ್ಧಾಂತವನ್ನಾಗಿ ಕೊಟ್ಟು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಪಿತಾಮಹನಾಗಿ ಗುರುತಿಸಿಕೊಂಡ ಅರಿಸ್ಟಾಟಲ್. ಹಾಗಿದ್ರೆ ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಪಿತಾಮಹ ಅಂತೇಳಿ ಅರಿಸ್ಟಾಟಲ್ ಕರಿತೀವಿ. ಯಾಕಂದ್ರೆ ಅವನು ಪೊಯೆಟಿಕ್ಸ್ ಅನ್ನುವಂತ ಗ್ರಂಥವನ್ನು ಕೊಟ್ಟಿದ್ದ. ಮತ್ತೆ ಅರಿಸ್ಟಾಟಲ್ ಅನ್ನ ಫಾದರ್ ಆಫ್ ಪೊಯೆಟಿಕ್ಸ್ ಅಥವಾ ಫಾದರ್ ಆಫ್ ಕಾವ್ಯಮೀಮಾಂಸೆ ಅಂತ ಕರೆದ್ರೆ ಅಂದ್ರೆ ಅರಿಸ್ಟಾಟಲ್ನ, ಅದಕ್ಕಿಂತ ಹಿಂದಿನ ಕಾಲಘಟ್ಟದಲ್ಲಿ ಕಾವ್ಯಮೀಮಾಂಸೆಯ ತತ್ವಗಳು ಇರಲಿಲ್ಲವೇ ಅಂತ ಕೇಳಿದ್ರೆ ಇದ್ದವು. ಅರಿಸ್ಟೋಫೆನಿಸ್ ನಲ್ಲಿ ಇದ್ದವು, ಪ್ಲೇಟೋನಲ್ಲಿ ಇದ್ದವು, ಹೋರೆಸ್ ನಲ್ಲಿ ಇದ್ದವು, ಯಾರೋನು ಹೋಮರ್ ನಲ್ಲಿ ಇದ್ದವು. ಹೌದಾ? ಬೇರೆ ಬೇರೆ ಅಂತ. ಅದಕ್ಕೋಸ್ಕರ ಅರಿಸ್ಟಾಟಲ್ಗಿಂತ ಮುಂಚಿನ ಕಾಲಘಟ್ಟದಲ್ಲಿ ಕಾವ್ಯದ ಕುರಿತಾಗಿ ಚರ್ಚಿತ ವಿಷಯಗಳು ಇದ್ದವು. ಒಂದು ಅಧ್ಯಯನದ ಶಿಸ್ತಾಗಿ, ಮೀಮಾಂಸೆಯ ಶಿಸ್ತಾಗಿ ಎಲ್ಲೂ ಕೂಡ ಅದನ್ನ ಹೇಳಲೇ ಇಲ್ಲ, ಯಾರು ಚರ್ಚೆ ಮಾಡಲಿಲ್ಲ. ಅದಕ್ಕೊಂದು ಶಾಸ್ತ್ರೀಯ ಶಿಸ್ತನ್ನು ಕೊಟ್ಟವನು ಅರಿಸ್ಟಾಟಲ್. ಹಾಗಾಗಿ ಇವನನ್ನ ಫಾದರ್ ಆಫ್ ಪೊಯೆಟಿಕ್ಸ್, ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಪಿತಾಮಹ ಅಂತ ಕರೆದ. ಹಿ ಇಸ್ ನಾಟ್ ಓನ್ಲಿ ಎ ಕ್ರಿಟಿಕ್. ಇವನು ಕೇವಲ ವಿಮರ್ಶಕನಲ್ಲ, ಇವನು ಮೀಮಾಂಸಕ. ಅದಕ್ಕೆ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಕಾವ್ಯಮೀಮಾಂಸೆಯ ಉಗಮ ವಿಕಾಸವನ್ನು ನೋಡುವಾಗ ಒಂದು ಚರ್ಚೆ ಆಗ್ತದ. ಪಾಶ್ಚಿಮಾತ್ಯರಲ್ಲಿ ಬೆಳೆದಿದ್ದು ಅದು ವಿಮರ್ಶೆ, ಭಾರತೀಯರಲ್ಲಿ ಬೆಳೆದಿದ್ದು ಮೀಮಾಂಸೆ ಅಂತ. ಆದರೂ ಕೂಡ ಪಾಶ್ಚಿಮಾತ್ಯರನ್ನು ನೋಡ್ರಿ, ಕನ್ನಡದಲ್ಲೂ ಕೂಡ ಕೆಲವು ಕೃತಿಗಳಿವೆ ಮೀಮಾಂಸೆ ಆಗಿದ್ದುಕೊಂಡು ವಿಮರ್ಶೆ ಇದ್ದಿದ್ದು. ಹಾಗೆ ಪಾಶ್ಚಿಮಾತ್ಯರಲ್ಲೂ ಕೃತಿಗಳಿವೆ, ಅದರಲ್ಲಿ ಸ್ಪೆಷಲಿ ಪ್ಲೇಟೋ ಈಸ್ ಅ ಕ್ರಿಟಿಕ್ ಅಂಡ್ ಈಸ್ ಆಲ್ಸೋ ಮೀಮಾಂಸಕ. ಅರಿಸ್ಟಾಟಲ್ ಇವನು ಮೀಮಾಂಸಕನೂ ಹೌದು, ವಿಮರ್ಶಕನೂ ಹೌದು. ಹೋರೆಸ್ ನಲ್ಲೂ ಕೂಡ ಅದೇ ತರ ತತ್ವಗಳು ಬರ್ತವೆ. ನಾನೆಲ್ಲ ಒಂದ್ ಕಡೆ ಮಾಡಿದ್ದೀನಿ ಆ ವಿಷಯವನ್ನು. ಹಾಗೆ ಪರೀಕ್ಷಾ ದೃಷ್ಟಿಯಿಂದ ನೋಡುವುದನ್ನ ನಾವು ವ್ಯವಸ್ಥಿತವಾಗಿ ರೂಢಿಸ್ಕೊಳ್ಬೇಕು. ಆಯ್ತಾ? ಈಗ ನಿನ್ನೆ ದಿವಸ ನಾನು ಚರ್ಚೆ ಮಾಡಿದ್ದೇನೆಂದ್ರೆ, ಪ್ಲೇಟೋ ತನ್ನ ಅನುಕರಣಾ ತತ್ವವನ್ನ ಕೊಡುವಾಗ ಆ ತತ್ವಕ್ಕೆ ಬುನಾದಿಗಳು ಏನಿದ್ವು ಅಂದ್ರೆ ಮೂರು ಬಹಳ ಮುಖ್ಯವಾಗಿ ಇದ್ದು: ದಿ ಥಿಯರಿ ಆಫ್ ಫಾರ್ಮ್ಸ್, ದಿ ಥಿಯರಿ ಆಫ್ ಗುಡ್ ಅಂಡ್ ಎನಾಲಜಿ ಆಫ್ ಕೇವ್ ಅಂತ. ಈ ಮೂರು ತತ್ವಗಳು ಜೊತೆಗೆ ತಾನು ಬದುಕಿದ್ದ
ಕಾಲಘಟ್ಟದ ಯುಗಧರ್ಮವನ್ನ ಅನುಸರಿಸಿ ಅವನು ಅನುಕರಣೆ ಎನ್ನುವಂತ ತತ್ವವನ್ನು ಕೊಟ್ಟ. ಹೀಗೆ ನಾವು ಅದನ್ನ ನೋಡಿದ್ವಿ. ಹೌದಾ? ಅವನಿಗೆಲ್ಲ ನೆಗೆಟಿವ್ ಅನ್ಸಿತ್ತು, ನೆಗೆಟಿವ್ ಆಗಿ ಅದನ್ನು ಬರೆದ. ಹಾಗೆ ಹೇಳುವಾಗ ಮೀಮಾಂಸೆ ಹಲವಾರು ವಿಚಾರಗಳಲ್ಲಿ ಸೇರಿಸಲ್ಪಟ್ಟು ಪ್ಲೇಟೋ ಗೊತ್ತೇ ಇಲ್ಲ ನಾನು ಮೀಮಾಂಸೆ ವಿಚಾರಗಳನ್ನು ಮಾತಾಡ್ತೀನಿ ಅಂತ. ಅವನು ಯಾವ ವಿಷಯಗಳನ್ನು ಮುಂದಿಟ್ಟುಕೊಂಡು ಕಾವ್ಯವನ್ನು ತಿರಸ್ಕರಿಸಿದ್ದನೋ, ಕಲೆಯನ್ನು ತಿರಸ್ಕರಿಸಿದ್ದನೋ, ಅದೇ ವಿಚಾರಗಳನ್ನು ಮುಂದೊಡ್ಡಿ ಅರಿಸ್ಟಾಟಲ್ ಅದನ್ನು ಸಮರ್ಥಿಸಿದ. ಹಾಗಾಗಿ ನಾನು ನನ್ನ ನೋಟ್ಸ್ಗೆ ಏನ್ ಮಾಡಿದೆ, ಇದು ಕಾವ್ಯ ಸಮರ್ಥನೆ ಅಂತ ಕೊಟ್ಟೆ. ನಾನು ಮುಂದೆ ಇದು ಕಾವ್ಯ ಸಮರ್ಥನೆ ಪರಿಕಲ್ಪನೆ ಬೇರೆ. ಬಟ್ ನಾನು ಅನ್ಕೊಂಡಿದ್ದು ಕಾವ್ಯವನ್ನು ತಿರಸ್ಕರಿಸುವ ಸಂದರ್ಭದಲ್ಲಿ ಗುರುವಾಗಿ ಪ್ಲೇಟೋ ಕಾವ್ಯವನ್ನು ತಿರಸ್ಕರಿಸಿದ, ಶಿಷ್ಯನಾಗಿ ಅರಿಸ್ಟಾಟಲ್ ಅವನ ಮಾತನ್ನೇ ಮುಂದಿಟ್ಕೊಂಡು ಅದನ್ನ ಪಾಸಿಟಿವ್ ಆಗಿ ಹೇಳಿ ಕಾವ್ಯವನ್ನು ಸ್ವೀಕರಿಸಿದ, ಕಾವ್ಯವನ್ನು ಸಮರ್ಥಿಸಿದ. ಕಾವ್ಯ ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನು ಹೇಳುತ್ತದೆ ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡ. ಹೌದಾ? ಆ ವಿಚಾರಗಳನ್ನು ನಾವು ಇವತ್ತು ನೋಡ್ತೀವಿ. ನೇರವಾಗಿ ಈಗ ನಾವು ಅಲ್ಲಿಗೆ ಹೋಗೋಣ. ಓಕೆ, ಇಲ್ಲಿವರೆಗೆ ನಾವು ನೋಡಿದ್ವಿ. ಈಗ ಇಲ್ಲಿ ನೋಡೋಣ. ನೋಡಿ, ಮೈಮೆಸಿಸ್ ಅಂದ್ರೆ ನೋಡಿ, ಮಿಮಿಕ್ರಿ ಎನ್ನುವ ಪದದಿಂದ ಬಂದಿರತಕ್ಕಂಥದ್ದು ಮೈಮೆಸಿಸ್. ಮಿಮಿಕ್ರಿ ಅಂದ್ರೆ ಏನರ್ಥ? ನಾನು ಹೇಗೆ ಮಾಡ್ತೀನೋ, ನಾನು ಹೇಗೆ ಮಾತಾಡ್ತೀನೋ ಅದೇ ರೀತಿಯಲ್ಲಿ ನೀವು ಮಾತಾಡಲು ಪ್ರಯತ್ನಿಸಿದರೆ ಇಟ್ ಈಸ್ ಕಾಲ್ಡ್ ಆಸ್ ಮಿಮಿಕ್ರಿ. ಇದನ್ನ ಮಿಮಿಕ್ರಿ ಅಂತ ಕರೀತಾರೆ. ಈ ಮೈಮೆಸಿಸ್ ಅನ್ನೋದು ನೋಡ್ರಿ, ಮಿಮಿಕ್ರಿ ಅನ್ನೋ ಪದ ಮೈಮೆಸಿಸ್ ದಿಂದ ಬಂದೈತಿ, ಗ್ರೀಕ್ ಟರ್ಮ್ ಇದು. ಹೌದಾ? ಮೈಮೆಸಿಸ್ ಇಸ್ ಅ ಟರ್ಮ್ ಯೂಸ್ಡ್ ಇನ್ ಫಿಲಾಸಫಿ ಅಂಡ್ ಲಿಟರರಿ ಕ್ರಿಟಿಸಿಸಮ್. ಎರಡು ಕಡೆ ಈ ಮೈಮೆಸಿಸ್ ಅನ್ನುವಂತ ಪದ ಉಪಯೋಗಿಸಲ್ಪಡ್ತದ. ಒಂದು ಫಿಲಾಸಫಿಯಲ್ಲಿ, ಇನ್ನೊಂದು ಸಾಹಿತ್ಯ ವಿಮರ್ಶೆಯಲ್ಲಿ. ಒಂದು ತತ್ವಜ್ಞಾನ ತತ್ವಶಾಸ್ತ್ರದಲ್ಲಿ, ಇನ್ನೊಂದು ಸಾಹಿತ್ಯ ವಿಮರ್ಶೆಯಲ್ಲಿ. ಎರಡೂ ಕಡೆನೂ ಕೂಡ ಮೈಮೆಸಿಸ್ ಎನ್ನುವಂತ ಪದ ಅದು ಉಪಯೋಗಿಸಲ್ಪಡ್ತದೆ. ಹೌದಾ? Mimesis is a theoretical principle in the creation of arts. ನಕಲು ಅನ್ನುವಂಥದ್ದು, ಈ ಮೈಮೆಸಿಸ್ ಅನ್ನುವಂತಹ ಪದ ಇದು ಒಂದು ತಾತ್ವಿಕ ಸಿದ್ಧಾಂತ. ಇದು ಥಿಯರಿಟಿಕಲ್ ಪ್ರಿನ್ಸಿಪಲ್. ಎಲ್ಲಿ ಕಲೆಯನ್ನು ಸೃಷ್ಟಿಸುವಾಗ ನೋಡ್ರಿ, ಕ್ರಿಯೇಷನ್ ಆಫ್ ಆರ್ಟ್ ಅಂತ ಹೇಳ್ತೀವಲ್ಲ, ಕಲೆ ಅಂದ್ರೆ ಕಲೆಯನ್ನು ಸೃಷ್ಟಿಸುವಾಗ, ಕಲೆಯನ್ನು ಮಾಡುವಾಗ, ಕಲೆಯ ಕ್ರಿಯೇಷನ್ ಆಗೋ ಸಂದರ್ಭದಲ್ಲಿ ಏನಂದ್ರ ಒಂದು ತಾತ್ವಿಕ ಸಿದ್ಧಾಂತವಾಗಿ, ಒಂದು ತತ್ವವಾಗಿ ಮೈಮೆಸಿಸ್ ಅನ್ನುವಂತಹ ಪದವನ್ನು ತುಂಬಾ ಬಾರಿ ಬಳಸಲ್ಪಡ್ತಾ ಇತ್ತು. ಮೈಮೆಸಿಸ್ ಅನ್ನುವಂತಹ ಪದ ಯಾವ ಭಾಷೆಯಿಂದ ಬಂದಿದೆ? ಇಟ್ ಈಸ್ ಅ ಗ್ರೀಕ್ ವರ್ಡ್ ವಿಚ್ ಮೀನ್ಸ್ ಇಮಿಟೇಷನ್. ಮೈಮೆಸಿಸ್ ಅಂದ್ರೆ ಇದು ಗ್ರೀಕ್ ಪದದಿಂದ ಬಂದಿದೆ. ಇದು ಏನಂದ್ರ ವಿಚ್ ಮೀನ್ಸ್ ಇಮಿಟೇಷನ್. ಅದರ ಅರ್ಥ ಏನು? ಅನುಕರಿಸು ಅಂತ, ಇಮಿಟೇಷನ್ ಅಂತ ಇಂಗ್ಲಿಷ್ ನಲ್ಲಿ ಆಗುತ್ತದೆ. Imitation in the sense of representation rather than of copying. ಹಾಗಿದ್ರೆ ಯಾವ ಗ್ರೀಕ್ ಪದ ಮೈಮೆಸಿಸ್ ಅನ್ನ ನಾವು ಇಮಿಟೇಷನ್ ಅಂತ ಕರೆದಿವಲ್ಲ, ಇಮಿಟೇಷನ್ ಅನ್ನೋದು ಅದರ ಅರ್ಥ ಏನು ಹೇಳ್ತದೆ ಅಂದ್ರೆ ಬರೀ ನಕಲನ್ನ ಹೇಳೋದಿಲ್ಲ, ಕಾಪಿಯನ್ನು ಹೇಳೋದಿಲ್ಲ, ಅದು ರಿಪ್ರೆಸೆಂಟೇಷನ್ ಆಗಿ ಹೇಳುತ್ತದೆ. ಪುನಃ ಅಭಿವ್ಯಕ್ತಿಯನ್ನು ಹೇಳುತ್ತದೆ, ರೀಪ್ರೆಸೆಂಟ್ ಮಾಡೋದನ್ನ ಹೇಳುತ್ತದೆ. ಪ್ರೆಸೆಂಟ್ ಇರ್ತದ, ರೀಪ್ರೆಸೆಂಟ್ ಮಾಡ್ತೀವಿ. ಅಭಿವ್ಯಕ್ತಿಸಿರ್ತದ, ಪುನಃ ಅಭಿವ್ಯಕ್ತಿಯನ್ನು ಹೇಳುವಂತದ್ದಕ್ಕೋಸ್ಕರ ಇಮಿಟೇಷನ್ ಅನ್ನುವಂಥ ಪದ ಹೇಳಲ್ಪಡ್ತದ. ಹಾಗಿದ್ರೆ ಈ ರೀಪ್ರೆಸೆಂಟೇಷನ್ ಅಂದ್ರೆ ಏನು ಅಂದ್ರೆ, ವಾಲ್ಮೀಕಿ ರಾಮಾಯಣ ಬರೆದ್ನಲ್ಲ, ವಾಲ್ಮೀಕಿ ಬರೆದ ರಾಮಾಯಣವನ್ನ ಮುಂದೊಂದು ದಿವಸ ಹಲವಾರು ಜನರು, ತೊರವೆ ನರಹರಿ ರಾಮಾಯಣವನ್ನ ಬರೆದ, ವೀರಪ್ಪ ಮೊಯ್ಲಿ ಅವರು ಬರೆದ್ರು, ಕುವೆಂಪುರವರು ಬರೆದ್ರು, ಹೀಗೆ ಹಲವಾರು ವ್ಯಕ್ತಿಗಳು ರಾಮಾಯಣವನ್ನ ಬರೆದರು. ವಿಭಿನ್ನ ಸಂಪ್ರದಾಯಗಳು ಬಂದವು. ವಾಲ್ಮೀಕಿ ಹೇಳಿರ್ತಕ್ಕಂತಹ ರಾಮಾಯಣದ ಕಥೆಯನ್ನೇ ಇನ್ನೊಬ್ಬ ವ್ಯಕ್ತಿ ಹೇಳುವಾಗ ಅವನದೇ ಆದ ರೀತಿಯಲ್ಲಿ ಹೇಳಿದ. ಇಟ್ ಈಸ್ ರೀಪ್ರೆಸೆಂಟ್. ವಾಲ್ಮೀಕಿ ಪ್ರೆಸೆಂಟೆಡ್ ರಾಮಾಯಣ, ಕುವೆಂಪು ರೀಪ್ರೆಸೆಂಟೆಡ್ ರಾಮಾಯಣ. ನೋಡ್ರಿ, ವ್ಯಾಸ ಪ್ರೆಸೆಂಟೆಡ್ ಮಹಾಭಾರತ, ಪಂಪ ರೀಪ್ರೆಸೆಂಟೆಡ್ ಮಹಾಭಾರತ. ರಿಪ್ರೆಸೆಂಟೇಷನ್ ಮೀನ್ಸ್ ವಾಟ್? ಹಾಗಂದ್ರೆ ಏನಾಗ್ತದ ಅಂದ್ರೆ, ಈಗಾಗಲೇ ಹೇಳಲ್ಪಟ್ಟದ್ದನ್ನ ಪುನಃ ಹೇಳುವಿಕೆಯನ್ನು ಸೂಚಿಸುತ್ತದೆ ಇಮಿಟೇಷನ್. ಹೌದಾ? ಹೀಗೆ ಏನಂದ್ರ ಇಮಿಟೇಷನ್, ಮೈಮೆಸಿಸ್ ಪದಗಳ ಅರ್ಥ ನಿಮಗೆ ಚೆನ್ನಾಗಿ ಗ್ರಹಿಸ್ಕೋಬೇಕು. ಹಾಗಾಗಿ ನೋಡ್ರಿ, ಮೈಮೆಸಿಸ್ ಅಥವಾ ಇಮಿಟೇಷನ್ ಪದಕ್ಕೆ ಅನೇಕ ಅರ್ಥಗಳು ಇದ್ದವು. ಕ್ಯಾರಿಸ್ ವೈಡ್ ರೇಂಜ್ ಆಫ್ ಮೀನಿಂಗ್ಸ್. ಬೇರೆ ಬೇರೆ ಅರ್ಥಗಳು ಇದ್ದವು ಈ ಪದಗಳಿಗೆ. ಹೌದಾ? ಒಂದು, ಅದಕ್ಕೆ ಇಮಿಟೇಷನ್ ಅಂದ್ವಿ.
ಇನ್ನೊಂದು ನಾನ್ ಸೆನ್ಸಿಯಸ್ ಸಿಮಿಲಾರಿಟಿ. ನಾನ್ ಸೆನ್ಸಿಯಸ್ ಅಂದ್ರೆ ಇದನ್ನ ನಾನ್ ಸೆನ್ಸ್ ಅನ್ನುವ ಅರ್ಥದಲ್ಲಿ ತಗೊಳ್ಳೋದಲ್ಲ, ಹೌದಾ? ಒಂಚೂರು ಹೆಚ್ಚು ಕಡಿಮೆ ಇರದಂತೆ ಅದನ್ನ ಅನುಕರಣೆ ಮಾಡುವುದು. ಅವಳಿ ಜವಳಿ, ಜುಡುವಾ ಬಾಯಿ, ಹೌದಾ? ಟ್ವಿನ್ಸ್ ತರ ಅವನ್ನ ಉಪಯೋಗ ಮಾಡ್ಕೊಳ್ಳೋದು, ಅದಕ್ಕೆ ನಾನ್ ಸೆನ್ಸಿಯಸ್ ಸಿಮಿಲಾರಿಟಿ ಅಂತ ಕರೀತಾರೆ. ರಿಸಿಪ್ಟಿವಿಟಿ, ಸ್ವೀಕಾರ ಸಿದ್ಧಾಂತದ ತರ ಇದನ್ನ ನೋಡಿದ್ರು. ಇಮಿಟೇಷನ್ ಇಟ್ ಇಸ್ ನಥಿಂಗ್ ಬಟ್ ರಿಸಿಪ್ಟಿವಿಟಿ. ಅಂದ್ರೆ ಈಗ ರಾಮಾಯಣದ ಕಥೆ ಧಾರಾವಾಹಿ ಮೊದಲು ನಾವು ನೋಡಿದ್ವಲ್ಲ, ನೋಡಿದಾಗ ಅದನ್ನ ಮನಪೂರ್ವಕವಾಗಿ ಸ್ವೀಕರಿಸುವುದನ್ನು ಹೇಳುತ್ತದೆ. ರಿಸಿಪ್ಟಿವಿಟಿ ಎನ್ನುವ ಅರ್ಥದಲ್ಲಿ ಇಮಿಟೇಷನ್ ಬಳಸಲ್ಪಟ್ಟದ. ರಿಪ್ರೆಸೆಂಟೇಷನ್, ಹೇಳಿದ್ದನ್ನು ಪುನಃ ಹೇಳುವುದನ್ನು ಸೂಚಿಸುತ್ತದೆ. ಇದು ನಕಲಿನಂತೆ ಸೂಚಿಸಲ್ಪಡುತ್ತದೆ. ಇಟ್ ಇಸ್ ಮಿಮಿಕ್ರಿ ಅಂತೆ ನೋಡಲ್ಪಡುತ್ತದೆ. ದ ಆಕ್ಟ್ ಆಫ್ ಎಕ್ಸ್ಪ್ರೆಷನ್, ಇದು ಒಂದು ಅದ್ಭುತವಾದ ಅರ್ಥನೇ, ಹೌದಾ? ಅಂದರೆ ಅಭಿವ್ಯಕ್ತಿಯ ಒಂದು ವಿಧಾನವಾಗಿ ಇದನ್ನು ಸ್ವೀಕರಿಸುತ್ತಾರೆ ಇಮಿಟೇಷನ್. ದ ಆಕ್ಟ್ ರಿಸೆಂಬ್ಲಿಂಗ್ ಅಂಡ್ ಪ್ರೆಸೆಂಟೇಷನ್ ಆಫ್ ಸೆಲ್ಫ್. ನೋಡ್ರಿ ಹೆಂಗದ ಅಂದ್ರೆ ಇದು ಒಂದು ಕ್ರಿಯೆಯನ್ನು ಸೂಚಿಸುತ್ತದೆ. ನಾನು ಅರ್ಥೈಸಿಕೊಂಡು ನನ್ನದೇ ಆದ ರೀತಿಯಲ್ಲಿ ನನ್ನ ಆತ್ಮಾಭಿವ್ಯಕ್ತಿಯನ್ನ, ಅಂದ್ರೆ ಕಥೆಯನ್ನ ನಾನು ತಿಳಿದುಕೊಂಡು ನನಗೆ ಅನಿಸಿದ ಹಾಗೆ ನನ್ನ ಆತ್ಮಾಭಿವ್ಯಕ್ತಿಯಲ್ಲಿ, ನನ್ನ ಆತ್ಮದ ಕುಲಿಮೆಯಲ್ಲಿ ಬೆಂದು ಹೊಸ ರೀತಿಯಲ್ಲಿ ಹೊರಹಾಕುವಿಕೆಯನ್ನು ಸೂಚಿಸುತ್ತದೆ ಮಿಮಿಕ್ರಿ, ಹೌದಾ? ಹೀಗೆ ಬೇರೆ ಬೇರೆ ಅರ್ಥಗಳಲ್ಲಿ ಮೈಮೆಸಿಸ್ ಅಥವಾ ಇಮಿಟೇಷನ್ ಅನ್ನುವಂತ ಪದ ಇದು ಬಳಸಲ್ಪಟ್ಟಿದೆ. ನೋಡ್ರಿ, ಇವೆಲ್ಲ ಗೊತ್ತಿರ್ಬೇಕು, ಬಹಳ ಚಂದ ತಗೊಂಡಿರುವಂತ ಪದಗಳು, ಹೌದಾ? ನೆಕ್ಸ್ಟ್ ಬರೋಣ. ಅರಿಸ್ಟಾಟಲ್, ಇವನು ಕ್ರಿಸ್ತಪೂರ್ವ 384ರಲ್ಲಿದ್ದ ಪ್ಲೇಟೋನ ಶಿಷ್ಯನಾಗಿದ್ದ, ಹೌದಾ? ಈತ ಹಲವಾರು ಪುಸ್ತಕಗಳನ್ನು ಬರೆದ. ಈತನ ಬಗ್ಗೆ ಬಹಳಷ್ಟು ಹೇಳಿದ್ದೀನಿ ನಾನು. ಮೆಟಾಫಿಸಿಕ್ಸ್ ಇದೆ, ರೆಟಾರಿಕ್ ಇದೆ, ಆರ್ಗನಾನ್ ಇದೆ, ಪೊಯೆಟಿಕ್ಸ್ ಇದೆ, ಆನ್ ದ ಸೋಲ್ ಇದೆ. ಹೀಗೆ ಹಲವಾರು ಪುಸ್ತಕಗಳನ್ನು ಈತ ಬರೆದ. ಇವು ಸ್ವಲ್ಪ ನಮಗ್ ಬೇಕು. ಮೆಟಾಫಿಸಿಕ್ಸ್ ಇರ್ಬೋದು, ತತ್ವಶಾಸ್ತ್ರಕ್ಕೆ ಬರ್ತದೆ, ರೆಟಾರಿಕ್ ಇದೆ, ಸೌಂದರ್ಯಶಾಸ್ತ್ರಕ್ಕೆ ಬರ್ತೈತಿ, ಆರ್ಗನಾನ್ ಇದೆ, ಹೌದಾ? ಪೊಯೆಟಿಕ್ಸ್ ಕಾವ್ಯಮೀಮಾಂಸೆಗೆ ಬರ್ತದ, ಆನ್ ದಿ ಸೋಲ್ ಇದು ಕೂಡ ಹೆಚ್ಚು ಕಡಿಮೆ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತ ಪುಸ್ತಕ ಆಗ್ತದೆ. ಹಾಗಾಗಿ ಇವೆಲ್ಲ ವಿಷಯಗಳನ್ನು ಮಾತ್ರ ನಾವು ಇಲ್ಲಿ ನೋಡ್ತೀವಿ. ಯಾಕಂದ್ರೆ ಅರಿಸ್ಟಾಟಲ್ ಅನ್ನ ಫಾದರ್ ಆಫ್ ಮಲ್ಟಿಪಲ್ ಡಿಸಿಪ್ಲಿನ್ಸ್ ಅಂತ ಕರೀತಾರೆ. ಒಂದು ತರ್ಕಶಾಸ್ತ್ರದ ಪಿತಾಮಹ, ಅವನು ಪೊಯೆಟಿಕ್ಸ್ ನ ಪಿತಾಮಹ, ಲಾಜಿಕ್ ನ ಪಿತಾಮಹ, ಏನೇನೋ ಜಗ್ಗಿ ಪಿತಾಮಹ ಇದ್ದಾನೆ. ಹಾಗಾಗಿ ಕಳೆದ ಬಾರಿ ನಾ ಇದ್ರ ಬಗ್ಗೆ ನೋಡಿದ್ದೀನಿ, ಹೌದಾ? ಓಕೆ, ಅರಿಸ್ಟಾಟಲ್ ಏನ್ ಮಾಡದ, ಅನುಕರಣೆಯನ್ನ ಹೀಗೆಲ್ಲ ಅವನು ಬಳಸ್ಕೊಂಡು ಬಂದ. ಇದು ಸುಮ್ಮನೆ ನೋಡ್ಬೇಕು. ಅವನೇನ್ ಮಾಡ್ದ ಅಂದ್ರೆ, ಅರಿಸ್ಟಾಟಲ್ ತನ್ನ ಪೊಯೆಟಿಕ್ಸ್ ಅನ್ನುವಂಥ ಕೃತಿಯಲ್ಲಿ ಇಮಿಟೇಷನ್ ಅನ್ನುವಂಥ ಪದ ಬಳಸ್ಕೊಂಡ್ರು ಕೂಡ ಪ್ಲೇಟೋನಿಗಿಂತ ಭಿನ್ನವಾದ ಮತ್ತು ಸಂಕೀರ್ಣವಾದ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನು ಕೊಟ್ಟ, ಹೌದಾ? ಅರಿಸ್ಟಾಟಲ್ನ ಪ್ರಕಾರ ನೋಡಲಿ, ಇಮಿಟೇಷನ್ ಎಂದರೆ ರಿಪ್ರೆಸೆಂಟೇಷನ್. ಇದು ಒಂದು ಪಾಯಿಂಟ್ ಮುಂದೆ ಎಲ್ಲ ಹಾಕಿದ್ದೀನಿ. ಅದು ರಿಪ್ರೆಸೆಂಟೇಷನ್, ಅದು ಪ್ರತಿನಿಧಿ, ರಿಪ್ರೆಸೆಂಟೇಷನ್. ಅರಿಸ್ಟಾಟಲ್ನ ಪ್ರಕಾರ ಅನುಕರಣೆ ಎಲ್ಲ ಕಲೆಗಳ ಸಾಮಾನ್ಯ ಲಕ್ಷಣ. ಬಹಳ ಇಂಪಾರ್ಟೆಂಟ್. ಕೇವಲ ಇದು ಕಾವ್ಯಕ್ಕೆ ಮಾತ್ರ ಸೀಮಿತ ಅಲ್ಲ. ಇಮಿಟೇಷನ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಪೊಯೆಟ್ರಿ, ಇಟ್ ಈಸ್ ಇದು ಎಲ್ಲ ಕಲೆಗಳ ಸಾಮಾನ್ಯ ಲಕ್ಷಣ. ಇಟ್ ಈಸ್ ದ ಕಾಮನ್ ಥಿಂಗ್ ಇನ್ ಆಲ್ ಆರ್ಟ್ಸ್. ಮತ್ತ ಮನುಷ್ಯನ ಅಂತರಂಗದ ಆಲೋಚನೆಗಳು, ನೋಡ್ರಿ, ಒಳಗೆ ಯೋಚನೆ ಮಾಡ್ತೀವಿ, ಬಾಹ್ಯ ಕ್ರಿಯೆಗಳು ಹೊರಗೆ ಇರ್ತಾವ, ಭಾವನೆಗಳು, ಅವುಗಳ ನಿಜವಾದ ಮಹತ್ವ ಸ್ಪಷ್ಟವಾಗುವಂತೆ ಆಯ್ದು ಜೋಡಿಸುವ ಕ್ರಮ, ಇದು ಬಹಳ ಇಂಪಾರ್ಟೆಂಟ್. ಒಂದೊಂದು ವಾಕ್ಯನೂ ಬಹಳ ಇಂಪಾರ್ಟೆಂಟ್. ಇಮಿಟೇಷನ್ ಅನ್ನೋದು ಮನುಷ್ಯನ ಅಂತರಂಗದ ಆಲೋಚನೆಗಳನ್ನೂ ಕೂಡ ಹೇಳುತ್ತದೆ, ಹೊರಗಿನ ಕ್ರಿಯೆಗಳನ್ನು ಹೇಳುತ್ತದೆ, ಭಾವನೆಗಳನ್ನು ಹೇಳುತ್ತದೆ. ಇವುಗಳ ಏನೇನು ಇವೆ, ಇವುಗಳು ಅಂತರಂಗದಲ್ಲಿ, ಹೊರಗಿನ ಕ್ರಿಯೆಯಲ್ಲಿ, ಭಾವನೆಗಳ ರೂಪದಲ್ಲಿ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ಬೇಕಾದದ್ದನ್ನ ಆಯ್ದುಕೊಂಡು ಹೊರ ಹಾಕುವಂತ ಕೆಲಸವನ್ನ ಮಾಡುತ್ತದೆ. ಆದರೆ ಅನುಕರಣೆ ಅನ್ನೋದು ಕೇವಲ ನಕಲು ಮಾಡುವ ಕೆಲಸವನ್ನ ಮಾಡುವುದಿಲ್ಲ, ಹೌದಾ? ಇಟ್ ಈಸ್ ನಾಟ್ ಎ ಕಾಪಿ, ಹೌದಾ? ಇದು ಹೇಗೆ ಮಾಡ್ತದ? ವಸ್ತುಗಳು ಹಿಂದೆ ಇದ್ದ ಹಾಗೆಯೂ ಹೇಳುತ್ತವೆ, ಈಗ ಇರುವ ಹಾಗೆಯೂ ಹೇಳುತ್ತವೆ, ಮತ್ತು ಮುಂದೆ ಹೇಗೆ ಇರಬೇಕು ಹಾಗೆಯೂ ಕೂಡ ಹೇಳುತ್ತವೆ. ಇದು ಬಹಳ ಇಂಪಾರ್ಟೆಂಟ್, ಹೌದಾ? ಅರಿಸ್ಟಾಟಲ್ ಯಾಕೆ ಕಾಂಪ್ಲೆಕ್ಸ್ ಅನ್ನುವಂತ ಅರ್ಥದಲ್ಲಿ ಬಳಸ್ತಾರ ಅವನು ಬಳಸಿದ ಪದ ಇಮಿಟೇಷನ್ ಅಂದ್ರೆ, ಅವನು ಕವಿಯಾದವನು, ಅಥವಾ ಕಲಾವಿದ ಕಲೆಯನ್ನ ಸೃಷ್ಟಿಸುವಾಗ ವಸ್ತು ಹಿಂದೆ ಹೇಗಿತ್ತೋ ಹಾಗೂ ಹೇಳುತ್ತಾ, ವರ್ತಮಾನದಲ್ಲಿ ಹೇಗಿದೆ ಹಾಗೂ ಹೇಳುತ್ತಾ, ಭವಿಷ್ಯತ್ತಿನಲ್ಲಿ ಇರಬಹುದಾದ ರೀತಿಯನ್ನು ಕೂಡ ಹೇಳುತ್ತದೆ.
ಹಾಗಾಗಿ ಇದು ಇಮಿಟೇಷನ್ ಆಗುತ್ತದೆ. ಅದಕ್ಕಿದು ರೀಪ್ರೆಸೆಂಟ್. ಹಿಂದೆ ಇದ್ದ ಹಾಗೆ ಹೇಳಿದ್ರೆ ರೀಪ್ರೆಸೆಂಟ್, ಈಗ ಇರುವ ಹಾಗೆ ಹೇಳಿದ್ರೆ ರೀಪ್ರೆಸೆಂಟ್, ಮುಂದೆ ಇರಬೇಕಾದ ಹಾಗೆ ಹೇಳಿದ್ರು ರೀಪ್ರೆಸೆಂಟ್. ನೋಡ್ರಿ, ರೀಪ್ರೆಸೆಂಟ್ ಇನ್ ದ ಸೆನ್ಸ್ ಇಟ್ ಈಸ್ ನಥಿಂಗ್, ನಾಟ್ ಓನ್ಲಿ ರಿಪ್ರೆಸೆಂಟ್ಸ್ ದ ಪಾಸ್ಟ್, ಇಟ್ ರಿಪ್ರೆಸೆಂಟ್ಸ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ಆಲ್ಸೋ. ಈ ಒಂದು ಅರ್ಥ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅನುಕರಣೆಯ ಮಾಧ್ಯಮಗಳು ಯಾವುವು? ದ ಮೀಡಿಯಾ ಆಫ್ ಇಮಿಟೇಷನ್ ಕೇಳ್ತಾರೆ. ಭಾಷೆಯ ರೂಪದಲ್ಲಿ ಅಭಿವ್ಯಕ್ತಿ ಮಾಡಬಹುದು, ಸಂಗೀತದ ರೂಪದಲ್ಲಿ ಅಭಿವ್ಯಕ್ತಿ ಮಾಡಬಹುದು, ದೃಶ್ಯದ ರೂಪದಲ್ಲೂ ಅನುಕರಣೆ ಮಾಡಬಹುದು. ಭಾಷೆ ಕೇವಲ ಮಾತಿದೆ, ಸಂಭಾಷಣೆ. ಸಂಗೀತದ ರೂಪದಲ್ಲಿ, ಹೌದಾ, ನಾವು ಯಾರೋ ಒಬ್ಬಕ್ಕೆ ಈಗ ಯಾವುದೋ ಒಬ್ಬ ಸಂಗೀತಗಾರತಿ ಹಾಡ್ತಿರ್ತಾಳ, ಆ ಸಂಗೀತವನ್ನು ಕರೆಸಿ ನಾವು ಇನ್ನೊಂದು ರೀತಿಯ ಹಾಡ್ತಿರ್ತೀವಿ. ನೋಡ್ರಿ, ಇದು ಸಂಗೀತ. ದೃಶ್ಯದ ರೂಪದಲ್ಲೂ ಕೂಡ ರಾಮಾಯಣವನ್ನ ಕಥೆ ರೂಪದಲ್ಲಿ, ಚಿತ್ರಪಟ ರಾಮಾಯಣ ಮೊದಲಾದ ರಾಮಾಯಣಗಳು ಬರ್ತಾವಲ್ಲ, ದೃಶ್ಯದ ರೂಪದಲ್ಲಿ, ನಾಟಕದ ರೂಪದಲ್ಲಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾಗಿ ಅನುಕರಣೆಗೆ ಮಾಧ್ಯಮಗಳು ಹಲವಾರು. ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ದೃಶ್ಯ ಇರ್ಬೋದು, ಹೌದಾ. ಹೀಗೆ ಇವುಗಳನ್ನ ಬಹಳ ಸುಂದರವಾಗಿ ಅವನು ಹೇಳೋ ಪ್ರಯತ್ನ ಮಾಡಿದ. ನೆಕ್ಸ್ಟ್, ಅರಿಸ್ಟಾಟಲ್ನ ಪರಿಕಲ್ಪನೆಯಲ್ಲಿ 2 ಅಂಶಗಳು ಇವೆ. ಒಂದು, ಸಾಹಿತ್ಯ ಕೃತಿಯು ಮೊದಲೇ ಅಸ್ತಿತ್ವದಲ್ಲಿರುವ ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತದೆ. ನೆನ್ಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಕೃತಿ ಈ ಮುಂಚೆ ಇದ್ದಿರುವ ವಸ್ತುವಿನ ವಾಸ್ತವಿಕತೆಯನ್ನು ಪ್ರತಿನಿಧಿಸುತ್ತದೆ. ಕೇವಲ ವಾಸ್ತವಿಕತೆಯ ಪ್ರತಿಫಲನ ಮಾತ್ರ ಅಲ್ಲ, ಅದು ಒಂದು ವಸ್ತುವು ಹೌದು. ಹೀಗೆಲ್ಲ ಬಹಳಷ್ಟು ಹೇಳ್ತಾನೆ. ಅದ್ರ ಬಗ್ಗೆ ಏನು ನನಗೇನು ಬಹಳ ಇದು ಅನ್ಸಂಗಿಲ್ಲ. ಬಟ್ ಇಲ್ಲಿ ಮುಂದೆ ಬರ್ರಿ, ಏನಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ಸ್ವಲ್ಪ ಬಹಳ ಚೆನ್ನಾಗಿ ನೀವು ತಿಳ್ಕೋಬೇಕು ಅಂತ ನಾನು ಅನ್ಕೊಂಡಿದ್ದೆ. ಇವತ್ತು ನಾನು ನಿಮಗೆ ತಿಳಿಸ್ಬೇಕಾಗಿರುವ ಬ್ರೇನ್ ಇದು, ಈ ಭಾಗ ಇದು ಸ್ವಲ್ಪ ಸರಿ ತಿಳ್ಕೊ. ಕವಿಯು ಅನುಕರಣೆಗೆ ಏನ್ ಮಾಡಿದಂದ್ರೆ, ಪ್ರಾಬೆಬಲ್ ಇಂಪಾಸಿಬಿಲಿಟಿ ಮತ್ತು ಇಂಪ್ರಾಬೆಬಲ್ ಪಾಸಿಬಿಲಿಟಿ 2 ಪದಗಳಿವೆ. ಸಂಭಾವ್ಯ ಅಸಾಧ್ಯತೆ ಮತ್ತು ಅಸಂಭಾವ್ಯ, ನೋಡ್ರಿ, ಸಹಜವಲ್ಲದ ಸಂಭಾವ್ಯತೆ, ಸಂಭಾವ್ಯ ಅಸಾಧ್ಯತೆ. ಕವಿಯಾದವನು ಇದನ್ನು ಮುಂದೆ ಬಹಳಷ್ಟು ಡಿಟೇಲ್ ಆಗಿ ಹೇಳ್ತೀನಿ, ಬಟ್ ಇವೆರಡು ಪದಗಳು ನೆನಪು. ಪ್ರೊಬೇಬಲ್ ಇಂಪಾಸಿಬಿಲಿಟಿ, ಇಂಪ್ರೊಬೇಬಲ್ ಪಾಸಿಬಿಲಿಟಿ, ಈ 2 ಪದಗಳು ಸ್ವಲ್ಪ ಸರಿಯಾಗಿ ನೆನಪಿಟ್ಕೋರಿ. ಸಂಭಾವ್ಯ ಅಸಾಧ್ಯತೆ ಮತ್ತು ಸಹಜವಲ್ಲದ ಸಂಭಾವ್ಯತೆ, ಇಂಪ್ರೊಬೇಬಲ್ ಪಾಸಿಬಿಲಿಟಿ. ಹಿಂಗ ನೆನ್ಪಿಟ್ಕೋರಿ ಇಂಗ್ಲಿಷ್ನಾಗ. ಪ್ರೊಬೇಬಲ್ ಇಂಪಾಸಿಬಿಲಿಟಿ, ಇಂಪ್ರೊಬೇಬಲ್ ಪಾಸಿಬಿಲಿಟಿ, ಈ 2 ಪದಗಳನ್ನ ಅವನು ಚೆನ್ನಾಗಿ ಬಳಸ್ಕೊಂಡ. ಆದರೆ ಇವೆರಡರಲ್ಲಿ ಅರಿಸ್ಟಾಟಲ್ ಯಾವುದರ ಪರವಾಗಿ ನಿಂತಿದ್ದ ಅಂದ್ರೆ, ಪ್ರೊಬೇಬಲ್ ಇಂಪಾಸಿಬಿಲಿಟಿ ಪರವಾಗಿ ನಿಂತ್ಕೊಂಡಿದ್ದ, ಸಂಭಾವ್ಯ ಅಸಾಧ್ಯತೆಯ ಪರವಾಗಿ ನಿಂತ್ಕೊಂಡಿದ್ದ. ನೋಡಿ, ಇಂಪ್ರೊಬೇಬಲ್ ಪಾಸಿಬಿಲಿಟಿ ಅಲ್ಲ, ಇವೆರಡರ ಪರವಾಗಿ ನಿಂತ್ಕೊಡ. ಹಾಗಂದ್ರೆ ಏನಂತ ನಾ ಚರ್ಚೆ ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಿ, ಹೌದಾ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ. ಆಮೇಲೆ ಮುಂದೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋರಿ. ಆಧುನಿಕ ಯುಗದಲ್ಲಿ ಇಮಿಟೇಷನ್ ತತ್ವವನ್ನು ಮುಂದುವರಿಸಿದ, ಪ್ಲೇಟೋನ ಅನುಕರಣಾ ತತ್ವವನ್ನು ಮುಂದುವರಿಸಿದ ವ್ಯಕ್ತಿ ಯಾರು ಅಂದ್ರೆ R.S. ಕ್ರೇನ್ ಅಂತ. R.S. ಕ್ರೇನ್, ಇದು ಒಂದು ಪಾಯಿಂಟ್ ನೆನ್ಪಿಟ್ಕೋರಿ. ಇವೆಲ್ಲ ಬಹಳ ಟೆಕ್ನಿಕಲ್ ಟರ್ಮ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಮತ್ತೆ ಫುಲ್ ಡಿಟೇಲ್ ಹೇಳ್ತೀನಿ ನಾನು. ಪ್ರೊಬೇಬಲ್ ಇಂಪಾಸಿಬಿಲಿಟಿ ಏನಾಗುತ್ತದೆ, ಇಂಪಾಸಿಬಲ್ ಪ್ರೊಬೇಬಿಲಿಟಿ, ಅದನ್ನ ಆಮೇಲೆ ನೆಕ್ಸ್ಟ್ ಅದಕ್ಕೆ ಚರ್ಚೆ ಮಾಡ್ತೀನಿ. ಬಟ್ ಗೊತ್ತಿರಲಿ, ಮುಂದೆ ಬರ್ರಿ. ನೀವು ನೆಟ್ ಸ್ಲೆಟ್ ಎಕ್ಸಾಮಿನೇಷನ್ ಬರೆಯುವಾಗ ಈ ತರ ಪದಗಳು ಬರ್ತಾವೆ ನೋಡ್ರಿ. ಮೈಮೆಸಿಸ್ ಅನ್ನೋದು ಗ್ರೀಕ್ ಪದ, ಇಂಗ್ಲಿಷ್ ಬಂದಾಗ ಇಮಿಟೇಷನ್ ಆಯ್ತು. ಆರಂಭದಲ್ಲಿ ಇದರ ಅರ್ಥ ಮಿಮಿಕ್ರಿ ಅಂತೇಳಿ ಇತ್ತು. ಮಿಮಿಕ್ರಿ ಅಂದ್ರೆ ಯಥಾವತ್ತಾದ ಅನುಕರಣೆ ಅನ್ನುವ ಅರ್ಥದಲ್ಲಿದ್ದು, ಈ ರೀತಿ ಪ್ರಯೋಗ ಮಾಡಿದವನು ಪ್ಲೇಟೋ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಪ್ಲೇಟೋನ ಪ್ರಕಾರ ಇಮಿಟೇಷನ್ ಎಂದರೆ ಅದು ಮೈಮೆಸಿಸ್. ಮೈಮೆಸಿಸ್ ಅಂದ್ರೆ ಮಿಮಿಕ್ರಿ. ಮಿಮಿಕ್ರಿ ಅಂದ್ರೆ ಯಥಾನುಕರಣೆ, ಹೇಗಿದೆಯೋ ಹಾಗೇ ಹೇಳಬೇಕು. ಅವನ್ ತಿಳಿಯಾಗಿತ್ತಲ್ಲ, ಥಿಯರಿ ಆಫ್ ಫಾರ್ಮ್ಸ್ ಅಂತ. ದೇವರು ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಅವನ ತಲೆಯಲ್ಲಿ ಪ್ರಪಂಚ ಹೇಗಿರ್ಬೇಕು ಅನ್ನುವಂತ ಯೋಚನೆ ಇತ್ತು, ಐಡಿಯಾ ಇತ್ತು. ಅದು ಸತ್ಯ. ಹಾಗೆ ಅದು ಇದ್ದ ಹಾಗೇನೆ ಅನುಕರಿಸುವುದು
ಇಮಿಟೇಷನ್, ಮಿಮಿಕ್ರಿ, ಇಮಿಟೇಷನ್, ಮೈಮೆಸಿಸ್ ಈ ಅರ್ಥದಲ್ಲಿ ಪ್ಲೇಟೋ ಬರ್ಕೊಂಡ. ಆಯ್ತಾ? ಅರಿಸ್ಟಾಟಲ್ಗೆ ಬಂದಾಗ ಇದು ಅರ್ಥ ಬದಲಾ ಮಾಡ್ಕೋತು. ನೋಡ್ರಿ, ಅದಕ್ಕೆ ಇಲ್ಲೊಂದು ಬಂದ್ ನೋಡ್ರಿ, ಪೋಯಟ್ರಿ ಈಸ್ ಇಮಿಟೇಟಿವ್ ಆರ್ಟ್ ಎಂದು ಕರೆದವನು ಯಾರು? ಪ್ಲೇಟೋ. ನೋಡ್ರಿ, ಯಾವಾಗೋ ಹೇಳ್ಬಿಟ್ಟಿ ನಾನು, ಮೊನ್ನೆ ದಿವಸ ನಿಮ್ಗೆಲ್ಲೋ ಕ್ವಶನ್ ಬಂದಿತ್ತು. ಪೋಯಟ್ರಿ ಈಸ್ ಇಮಿಟೇಟಿವ್ ಆರ್ಟ್. ಕಲೆ ಎನ್ನುವುದು ಅನುಕರಣಾತ್ಮಕ, ಕಾವ್ಯ ಎನ್ನುವುದು ಅನುಕರಣಾತ್ಮಕ ಕಲೆ, ಮಿಮಿಕ್ರಿ ಪ್ಲೇಟೋನ ಪ್ರಕಾರ. ಅದಕ್ಕೆ ಪೋಯಟ್ರಿ ಇಸ್ ಇಮಿಟೇಟಿವ್ ಆರ್ಟ್ ಎಂದು ಕರೆದವನು ಪ್ಲೇಟೋ. ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳಿ. ಅರಿಸ್ಟಾಟಲ್ ಏನ್ ಮಾಡ್ದ? ಇವನು ಮಿಮಿಕ್ರಿ ಅನ್ಲಿಲ್ಲ. ಇವನ ಪ್ರಕಾರ ಇಟ್ ಇಸ್ ರಿಪ್ರೆಸೆಂಟೇಷನ್. ನೋಡ್ರಿ, ಅಂದ್ರೆ ಪುನಃ ಪ್ರೆಸೆಂಟ್ ಮಾಡುವಿಕೆನೆ ಹೇಳುತ್ತದೆ. ಹಾಗೆ ಹೇಳುವಾಗ ನನ್ನ ವ್ಯಕ್ತಿತ್ವ ಇರುತ್ತದೆ ಅಲ್ಲಿ. ವಾಲ್ಮೀಕಿ ಹೇಳಿದ್ದೇ ಪೂರ ಕಂಪ್ಲೀಟ್ ಅಲ್ಲ. ವಾಲ್ಮೀಕಿ ಹೇಳಿದ ರಾಮಾಯಣಕ್ಕೆ ನನ್ನದೇ ವ್ಯಕ್ತಿತ್ವ ಬೆರೆಸಿ ನಾನು ಹೊಸ ರೀತಿಯಲ್ಲಿ ಹೇಳಿದೆ. ನಾನು ಕುವೆಂಪು ಆದೆ. ನನ್ನ ವ್ಯಕ್ತಿತ್ವ ಬೆರೆಸಿ ನಾನು ಹೇಳಿದೆ ರಾಮಾಯಣ ಮಹಾನ್ವೇಷಣಂ ಅನ್ನೋ ರೀತಿಯಲ್ಲಿ ನಾನು ವೀರಪ್ಪ ಮೊಯ್ಲಿ ಆದೆ. ತೊರವೆ ನರಹರಿ ಆದೆ. ತೊರವೆ ರಾಮಾಯಣ ಬರದೆ ನನ್ನದೇ ಆದ ಸ್ಟೈಲ್ ನಲ್ಲಿ. ಹೌದಾ? ಮತ್ತೆ ಪಂಪ ರಾಮಾಯಣ ಬರದೆ ನಾನು ಅಭಿನವ್ ಪಂಪನಾದೆ. ಇರೋದೊಂದೇ ಕಥೆ, ಬಟ್ ನಾನು ರೀಪ್ರೆಸೆಂಟ್ ಮಾಡಿದೆ. ರೀಪ್ರೆಸೆಂಟ್ ಆಗಿದ್ದು ಎಲ್ಲಿ? ಅರಿಸ್ಟಾಟಲ್. ಎರಡನೇ ಮುಂದ ನೋಡ್ರಿ, ಪಾಶ್ಚಿಮಾತ್ಯರಲ್ಲಿ ಇವರಿಬ್ಬರನ್ನು ತಗೋಬೇಕು, ಬಹಳ ಇಂಪಾರ್ಟೆಂಟ್ ಇದೆ. ಹೌದಾ? ಪಾಶ್ಚಿಮಾತ್ಯರಲ್ಲಿ ಪ್ಲೇಟೋನ ಪ್ರಕಾರ ಮಿಮಿಕ್ರಿ, ಅರಿಸ್ಟಾಟಲ್ ಪ್ರಕಾರ ರಿಪ್ರೆಸೆಂಟೇಷನ್. ಇಮಿಟೇಷನ್ ಇಟ್ ಈಸ್ ನಥಿಂಗ್ ಬಟ್ ಇಸ್ ರಿಪ್ರೆಸೆಂಟೇಷನ್ ಎಂದು ಹೇಳಿದವನು ಅರಿಸ್ಟಾಟಲ್. ಇಮಿಟೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಮಿಮಿಕ್ರಿ ಎಂದು ಕರೆದವನು ಪ್ಲೇಟೋ. ಪ್ಲೇಟೋನ ಪ್ರಕಾರ ಪೋಯಟ್ರಿ ಇಸ್ ಇಮಿಟೇಟಿವ್ ಆರ್ಟ್. ಅರಿಸ್ಟಾಟಲ್ ಪ್ರಕಾರ ಪೋಯಟ್ರಿ ಇಸ್ ರಿಪ್ರೆಸೆಂಟೇಷನ್. ಆಲ್ ಕೈಂಡ್ಸ್ ಆಫ್ ಆರ್ಟ್ಸ್ ಆರ್ ರಿಪ್ರೆಸೆಂಟೇಷನ್ ಆಫ್ ಅ ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್. ಹೀಗೆ ಅರಿಸ್ಟಾಟಲ್ ಕರೆದ. ಇವರಿಬ್ರು ಪಾಶ್ಚಿಮಾತ್ಯರಲ್ಲಿ ನೋಡ್ಬೇಕು, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಇನ್ನು ಈ ಕಡೆ ಬಂದಾಗ ಭರತ ಅದಕ್ಕೆ ಅನುಕೃತಿ ಅಂದ. ನೆನಪಿಟ್ಟುಕೋರಿ, ಅದ್ಭುತ ಇದೆ ಇದೆಲ್ಲ. ಭರತ ಅನುಕೃತಿ ಅಂತ ಕರೆದ. ನೋಡ್ರಿ ಎಷ್ಟು ಚಂದದ. ಅವಸ್ಥಾನ ಕೃತಿರ್ ನಾಟ್ಯ ಮುಂದೆ ಬೇರೆ ಹೇಳ್ತಾರ, ಬಟ್ ಅನುಕೃತಿ ಅಂತ ಅಷ್ಟೇ ಮಾತ್ರ ಕರೆದ ಭರತ. ಹೌದಾ? ಯಾವುದನ್ನ ಭರತ ಅನುಕೃತಿ ಅಂತ ಕರೆದ, ಅದು ಒಂದ್ ರೀತಿ ರೀಪ್ರೆಸೆಂಟೇ. ಹೌದಾ? ನೋಡೋಣ ಏನಾಗುತ್ತೆ. ಮತ್ತೆ ಭರತನೂ ಕೂಡ ನಾಟಕವನ್ನು ಅನುಕೃತಿ ಅಂದ. ಅರಿಸ್ಟಾಟಲ್ ಕೂಡ ನಾಟಕವನ್ನೇ ಅನುಕೃತಿ ಅಂತ ಕರೆದ. ಟ್ರಾಜಿಡಿ ಒಳಗ ನೋಡ್ರಿ, ಅನುಕೃತಿ ಎನ್ನುವಂತ ಪರಿಕಲ್ಪನೆಯನ್ನ ಭರತ ನಾಟ್ಯಶಾಸ್ತ್ರಕ್ಕೆ ಅಪ್ಲೈ ಮಾಡಿಕೊಂಡ. ಅದೇ ರಿಪ್ರೆಸೆಂಟ್ ಅನುಕೃತಿ ಎನ್ನುವಂತಹ ಪದವನ್ನ ಅರಿಸ್ಟಾಟಲ್ ಟ್ರಾಜಿಡಿಗೆ ಅಪ್ಲೈ ಮಾಡ್ಕೊಂಡ. ಹೆಂಗದ ನೋಡ್ರಿ. ಭರತ ಅರಿಸ್ಟಾಟಲ್ ನೋಡಿಲ್ಲ, ಅರಿಸ್ಟಾಟಲ್ ಭರತನನ್ನ ನೋಡಿಲ್ಲ. ಗ್ರೇಟ್ ಪೀಪಲ್ಸ್ ಥಿಂಕ್ಸ್ ಅಲೈಕ್. ಭರತನೂ ನಾಟಕಕ್ಕೆ ಅಪ್ಲೈ ಮಾಡ್ದ, ಅರಿಸ್ಟಾಟಲ್ನು ಕೂಡ ಟ್ರಾಜಿಡಿಗೆ ಅಪ್ಲೈ ಮಾಡ್ದ. ದುರಂತ ಕಥೆಗೆ, ದುರಂತ ನಾಟಕಕ್ಕೆ ಅಪ್ಲೈ ಮಾಡ್ಕೊಂಡ. ನೋಡ್ರಿ ಹೇಗಿದೆ. ಹಾಗಾಗಿ ಇದು ಕಂಪ್ಯಾರಿಟಿವ್ ಸ್ಟಡಿ, ಪರಸ್ಪರರನ್ನ ಹೋಲಿಸಿ ನೋಡುವಿಕೆ ಕಂಪ್ಯಾರಿಟಿವ್ ಸ್ಟಡಿ ಆಗ್ತದೆ. ಮುಂದೆ ಇಷ್ಟಾದ್ಮೇಲೆ ಬರ್ರಿ, ಈಗ ಬಹಳ ಇಂಪಾರ್ಟೆಂಟ್ ಇದೆ. ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಅನುಕರಣೆಯ ಕಲ್ಪನೆ ಇತ್ತೋ ಇಲ್ಲವೋ, ಇದು ಕ್ವಶನ್ ಆಗ್ತದೆ. ಇತ್ತು. ಏನೇನು ಹೇಳಿದ ಭರತ? ಹೇಳಿದ ನೋಡ್ರಿ, ತ್ರೈಲೋಕ್ಯಸ್ಯಾಸ್ಯ ಸರ್ವಸ್ವ ನಾಟ್ಯಂ ಭಾವಾನುಕೀರ್ತನಂ. ಎಷ್ಟು ಅದ್ಭುತ ಹೇಳಿದ. ಇಲ್ಲಿ ಬಂತು ನೋಡ್ರಿ, ನಾಟಕವು ಭಾವನೆಗಳ ಅನುಕೀರ್ತನೆ. ವಾಟ್ ಈಸ್ ಇಮಿಟೇಷನ್? ಇಟ್ ಈಸ್ ಭಾವಾನುಕೀರ್ತನ. ಭಾವಗಳನ್ನ ಅನುಕರಿಸುವುದೇ ನಾಟಕ. ಮೂರೂ ಲೋಕಗಳಲ್ಲಿ ಎಲ್ಲ ನಾಟಕವು ಕೂಡ ಭಾವಾನುಕೀರ್ತನಂ. ನೋಡ್ರಿ, ನಾನಾ ಭಾವಗಳಿಂದ ಕೂಡಿದ ನಾನಾ ಅವಸ್ಥೆ, ಸ್ಥಿತಿ, ಸನ್ನಿವೇಶಗಳು ಎಲ್ಲವನ್ನು ಅನುಕರಣೆ ಮಾಡುವುದು ಏನಂದ್ರ ನಾಟಕ. ನಾಟ್ಯಂ ಭಾವಾನುಕೀರ್ತನಂ. ವಾಕ್ಯಗಳು ಬಹಳ ಇಂಪಾರ್ಟೆಂಟ್ ಇದೆ. ಹಿಂಗೆ ಕೇಳ್ತಾರೆ, ನಾಟ್ಯಂ ಭಾವಾನುಕೀರ್ತನಂ. ಇದು ಯಾವ ತತ್ವವನ್ನು ಹೋಲುತ್ತದೆ? ಇದು ಅರಿಸ್ಟಾಟಲ್ನ ರಿಪ್ರೆಸೆಂಟೇಷನ್ ಅನ್ನುವ ಪದವನ್ನು ಹೋಲುತ್ತದೆ. ಆದರೆ ಭಾವನೆಗಳ ಅನುಕರಣೆಯೇ ನಾಟಕ ಎನ್ನುವ ಅರ್ಥದಲ್ಲಿ ಭರತ ಬಳಸಿಕೊಂಡ ಅನುಕರಣೆಯನ್ನ ನೋಡ್ರಿ. ಇವನು ಅನುಕೀರ್ತನ ಅನ್ನಿಲ್ಲ. ಅಭಿನವ ಗುಪ್ತ ಬಂದ, ಇವನೇನ್ ಹೇಳ್ದ? ಇವನು ಅನುವ್ಯವಸಾಯ ಅಂತ ಕರೆದ. ಇದು ಬಹಳ ಅದ್ಭುತ ರೀ. ಇದು ಅನುಕೀರ್ತನ ಅನ್ನೋ ಪದ ಇದು ಸೀಮಿತ ಅರ್ಥದಲ್ಲಿ ಇಲ್ಲ ಅನ್ನೋದನ್ನು ಎತ್ತಿ ತೋರಿಸುವ ಕೆಲಸವನ್ನ ಅಭಿನವ ಗುಪ್ತ ಮಾಡಿದ ಅಭಿನವ ಭಾರತಿಯಲ್ಲಿ. ನೋಡ್ರಿ, ಇವನೇನ್ ಹೇಳಿದ್ದ ಭರತ? ನಾಟ್ಯಂ ಭಾವಾನುಕೀರ್ತನಂ ಅಂತ ಹೇಳಿದ್ದ. ಭಾವನೆಗಳ ಅನುಕರಣೆ ಎಂದಿದ್ದ. ಭಾವನೆ ಅನುಕರಣೆ ಅಂದ್ರೆ ಏನು? ಅನುವ್ಯವಸಾಯ. ಬಹಳ ಬ್ಯೂಟಿ. ಅನುವ್ಯವಸಾಯ ಅಂದ್ರೆ ಏನ್ರಪ್ಪ? ಹೌದಾ, ಈಗ ಶೇಂಗಾ ಬೆಳಿತೀವಿ ನಾವು ತೋಟದಲ್ಲಿ.
ಹೌದಾ? ಮತ್ತೆ ಈರುಳ್ಳಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಏನೇನೋ ಬೆಳಿತೀವಿ. ಹೌದಾ? ಇಂಡಿಯನ್ ಸ್ಟೈಲ್ ನಲ್ಲಿ ಯಾಕೆ ನಾವು ವೆಸ್ಟರ್ನ್ ಸ್ಟೈಲ್ ನಲ್ಲಿ ಬೆಳಿತೀವಿ? ಹೈಡ್ರೋಫೋನಿಕ್ಸ್ ಅಂತ ಬರ್ತೀವಿ. ಹೈಡ್ರೋಫೋನಿಕ್ಸ್ ಅಂದ್ರ ಮಣ್ಣು ಇರಲಾರ್ದ ಬೆಳಿತಾರ ಅವ್ರು. ಅದಕ್ಕೆ ಹೈಡ್ರೋ ಅಂದ್ರೆ ನೀರು, ಫೋನಿಕ್ಸ್ ಅಂದ್ರೆ ಆ ನೀರಿನಲ್ಲಿ ಮಣ್ಣು ಇರದೇ ಬೆಳೆಯುವಂತ ಒಂದು ಸಿಸ್ಟಮ್ ಅದು. ಅವರು ಶೇಂಗಾ ಬೆಳಿತಾರೆ, ನಾವು ಬೆಳಿತೀವಿ. ಅವರು ಹೈಡ್ರೋಫೋನಿಕ್ಸ್ ನಲ್ಲಿ ಬೆಳಿತಾರೆ. ಅಂದ್ರೇನು? ಇರುವುದೊಂದೇ, ಅದೇ ಶೇಂಗಾನೇ ಬೆಳಿಬೇಕು. ಆದರೆ ನಾವು ನಮ್ಮದೇ ಆದ ಸ್ಟೈಲ್ ನಲ್ಲಿ ಬೆಳಿತೀವಿ. ಇದಕ್ಕೆ ಅನು ವ್ಯವಸಾಯ ಅಂತ ಕರೀತಾರೆ. ಅನು ವ್ಯವಸಾಯದಾಗ ಮತ್ತೆ ಹೊಸ ರೀತಿ, ಬರೋದು ಒಂದೇ ಬೆಳೆ, ಬರುವುದು ಒಂದೇ ಪ್ರತಿಫಲ, ಆದ್ರೆ ಬರುವ ರೀತಿ ಬೇರೆ. ಅದಕ್ಕೆ ಅನುವ್ಯವಸಾಯ ಅನ್ನೋ ಪದವನ್ನು ಬಳಸಿದ. ಅನುಕೀರ್ತನ ಎಂದವನು ಭರತ, ಅನುವ್ಯವಸಾಯ ಎಂದವನು ಅಭಿನವಗುಪ್ತ. ಅನುಕೀರ್ತನಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೇಳಿದವನಲ್ಲ ಅಭಿನವಗುಪ್ತ. ಅನುಕೀರ್ತನ ಎಂದರೆ ಕೇವಲ ಸೀಮಿತ ಅರ್ಥದಲ್ಲಿ ನೋಡಿಕೊಳ್ಳುವುದಲ್ಲ, ಅದು ಹೊಸ ರೀತಿಯ ರೀಕ್ರಿಯೇಷನ್ ಆಗುತ್ತದೆ. ನೋಡ್ರಿ, ಹೀಗೆ ಅವನು ಅನುಕೀರ್ತನ ಅನ್ನುವ ಅರ್ಥವನ್ನ ಆತ ಬಳಲ್ಲ. ಬಹಳ ಸೂಪರ್ ಆಗಿ ಅವನು ಇಲ್ಲಿ ಬಳಸ್ಕೊತಾನೆ. ನೋಡ್ರಿ, ಇಲ್ಲಿ ನೋಡ್ರಿ ಅದಕ್ಕೆ ಬಹಳ ಚಂದ ಬರಿತಾನವ. ಅಂದ್ರ ಏನು ಭರತ ಹೇಳಿದ್ನಲ್ಲ, ನಾಟ್ಯ ಭಾವಾನುಕೀರ್ತನ ಅಂದಿದ್ನಿಲ್ಲ, ಅದಕ್ಕೆ ವ್ಯಾಖ್ಯಾನವನ್ನು ಬರಿತಾ ಇರ್ಬೇಕಾದ್ರೆ ಅಭಿನವ ಗುಪ್ತ ಏನ್ ಹೇಳಿದ ಅಂದ್ರೆ, ಅನು ವ್ಯವಸಾಯ, ಅನುಕಾರ ಅಂದರೆ ತತ್ ಸದೃಶವಾದುದು ಅಂತ ತಿಳ್ಕೋಬಾರ್ದು. ಅದೇನ್ ತಿಳ್ಕೋಬೇಕು ಅಂದ್ರೆ ಸ್ವತಂತ್ರ ದೃಷ್ಟಿ. ನೋಡ್ರಿ, ಓನ್ ಕ್ರಿಯೇಷನ್, ಇಟ್ ಈಸ್ ಕ್ರಿಯೇಟೆಡ್ ಬೈ ಹಿಸ್ ಓನ್ ಐಡಿಯಾಸ್. Already one idea is it, but it is recreated from the poet or artist. ಹೀಗೆ ಅವನು ಬಹಳ ಸುಂದರವಾಗಿ ಹೇಳಿದ. ಸ್ವತಂತ್ರ ಸೃಷ್ಟಿ ಎನ್ನುವ ಅರ್ಥದಲ್ಲಿ ಅವನು ಬಳಸ್ಕೊಂಡ. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡ್ರಿ. ಹೌದಾ? ಅದಕ್ಕೆ ಅವನು ಹೇಳ್ತಾ, ಅನುವ್ಯವಸಾಯ ಎಂದರೆ ಸುಖ ದುಃಖ ಸಮನ್ವಿತವಾದ ಮಾನವನ ಸ್ವಭಾವವನ್ನ ಏನ್ ಮಾಡ್ತಾನ ಅವನು? ಅಭಿನಯಗಳು, 4 ರೀತಿಯ ಅಭಿನಯಗಳು ಬರ್ತಾವ: ಆಂಗಿಕ, ವಾಚಿಕ, ಸಾತ್ವಿಕ, ಆಹಾರ ಅಂತ ತಿಳ್ಕೊಂಡು. ಹೌದಾ? ಇವಾಗಲೇ ನಾನು ನಾಟ್ಯಶಾಸ್ತ್ರ ಹೇಳ್ಬೇಕು, ತುಂಬಾ ವಿಷಯ ಹೇಳಿದ್ದೀನಿ. ಅಂದ್ರ ಮಾನವ ಸ್ವಭಾವವನ್ನ ವಿಭಿನ್ನ ಅಭಿನಯಗಳ ಮೂಲಕ ವ್ಯಕ್ತಪಡಿಸುವುದು ನಾಟಕವಾಗುತ್ತದೆ. ಲೋಕ ಸ್ವಭಾವ ವೈಯಕ್ತಿಕವಾಗಿ ಬೇರೆ ಬೇರೆ ಆಗಿರ್ತದ, ಸುಖ ದುಃಖಗಳಿಂದ ಕೂಡಿರ್ತದ. ಈ ನಾನಾ ಸ್ವಭಾವಗಳನ್ನ ಅಭಿನಯಗಳಿಂದ ಅನುಕರಿಸುವುದು ನಾಟಕ ಆಗುತ್ತದೆ. ಅದಕ್ಕೆ ಅನುವ್ಯವಸಾಯ ಆಗುತ್ತದೆ. ಯಾಕಂದ್ರೆ ಮೂಲ ಹೀರೋಯಿನ್ ಇರ್ತಾರಲ್ಲ, ಮೂಲ ಅವರು ನಕ್ಕಿರ್ತಾರ, ಅತ್ತಿರ್ತಾರ. ಅವ್ರ ಅತ್ತಂಗ್ ನಾವು ಅಳ್ತೀವೇನು? ಇಲ್ಲ. ಅವ್ರು ನಕ್ಕೊಂತೆ ನಾವು ನಗ್ತೀವೇನು? ಇಲ್ಲ. ಅವರು ಪ್ರೀತಿಸಿದಂತೆ ನಾವು ಪ್ರೀತಿಸ್ತೀವ? ಇಲ್ಲ. ಅವರ ಭಾವನೆಗಳನ್ನ ಅನುಕರಿಸ್ತೀವಿ. ಹೌದಾ? ಆಕಿ ಒಂದೇ ಹನಿ ಕಣ್ಣೀರ್ ಹಾಕಿರ್ಬೇಕು ಸೀತೆ. ಈಕೆ ಭಯಂಕರ ಜಂಡು ಬಾಂಬ್ ಹತ್ಕೊಂಡು ಹಾಳಕ್ ಶುರು ಮಾಡಿಬಿಡ್ತಾಳೆ. ಈಕಿ ಆಧುನಿಕ ಹೀರೋಯಿನ್. ಆಕೆ ಆ ತರ ಡ್ರೆಸ್ ಹಾಕೊಂಡಿರ್ಲಿಕ್ಕಿಲ್ಲ. ಇವ್ರು ಹೊಸ ರೀತಿ ಡ್ರೆಸ್ ಎಲ್ಲ ಸೆಟ್ ಮಾಡಿ ಹೊಸ ರೀತಿಯಲ್ಲಿ ಸೀತೆಯನ್ನ ರಿಪ್ರೆಸೆಂಟ್ ಮಾಡೋ ಕೆಲಸವನ್ನು ಮಾಡ್ತಾರೆ. ಹೌದಾ? ಹಾಗಾಗಿ ಇದು ಅನುವ್ಯವಸಾಯ ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಹೌದಾ? ಅನುಕೀರ್ತನ ಪದಕ್ಕಿಂತ ಸ್ವಲ್ಪ ಡಿಟೇಲ್ ಆಗಿ ಹೋಯ್ತು ಅನುವ್ಯವಸಾಯ. ಮುಂದೆ ಬರ್ರಿ, ಬಹಳ ಅದ್ಭುತವಾದ ಪಾಯಿಂಟ್ ಹೇಳ್ತಾ ಇದ್ದೀನಿ. ಧನಂಜಯ ಬಂದ, ಅವನು ದಶರೂಪಕ ಅಂತ ಬರದ. ಈ ಪದಗಳೇ ಅದ್ಭುತ ರೀ. ಧನಂಜಯ ಅಂದ್ರೆ ಅರ್ಜುನ ಅಲ್ಲ, ಧನಂಜಯ. ಅವ ದಶರೂಪಕ. ಮತ್ತು ಅರ್ಜುನನಿಗೆ ಹಲವಾರು ರೂಪಗಳು ಅಲ್ಲ, ಯಾರು ಬೇಕಾದ್ರೂ ಸೋಲಿಸಬಲ್ಲ. ಅವ್ನು ಕೃತಿ ಬರ್ದಿದ್ದು ದಶರೂಪಕ. ಅದ್ರಲ್ಲಿ ನೋಡ್ರಿ, ಇದನ್ನೇನ್ ಮಾಡ್ದ? ಅವಸ್ಥಾನ ಕೃತಿರ್ ನಾಟ್ಯಂ ಅಂತ ಬರದ. ನೋಡ್ರಿ, ಅದ್ಭುತ ಇದೆ. ಅವಸ್ಥಾನ ಕೃತಿರ್ ನಾಟ್ಯಂ ಅಂತ ಯಾರು ಬರೆದ್ರು ಅಂತ ತಕ್ಷಣನೇ ಭರತ ಅಂತ ಹೇಳ್ಬೇಡ್ರಿ. ಇದು ಬರೆದವನು ಧನಂಜಯ, ದಶರೂಪ. ಹೌದಾ? ನಾಟ್ಯಂ ಭಾವಾನುಕೀರ್ತನಂ ಅಂತ ಬರೆದವನು ಭರತ, ಅನುವ್ಯವಸಾಯ ಅಂತ ಬರೆದವನು ಅಭಿನವ ಗುಪ್ತ, ಮತ್ತು ಅವಸ್ಥಾನ ಕೃತಿರ್ ನಾಟ್ಯಂ ಅಂತ ಹೇಳಿದವನು ಧನಂಜಯ, ದಶರೂಪಕದೊಳಗ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳು. ಈಗಲೂ ಕೇಳಬಹುದು, ನಾಟ್ಯಂ ಭಾವಾನುಕೀರ್ತನಂ ಅಂತೇಳಿ ನಾಟ್ಯಶಾಸ್ತ್ರ ಹಾಕೋದು, ಅಭಿನವ ಭಾರತಿ ಅಂತ ಹಾಕಿ ಅನುವ್ಯವಸಾಯ ಹಾಕೋದು, ಆಮೇಲೆ ದಶರೂಪಕ ಅಂತ ಹಾಕಿ ಅವಸ್ಥಾನ ಕೃತಿರ್ ನಾಟ್ಯಂ ಅಂತ ಹಾಕೋದು, ಪರಸ್ಪರ ಹೊಂದಿಸಿ ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅವಸ್ಥಾನ ಕೃತಿರ್ ನಾಟ್ಯಂ ಅಂತ ಧನಂಜಯ ದಶರೂಪಕದಲ್ಲಿ ಹೇಳಿದಾಗ ಅದೇನಾಗ್ತದ? ಭರತ ಹೇಳಿದ ಎಲ್ಲ ಅಭಿಪ್ರಾಯವನ್ನು ಒಳಗೊಂಡಿರುವ ವಿಶಾಲ ಅರ್ಥವನ್ನು ಒಳಗೊಂಡಿತ್ತು. ಯಾಕೆ ಅಂದ್ರೆ ಅವಸ್ಥಾನ ಕೃತಿರ್ ನಾಟ್ಯಂ ಒಂದು ಅವಸ್ಥೆಯ ಅನುಕರಣೆಯ ನಾಟಕ. ಅವಸ್ಥೆ ಅಂದ್ರೆ ಏನು? ಇದು ಬಹಳ ಇಂಪಾರ್ಟೆಂಟ್ ಅದ. ಅವಸ್ಥೆ ಅಂದ್ರೆ ಏನು? ಸೀತೆ ರಾಮನನ್ನು ಪ್ರೀತಿಸುವಾಗ ಒಂದು ಅವಸ್ಥೆ, ಅದು ಪ್ರೇಮಿಗಳ ಅವಸ್ಥೆ. ಸೀತೆ ತಾಯಿಯಾದಾಗ ವಾತ್ಸಲ್ಯ ಭರಿತವಾದ ತಾಯಿ, ಅದು ಆಕೆಯ ತಾಯಿಯ ಅವಸ್ಥೆಯ ಅನುಕರಣೆ. ಸೀತೆ ರಾಮನಿಂದ ಅಗಲಿದಾಗ ಆಗೇನಾಗ್ತದ? ಅದು ವಿರಹ ಅವಸ್ಥೆಯ ಅನುಕರಣೆ ಅಲ್ಲ. ಆಮೇಲೆ ಸೀತೆ ಅಗ್ನಿ ಪರೀಕ್ಷೆಗೆ ಒಳಪಟ್ಟಾಗ, ಹೌದಲ್ಲ, ಆ ಸಮಯದಲ್ಲಿ ಲೋಕ
ಏನಂತೀರಿ ನೀವು, ಲೋಕಾಪವಾದದ ಅವಸ್ಥೆಯನ್ನು ಎದುರಿಸುವ ಅವಸ್ಥೆ. ಹೇಗದ ನೋಡ್ರಿ, ಪುನಃ ರಾಮನನ್ನು ಸೇರಿದಾಗ ಪುನರ್ಮಿಲನದ ಅವಸ್ಥೆ, ಒಂದು ಅವಸ್ಥೆಯ ಅನುಕೃತಿಯೇ ನಾಟಕವಾಗುತ್ತದೆ. ಅದ್ಭುತವಾದ ಮಾತು, ಹೌದಾ? ಅಂದ್ರ ದಟ್ ಈಸ್ ಅ ಪರ್ಸೆಪ್ಷನ್ ಅಷ್ಟೇ. ಅಂದ್ರೇನು, ಸೀತೆ ರಾಮನಿಂದ ದೂರ ಹೋಗುತ್ತಿದ್ದಾಳೆ, ಅವಾಗ ವಿರಹ ಇದೆ ಅವರಿಬ್ಬರ ಮನಸ್ಸಿನಲ್ಲಿ. ಬರೀ ಇದು ಒಂದು ಪರ್ಸೆಪ್ಷನ್, ಅದು ಒಂದು ಪರಿಕಲ್ಪನೆ ಅಷ್ಟೇ, ಹೌದಾ? ಆದರೆ ಅದನ್ನ ನಾವು ಅಭಿನಯಿಸಿ ತೋರಿಸ್ಬೇಕಾದಾಗ ಅದನ್ನು ರಂಜನೀಯವಾಗಿ ತೋರಿಸ್ತೀವಿ. ಇನ್ನೇನೋ ವಿರಹ ಗೀತೆಯನ್ನು ಹಾಕ್ತೀವಿ, ನನ್ನವರೇ ನನಗೆ ಮುಳ್ಳಾದರೆ ಕೊನೆಗೆ, ಇನ್ನೇನೋ ಹಾಡು ಹೇಳ್ತಾ ಇರ್ತೀವಿ, ಇನ್ನೇನೋ ಸಂಗೀತ ಬಾರಿಸ್ತೀವಿ, ಇನ್ನೇನೋ ತರ ಡ್ರೆಸ್ ಹಾಕ್ತೀವಿ, ಇನ್ನೇನೋ ಎಫೆಕ್ಟ್ ಕೊಡ್ತೀವಿ ನಾವು ಸಂಗೀತದ. ಅದಕ್ಕೆ ಒಂದು ಅವಸ್ಥೆಯ ಅನುಕರಣೆಯೇ ನಾಟಕವಾಗುತ್ತದೆ. ಅದು ಎಷ್ಟು ಅದ್ಭುತವಾಗಿದೆ ಧನಂಜಯ ಹೇಳಿದ, ಹೌದಾ? ಭರತನ ಎಲ್ಲ ಅಭಿಪ್ರಾಯಗಳನ್ನು ಸಾರವತ್ತಾಗಿ ಒಳಗೊಂಡು ಅವನು ಹೇಳಿದ. ಅದಕ್ಕೆ ನೋಡ್ರಿ, ನಾನಾವಸ್ಥಾಂತರಾತ್ಮಕಂ ಲೋಕ ವೃತ್ತಾನುಕರಣಂ. ನೋಡ್ರಿ, ಈಗೂ ಕೂಡ ಬರಬಹುದು. ನಾನಾ ಅವಸ್ಥೆಗಳ ಅಂತರಾತ್ಮದ ಲೋಕವೃತ್ತದ ಅನುಕರಣೆ ಆಗುತ್ತದೆ. ಎಲ್ಲ ಅವಸ್ಥೆಗಳನ್ನು ಕೂಡ, ಲೋಕವೃತ್ತವನ್ನು ಕೂಡ ಅನುಕರಣೆ ಮಾಡುವುದು ಅವಸ್ಥಾನುಕೃತಿರ್ ನಾಟ್ಯಂ ಆಗುತ್ತದೆ. ಆದರೆ ಭರತ ಹೇಳಿದ್ದು ನಾನಾ ಅವಸ್ಥಾಂತರಾತ್ಮಕಂ ಲೋಕವೃತ್ತಾನುಕರಣಂ. ಈಗೂ ಕೇಳ್ಬೋದಲ್ಲ, ಭರತ ಬರೇ ಭಾವಾನುಕೀರ್ತನಂ ಅಂತ ಹೇಳಿಲ್ಲ, ಇದನ್ನು ಹೇಳಿದ್ದಾನೆ. ಏನ್ ಭಾವ ಅದು? ನಾನಾ ಅವಸ್ಥಾಂತರಾತ್ಮಕಂ, ಹಲವು ಅವಸ್ಥೆಗಳ ಅಂತರಂಗವನ್ನು ಹೊಕ್ಕು ಅಭಿನಯಿಸುತ್ತದೆ ನಾಟಕ, ಲೋಕವೃತ್ತವನ್ನು ಅನುಕರಣೆ ಮಾಡುತ್ತದೆ ನಾಟಕ. ಈ ಎಲ್ಲ ಮಾತುಗಳಿಗೂ ಅನುಸಾರವಾಗಿರತಕ್ಕಂಥ ಮಾತನ್ನ ಧನಂಜಯ ದಶರೂಪಕದಲ್ಲಿ ಹೇಳಿದ್ದ ಅವಸ್ಥಾನುಕೃತಿ ನಾಟ್ಯಂ ಅಂತ ಹೇಳುವಾಗ. ನೆಕ್ಸ್ಟ್ ನೋಡ್ರಿ, ಧನಂಜಯನ ತಮ್ಮ ಧನಿಕ, ನೆನಪಿಟ್ಕೋರಿ, ಧನಂಜಯ ಧನಿಕ ಒಂದು ಕೃತಿ ಬರೀತಾನ. ನೋಡ್ರಿ ಏನ್ ಬರೀತಾನಂದ್ರ, ಧನಂಜಯನ ಕೃತಿ ಹೆಸರು ದಶರೂಪಕ. ದಶರೂಪಕ ಆಖ್ಯಾನ ಅಂತ ಬರೀತಾನೆ. ಅಂದ್ರ ದಶರೂಪಕಕ್ಕೆ ವ್ಯಾಖ್ಯಾನ ಗ್ರಂಥ ಕೊಟ್ಟವನು ಧನಿಕ. ಇವರಿಬ್ರು ಅಣ್ಣ ತಮ್ಮ. ಇವ್ರು ನೋಡಿದ್ರ ಧ್ವನಿ ಸಿದ್ಧಾಂತವನ್ನು ವಿರೋಧ ಮಾಡ್ತಾರೆ, ಹಾಗಾಗಿ ಧ್ವನಿ ವಿರೋಧಿಗಳು ಅಂತ ಕರೀತಾರೆ ಇವರಿಗೆ. ಒಂದ್ ರೀತಿ ಅಭಾವವಾದಿಗಳು ಅಂತಾನು ಕೂಡ ಕರೀತಾರೆ. ಅಂದ್ರೆ ಧ್ವನಿ ಇಲ್ಲ ಅಂತ ತಿಳ್ಕೊಂಡು ಹೇಳುವಂತ ವ್ಯಕ್ತಿಗಳು ಇವರೆಲ್ಲ, ಹೌದಾ? ಧನಂಜಯ ಮತ್ತು ಧನಿಕ, ಹೌದಾ? ಈ ಧನಿಕ ಇವ ಏನ್ ಮಾಡ್ದ, ಧನಂಜಯನ ಅವಸ್ಥಾನುಕೃತಿರ್ ನಾಟ್ಯಂ ಅನ್ನುವುದಕ್ಕೆ ವ್ಯಾಖ್ಯಾನ ಬರ್ದ ಏನ್ ಮಾಡ್ದ, ಇದು ಧೀರೋದಾತ್ತಾದಿ ನಾಯಕರ ಅನುಕರಣೆಯನ್ನು ಕುರಿತದ್ದು ಎಂದು ವಿವರಿಸುತ್ತಾನೆ. ಬಹಳ ಅದ್ಭುತ ಇದೆ. ಕಾವ್ಯೋಪನಿಬದ್ಧ ಧೀರೋದಾತ್ತ ಆದ್ಯವಸ್ಥಾನುಕಾರ ಆದ್ಯಾವಸ್ಥಾನುಕಾರಶ್ಚ ಚತುರ್ವಿಧಾಭಿ ಆವಿನಯೇನ ತಾದಾತ್ಮಾಪತ್ತಿರ್ನಾಟ್ಯಂ. ವಿಚಿತ್ರ ವರ್ಣಪ, ಎಷ್ಟು ದೊಡ್ಡ ವಾಕ್ಯ ಐತ್ ನೋಡ್ರಿ, ಹೌದಾ? ಅವ ಏನ್ ಹೇಳ್ತಾನಂದ್ರೆ, ಧೀರೋದಾತ್ತ ಮೊದಲಾಗಿರ್ತಕ್ಕಂಥ ನಾಯಕರ ಅನುಕರಣೆಯನ್ನು ಕುರಿತದ್ದು ಅವಸ್ಥಾನುಕೃತಿರ್ ನಾಟ್ಯಂ ಅಂತ ಬರೀತಾನ. ಹೀಗಂದ್ರೇನಂದ್ರೆ, ನಾಯಕರಲ್ಲಿ ಹಲವಾರು ತರ ಇದ್ದಾರೆ. ಧೀರೋದಾತ್ತ ನಾಯಕ, ಧೀರ ಲಲಿತ ನಾಯಕ, ಧೀರಧತ ನಾಯಕ, ಧೀರ ಪ್ರಶಾಂತ ನಾಯಕ, 4 ಪ್ರಕಾರದ ನಾಯಕರು ಬರುತ್ತಾರೆ. ಧೀರೋದಾತ್ತ ನಾಯಕನ ರಾಮ, ಅವನು ಎಲ್ಲದರಲ್ಲೂ ಪಾಸಿಟಿವ್ ಇರ್ತಾನೆ, ಧೀರನೂ ಇರ್ತಾನ, ಉದಾತ್ತನು ಕೂಡ ಇರ್ತಾನೆ. ಧೀರಧತ ಅಂದ್ರೆ ಇವ್ರು ವಿರುದ್ಧ ಇರ್ತಾನ, ಅವನು ಧೀರ ಇರ್ತಾನ, ಆದ್ರೆ ಅವನಲ್ಲಿ ವಿಲನ್ ಕ್ಯಾರೆಕ್ಟರ್ ಇರ್ತಾವ, ರಾವಣ, ದುರ್ಯೋಧನ, ಇವರು ಧೀರಧತ ನಾಯಕರು. ಧೀರ ಲಲಿತ ಅಂದ್ರೆ ಲಲಿತ ಕಲೆಗಳಲ್ಲಿ ಇಂಟ್ರೆಸ್ಟ್ ಇರ್ತೈತೆ ಅವನಿಗೆ. ಅಂದ್ರೆ ಅವನು ಬರೀ ಸಂಗೀತ, ನೃತ್ಯ, ಹೌದಾ, ವೇಶ್ಯಾಗೃಹದಲ್ಲಿರೋದು, ಅವೆಲ್ಲ ಅವನಿಗೆ ಇಷ್ಟ ಇರ್ತೈತಿ. ಅವನು ಧೀರ ಲಲಿತ ನಾಯಕ. ಅಂತರ ಪೈಕಿ ನಾವು ವಿಷ್ಣುವರ್ಧನ ಹೇಳ್ಬೋದು, ವಿಷ್ಣುವರ್ಧನ, ಆಮೇಲೆ ನಮ್ಮ ಅಮೋಘ ನೃಪತುಂಗ ಹೇಳ್ಬೋದು, ಹೌದಾ? ಇವರೆಲ್ಲ ಧೀರ ಲಲಿತ ನಾಯಕರು. ಆಮೇಲೆ ಧೀರ ಪ್ರಶಾಂತ ನಾಯಕ, ಇವನಿಗೆ ಧರ್ಮ ಮೊದಲಾದ ಈ ಧರ್ಮರಾಯ ಅದನ್ನಲ್ಲ, ಇವರೆಲ್ಲ ಏನಂದ್ರ ಧರ್ಮದ ಬಗ್ಗೆ, ಈಗ ಹರಿಶ್ಚಂದ್ರ ಅದನ್ನ, ಇವರೆಲ್ಲ ಏನಂದ್ರ ಧೀರ ಲಲಿತ, ಧೀರ ಪ್ರಶಾಂತ ನಾಯಕರಾಗಿ ಬರ್ತಾರೆ. ಇವರೆಲ್ಲ ಧೀರರ ಇರ್ತಾರೆ, ಅವ್ರ ಗುಣಗಳು ಬೇರೆ ಬೇರೆ ಇರ್ತಾವ, ಹೌದಾ? ಹೀಗೇನಂದ್ರ ಏನ್ ಮಾಡ್ದ, ಹಲವಾರು ನಾಯಕರೇನಿದ್ದಾರಲ್ಲ, ಆ ನಾಯಕರ ಅವಸ್ಥೆಗಳನ್ನ ಅನುಕರಣೆ ಮಾಡುವುದನ್ನು ಸೂಚಿಸುತ್ತದೆ ಅವಸ್ಥಾನುಕೃತಿರ್ ನಾಟ್ಯಂ ಅಂತ. ಯಾರ್ದು ಬೇಕಾರ್ದು ಅವ್ರದ್ದು ವಿಷಯಗಳನ್ನ ಅನುಕರಣೆ ಮಾಡಲ್ಲ, ನಾಯಕರ ಭಾವನೆಗಳನ್ನೇ ಅನುಕರಣೆ ಮಾಡುತ್ತದೆ ಅಂತ ತಿಳ್ಕೊಂಡು ಧನಿಕ ಹೇಳಿದ. ಅದ್ರ ಕೃತಿ ಸೇರಿ ಗೊತ್ತೇನು, ದಶರೂಪಕಾಖ್ಯಾನ ಅಂತ ತಿಳ್ಕೊಂಡು ಅವ್ರ ಅಣ್ಣನು ಬರೆದಿರ್ತಕ್ಕಂಥ ಕೃತಿಗೆ ವ್ಯಾಖ್ಯಾನವನ್ನು ಬರೆದವನು ಧನಿಕ, ಹೌದಾ? ಹೀಗೆ ನಾವು ತಿಳ್ಕೊಬೇಕು, ಆಯ್ತಾ? ಮುಂದೆ ಇಲ್ಲಿ ನೋಡ್ರಿ, ವಿವಿಧ ಮನೋಧರ್ಮಗಳ, ವಿವಿಧ ಅವಸ್ಥೆಗಳ
ಪಾತ್ರಗಳ ಸ್ಥಿತಿಯನ್ನು ಅನುಕರಿಸುವುದೇ ನಾಟಕ ಅಂತೇಳಿ ಈಗೆಲ್ಲ ಹೇಳಿದ. ಅನುಕರಣೆಯ ಕುರಿತು ಭರತ ಮತ್ತು ಇದನ್ನ ಯಾಕೆ ಸಪ್ರೇಟ್ ಹಾಕಿದ್ ನಾನು, ಇದು ನೋಡ್ರಿ, ಇದು ಆಕ್ಚುಲಿ ಟೈಟಲ್, ಇದು ಎರಡು ರೆಡ್ ಬಂದ್ಬಿಟ್ಟವಲ್ಲ, ಹಂಗಾಗಿ ಇದು ಟೈಟಲ್. ಇದು ಮತ್ತೆ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತೀವಿ. ಅಂದ್ರೆ ಭಾರತೀಯರಲ್ಲೂ ಕೂಡ, ಭಾರತೀಯ ಕಾವ್ಯಮೀಮಾಂಸೆಯಲ್ಲೂ ಕೂಡ ಅನುಕರಣೆ ಚರ್ಚೆ ಆಗಿದೆ. ಭರತನು ಅನುಕೀರ್ತನ ಅಂತ ಕರೆದ, ಅಭಿನವ ಗುಪ್ತ ಅನುವ್ಯವಸಾಯ ಅಂದ, ಧನಂಜಯ ಅವಸ್ಥಾನಕೃತಿರ ನಾಟ್ಯಂ ಅಂತ ಕರೆದ, ಧನಿಕ ಏನ್ ಹೇಳ್ದ ನೋಡ್ರಿ ಇದು ಓದ್ಬಿಡ್ಬೇಕು, ಕಾವ್ಯೋಪನಿಬದ್ಧ ಧೀರೋದಾತ್ತಾದ್ಯವಸ್ಥಾನುಕಾರ ಚತುರ್ವಿಧಾಭಿನಯೇನ ತದಾತ್ಮಪತ್ತಿರ್ ನಾಟ್ಯಂ. ಏನಪ್ಪ ಇದು, ಈ ನಮನಿ ಬರೀತಾರೆ ಅವನು, ಕೆಲಸ ಇಲ್ಲ ಬಗ್ಸಿಲ್ಲ. ಹೌದಿಲ್ಲ, ಏನ್ ಹೇಳ್ತಾನ, ಧನಿಕ ಧಿರೋದಾತ್ತ ಮೊದಲಾದ ಪಾರಿಭಾಷಿಕ ಪದಗಳ ಹಿನ್ನೆಲೆಯಲ್ಲಿ ಈ ಸೂತ್ರವನ್ನು ವಿವರಿಸುವ ಪ್ರಯತ್ನವನ್ನು ಮಾಡಿದ ಧನಿಕ. ಹೀಗೆ 4 ಜನರ ಒಂದು ತತ್ವಗಳಲ್ಲಿ ಅನುಕೀರ್ತನ ಅನ್ನೋದು ಚರ್ಚೆ ಆಗಿದೆ, ಇಮಿಟೇಷನ್ ಅನ್ನುವುದು ಚರ್ಚೆ ಆಗಿದೆ ಎನ್ನುವಂತ ಪಾಯಿಂಟ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾವು ಮಾಡೋದು ಭರತ ಮತ್ತು ಅರಿಸ್ಟಾಟಲ್ ಇವರಿಬ್ಬರ ನಡುವೆ ಈ ವಿಚಾರಗಳ ಚರ್ಚೆ ಹೇಗಾಗಿದೆ ಎನ್ನುವುದನ್ನ ನಾವು ಕಂಪೇರಿಟಿವ್ ಆಗಿ ಇಲ್ಲಿ ಓದ್ತೀವಿ. ಇಮಿಟೇಷನ್ ಆಫ್ ಆಕ್ಷನ್ ಅಂಡ್ ಆಫ್ ಲೈಫ್, ಇದು ನಾಟಕದ ತಳಹದಿ ಎಂದು ಯಾರು ನೋಡಲಿ ಅರಿಸ್ಟಾಟಲ್ ಹೇಳಿದ್ದು. ಇದು ಸ್ವಲ್ಪ ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ. ಅರಿಸ್ಟಾಟಲ್ ಪ್ರಕಾರ ನಾಟಕ ಎಂದರೆ ಇಮಿಟೇಷನ್ ಆಫ್ ಆನ್ ಆಕ್ಷನ್ ಅಂಡ್ ಆಫ್ ಲೈಫ್, ಒಂದು ಅವಸ್ಥೆಯ ಮತ್ತು ಜೀವನದ ಅನುಕರಣೆಯೇ ನಾಟಕವಾಗುತ್ತದೆ ಅಂತ ಹೇಳಿದವನು ಅರಿಸ್ಟಾಟಲ್. ಅಂದರೆ ಅರಿಸ್ಟಾಟಲ್ ಪ್ರಕಾರ ಅನುಕರಣೆಯಲ್ಲಿ ಕ್ರಿಯೆ ಅಥವಾ ಘಟನೆ ಇದೇನಾಗ್ತದ, ಪ್ರಧಾನ ಆಗುತ್ತದೆ. ಬಹಳ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ. ಅರಿಸ್ಟಾಟಲ್ ಪ್ರಕಾರ ಅನುಕರಣೆಯಲ್ಲಿ ಒಂದು ಕ್ರಿಯೆ ಮತ್ತು ಒಂದು ಘಟನೆ, ಇಮಿಟೇಷನ್ ಆಫ್ ಆನ್ ಆಕ್ಷನ್ ಅಂಡ್ ಲೈಫ್, ಹೌದಾ, ಒಂದು ಜೀವನದ ಒಂದು ಘಟನೆ, ಒಂದು ಕ್ರಿಯೆ, ಇದು ಪ್ರಧಾನವಾಗ್ತದೆ. ಆತನ ಪ್ರಕಾರ ನಾಟಕ ವ್ಯಕ್ತಿಗಳ ಅನುಕರಣೆ ಅಲ್ಲ, ಕ್ರಿಯೆಯ ಅನುಕರಣೆ. ಬಹಳ ಇಂಪಾರ್ಟೆಂಟ್ ಇದೆ. ಇಟ್ ಈಸ್ ನಾಟ್ ಇಮಿಟೇಷನ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಒಬ್ಬ ವ್ಯಕ್ತಿಯ ಅನುಕರಣೆ ಅಲ್ಲ, ಅದು ಆ ವ್ಯಕ್ತಿಯ ಒಂದು ಕ್ರಿಯೆಯ ಅನುಕರಣೆ. ನೋಡ್ರಿ, ನಾಟಕದಲ್ಲಿ ರಾಮನನ್ನು ನಾವು ಅನುಕರಣೆ ಮಾಡೋದಿಲ್ಲ, ರಾಮನ ಕ್ರಿಯೆಯನ್ನು ಅನುಕರಣೆ ಮಾಡ್ತೀವಿ. ಎಷ್ಟು ಅದ್ಭುತ ಅದ ನೋಡ್ರಿ. ರಾಮನ ಪ್ರೀತಿಸುತ್ತಾನೆ, ಅವನ ಪ್ರೀತಿಯ ಕ್ರಿಯೆಯನ್ನ ನಾನು ಅನುಕರಣೆ ಮಾಡುತ್ತೇನೆ. ರಾಮ ಯುದ್ಧ ಮಾಡುತ್ತಿದ್ದಾನೆ, ಯುದ್ಧದ ಕ್ರಿಯೆಯನ್ನು ನಾನು ಅನುಕರಣೆ ಮಾಡ್ತೀನಿ, ರಾಮನ ಯುದ್ಧವನ್ನ. ನೋಡ್ರಿ, ರಾಮನನ್ನ ನಾನು ಅನುಕರಣೆ ಮಾಡಲ್ಲ, ಹೌದಾ. ಅದಕ್ಕೆ ಅವನ ಪ್ರಕಾರ ವ್ಯಕ್ತಿಯ ಅನುಕರಣೆಯಲ್ಲ, ಅವನ ಕ್ರಿಯೆಯ ಅನುಕರಣೆ. ಕ್ರಿಯೆ ಮತ್ತು ಅದನ್ನು ಪ್ರಮುಖವಾಗಿಗೊಳ್ಳ ಜೀವನದ ಅನುಕರಣೆ. ಎಷ್ಟು ಅದ್ಭುತ ಅದ ನೋಡ್ರಿ, ಹೌದಾ. ಹಾಗಾಗಿ ಲೈಫ್ ಕನ್ಸಿಸ್ಟ್ ಆಫ್ ಆಕ್ಷನ್, ಜೀವನ ಕ್ರಿಯಾತ್ಮಕವಾಗಿದೆ. ಒಂದು ಸಂದರ್ಭದಲ್ಲಿ ಮನುಷ್ಯ ಹೇಗೆ ವರ್ತಿಸುತ್ತಾನೆ ಅನ್ನೋದು ತೋರಿಸ್ತದೆ, ಹೌದಾ. ಲೈಫ್ ಕನ್ಸಿಸ್ಟ್ ಆಫ್ ಆಕ್ಷನ್, ಜೀವನ ಕ್ರಿಯಾತ್ಮಕವಾಗಿದೆ. ಈ ಕ್ರಿಯೆಗಳು ನಾಟಕದಲ್ಲಿ ಅನುಕೃತವಾಗಿವೆ. ಬಹಳ ಇಂಪಾರ್ಟೆಂಟ್. ಅರಿಸ್ಟಾಟಲ್ ಪ್ರಕಾರ ನಾಟಕದಲ್ಲಿ ವ್ಯಕ್ತಿಗಳ ಅನುಕರಣೆ ಆಗೋದಿಲ್ಲ, ಕ್ರಿಯೆಯ ಅನುಕರಣೆ ಆಗುತ್ತದೆ. ಆ ಕ್ರಿಯೆ ಜೀವನವನ್ನು ಪ್ರತಿಬಿಂಬಿಸುತ್ತದೆ. ರಾಮನ ಜೀವನದಲ್ಲಿ ದುರಂತಗಳು ಬಂದವು, ಆ ದುರಂತದ ಸಂದರ್ಭದಲ್ಲಿ ರಾಮ ಹೇಗೆ ವರ್ತಿಸಿದ, ಅವನ ವರ್ತನೆಯ ಅನುಕರಣೆ ಆಗುತ್ತದೆ ಹೊರತಾಗಿ ರಾಮನ ಅನುಕರಣೆ ಆಗೋದಿಲ್ಲ. ಹೀಗೆ ಕ್ರಿಯೆ ಮತ್ತು ಜೀವನದ ಅನುಕರಣೆ, ಇಮಿಟೇಷನ್ ಆಫ್ ಆಕ್ಷನ್ ಅಂಡ್ ಆಫ್ ಲೈಫ್, ಇದೇ ನಾಟಕದ ತಳಹದಿ ಅಂತ ತಿಳ್ಕೊಂಡು ಅನುಕರಣೆಯನ್ನು ಎತ್ತಿ ಹೇಳಿದ ಅರಿಸ್ಟಾಟಲ್. ಅರಿಸ್ಟಾಟಲಿನ ತಲೆಯಲ್ಲಿ ಇಮಿಟೇಷನ್ ಅಂದ್ರೆ ಏನು ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗ್ಬೇಕು. ಇಟ್ ಈಸ್ ನಾಟ್ ಇಮಿಟೇಷನ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಒಬ್ಬ ವ್ಯಕ್ತಿಯ ಅನುಕರಣೆಯಲ್ಲ, ಆ ವ್ಯಕ್ತಿಯ ಕ್ರಿಯೆಯ ಅನುಕರಣೆಯ ನಾಟಕವಾಗುತ್ತದೆ ಅರಿಸ್ಟಾಟಲ್ ಪ್ರಕಾರ. ಆದರೆ ಭರತನ ಪ್ರಕಾರ ಏನಾಗುತ್ತೆ, ಭರತನ ಪ್ರಕಾರ ಅನುಕರಣೆ ಎಂಬುದು ಕ್ರಿಯೆಗಿಂತ ವ್ಯಕ್ತಿಗಳ ಮನೋಭಾವದ ಅಭಿವ್ಯಕ್ತಿಯ ಕಡೆಗೆ ಹೆಚ್ಚಾಗಿ ತಿರುಗುತ್ತದೆ. ಇದು ಬಹಳ ಅದ್ಭುತ. ಒಬ್ಬ ವ್ಯಕ್ತಿಯ ಕ್ರಿಯೆಯ ಅನುಕರಣೆ ಅಂತ ಅರಿಸ್ಟಾಟಲ್ ಹೇಳಿದ, ಆದರೆ ಭರತ ಆ ವ್ಯಕ್ತಿಗಳ ಮನೋಭಾವದ ಅಭಿವ್ಯಕ್ತಿ. ಇಟ್ ಈಸ್ ನಾಟ್ ಆನ್ ಆಕ್ಷನ್, ಮನೋಭಾವ. ಸೀತೆ ನೋಡಿದ ಕೂಡಲೇ ರಾಮನ ಮನಸ್ಸಿನಲ್ಲಿ ಏನಾಯ್ತು, ಕ್ರಿಯೆ ಅಲ್ಲ, ಮನೋಭಾವ. ಇಟ್ ಇಸ್ ನಾಟ್ ಆಕ್ಷನ್. ನೋಡಿದ ತಕ್ಷಣ ಓಹೋ ಏನ್ ಬ್ಯೂಟಿ ಅಪ್ಪ ಈಕಿನ ಮದುವೆ ಆಗ್ಬಿಟ್ರ ಅನಿಸಿರ್ಬೇಕು, ಅವನಿಗೆ ಅನಿಸಿದ್ದು ಅಷ್ಟೇ, ಆಕ್ಷನ್ ಅಲ್ಲ. ಅವನು ಹೋಗಿ ಬಿಲ್ ಮುರಿದಿದ್ದು ತೋರಿಸೋದು ಕ್ರಿಯೆ. ಇದು ಬಿಲ್ ಏನು ಮುರಿದು ಬಿಡ್ತೀನಿ ಅಂತ ಮನಸ್ಸಿನಾಗ ಯೋಚನೆ ಮಾಡಿದ್ರ ಅದು ಮನೋಭಾವದ ಅಭಿವ್ಯಕ್ತಿ. ಎಷ್ಟು ಚಂದ ಅದ ನೋಡ್ರಿ. ಅದಕ್ಕೆ ಭರತ ಅನುಕರಣೆ ಎಂಬುದು ಕ್ರಿಯೆಗಿಂತ ವ್ಯಕ್ತಿಗಳ ಮನೋಭಾವದ ಅಭಿವ್ಯಕ್ತಿ ಎನ್ನುವಂಥದ್ದನ್ನ ಹೇಳ್ತಾನೆ. ಘಟನೆಗಳು ಅನಿವಾರ್ಯ ನಿಜ, ಆದರೆ ಅವುಗಳಿಗಿಂತ
ಘಟನೆಗಳಿಂದ ಆಗುವ ವ್ಯಕ್ತಿಗಳ ದೈಹಿಕ ಮತ್ತು ಮಾನಸಿಕ ಅವಸ್ಥೆಗಳನ್ನು ಅಭಿನಯಿಸಿ ತೋರಿಸುವುದು ಮುಖ್ಯವಾಗುತ್ತದೆ. ಅದಕ್ಕೆ ಇವನಿಗೆ ಏನೋ ಆಂಗಿಕ, ಕಾಯಿಕ, ವಾಚಿಕ, ಆಹಾರ್ಯ ಅಭಿನಯಗಳ ಕುರಿತಾಗಿ ಇವ ಹೆಚ್ಚು ಯೋಚನೆ ಮಾಡ್ದ. ಹೌದಾ? ದೈಹಿಕ ಮಾನಸಿಕ ಅವಸ್ಥೆಗಳು ಸ್ತಂಭ, ಸ್ವೇದೂತ, ರೋಮಾಂಚ, ಸ್ವರಭೇದೂತ, ವೇಪುತ, ವೈವರ್ಣೆ, ಅಶ್ರು, ಪ್ರಳಯ ಇತ್ಯಷ್ಟು ಸಾತ್ವಿಕಾಮತಃ. ಸಾತ್ವಿಕ ಭಾವಗಳನ್ನ ಯಾಕೆ ಹೇಳ್ದ? ಮನುಷ್ಯ ನೋಡ್ರಿ, ರಾಮ ಸೀತೆ ನೆನ್ಸ್ಕೊಂಡ್ಕೊಳ್ಳೆ ಇದ್ದಕ್ಕಿನ ನಿಂತ್ಕೊಂಡ್ಬಿಟ್ಟ, ಅಯ್ಯೋ ಸೀತೆ ಏನ್ ಬ್ಯೂಟಿ ಇಲ್ಲಪ್ಪ, ಹಾಗಪ್ಪ ಹೀಗಪ್ಪ ಅವಸ್ಥೆ. ಸ್ತಂಭ, ಸ್ವೇದ, ಬೆವರು ಬಂದ್ಬಿಡೋದು, ಸೀತೆಗೆ ರಾಮ ನೆನ್ಸ್ಕೊಂಡ್ಕೊಳ್ಳೆ ಅಯ್ಯೋ ರಾಮ, ಸ್ವೇದ. ರೋಮಾಂಚನ ಆಗೋದು, ರೋಮಾಂಚ. ಸ್ವರಭೇದ, ನೀನು ಅವನನ್ನ ಪ್ರೀತಿಸುತ್ತೀಯ ಸೀತೆ ಹೇಳುವಾಗ ಗದಗದ ನಡುತ್ತಾ ಇರ್ಲಿ, ಹೌದಾ? ರೋಮಾಂಚನ. ಸ್ವರಭೇದೂತ, ವೇಪತುಹ, ವೈವರ್ಣ್ಯ, ಮುಖದ ಬಣ್ಣ ಬದಲಾಗ್ತದ, ಅಶ್ರು, ಕಣ್ಣೀರು ಬರ್ತದ, ಮೂರ್ಛೆ ಬಂದು ಹೊತ್ತಗ ಮೆದ್ದು ಬಿಡ್ತಾಳೆ, ರಾಮನನ್ನು ಅಗಲಿ ನಾನು ಬದುಕುವುದೇ. ಇದೇನಂದ್ರ ಆಕೆಯ ಮಾನಸಿಕ ಮತ್ತು ದೈಹಿಕ ಅವಸ್ಥೆಗಳ ಅಭಿನಯವೇ ನಾಟಕವಾಗುತ್ತದೆ ಅಂತ ತಿಳ್ಕೊಂಡೇವ ಹೇಳ. ಹೌದಾ? ಹಿಂದೆ ಹೇಳಿದ ನಾನಾ ಭಾವೋಪಸಂಪನ್ನಂ ನಾನಾವಸ್ಥಾಂತರಾತ್ಮಕಂ ಈ ಮೊದಲಾದ ಮಾತುಗಳನ್ನು ಇಲ್ಲೆಲ್ಲ ನಾವು ಸ್ಮರಿಸ್ಕೋಬಹುದು ಅಂತ ತಿಳ್ಕೊಂಡು ಬಹಳ ಅದ್ಭುತವಾಗಿ ಇಲ್ಲಿ ಹೇಳಲ್ಪಟ್ಟದ. ಹಾಗಾಗಿ ದ ಕಂಪೇರಿಟಿವ್ ಸ್ಟಡಿ ಯಾಕೆ ಬೇಕಾಗ್ತದೆ ಅಂದ್ರೆ ಈ ತರ. ಹೌದಾ? ಬಹಳ ಅದ್ಭುತ. ನಾನು ಇದನ್ನ ಓದ್ಬೇಕಾದ್ರೆ ರೋಮಾಂಚನ ಆಗಿತ್ತು ನನಗೆ. ಏನ್ ಚಂದ ಬರೀತಾರಪ್ಪ. ತಿಪ್ಪೇರುದ್ರ ಸ್ವಾಮಿ ಅವರು ಬರೆದಿರ್ತಕ್ಕಂಥ ಪಾಯಿಂಟ್ ಇದು. ಹೌದಾ? ಅರಿಸ್ಟಾಟಲ್ ಪ್ರಕಾರ ಏನು, ಭರತನ ಪ್ರಕಾರ ಏನು, ಎಷ್ಟು ಚಂದ ಅನಿಸ್ತದ. ಪ್ಲೇಟೋನ ಪ್ರಕಾರ ಏನು, ಅರಿಸ್ಟಾಟಲ್ ಪ್ರಕಾರ ಏನು, ಭರತನ ಪ್ರಕಾರ ಏನು ಮತ್ತು ಅಭಿನವ ಗುಪ್ತನ ಪ್ರಕಾರ ಏನು, ಭಾರತೀಯರ ಪ್ರಕಾರ ಏನು ಮತ್ತು ಪಾಶ್ಚಿಮಾತ್ಯರ ಪ್ರಕಾರ ಏನು. ಕಂಪೇರಿಟಿವ್ ಓದ್ಬಿಟ್ರೆ ಇದಕ್ಕಿಂತ ಮಿಗಿಲಾದದ್ದು ಏನು ಬರ್ತದೆ? ಏನು ಇಲ್ಲಲ್ಲ. ನೋಡ್ರಿ ಮುಂದೆ ಬರ್ರಿ. ನೋಡ್ರಿ ಇದನ್ನ ಏನಂದ್ರೆ ಇಂಗ್ಲಿಷ್ನಾಗ ಬರ್ದಿದ್ರು, ಮೋಸ್ಟ್ಲಿ ಇದು ಒಬ್ಬ ವಿಮರ್ಶಕ ಬರ್ದಿತ್ತು. ಡ್ರಾಮಾ ಅಕಾರ್ಡಿಂಗ್ ಟು ನಾಟ್ಯಶಾಸ್ತ್ರ ಈಸ್ ಆನ್ ಇಮಿಟೇಷನ್ ನಾಟ್ ಓನ್ಲಿ ಆಫ್ ಆಕ್ಷನ್ ಬಟ್ ಆಲ್ಸೋ ವೇರಿಯಸ್ ಮೆಂಟಲ್ ಅಂಡ್ ಫಿಸಿಕಲ್ ಸ್ಟೇಟಸ್. ನಾಟ್ಯಶಾಸ್ತ್ರದ ಪ್ರಕಾರ ಕೇವಲ ಒಂದು ಆಕ್ಷನ್ ಅನುಕರಣೆ ಅಲ್ಲ, ಅದಕ್ಕಿಂತ ಹೆಚ್ಚು ಅವನ ದೈಹಿಕ ಮತ್ತು ಮಾನಸಿಕ ಅವಸ್ಥೆಗಳ ಅನುಕರಣೆ ಇದನ್ನು ಹೇಳುತ್ತದೆ. ಇಟ್ ಈಸ್ ಎ ರಿಪ್ರೆಸೆಂಟೇಟಿವ್ ಆಫ್ ದ ಎಂಟೈರ್ ಹ್ಯೂಮನ್ ಆಕ್ಟಿವಿಟಿ ಇನ್ ಇಟ್ಸ್ ಡಿಪಾರ್ಟ್ಮೆಂಟ್ಸ್. ಹೌದಾ? ಇಡೀ ಮಾನವನ ಆಕ್ಟಿವಿಟಿಯ ಅನುಕರಣೆಯನ್ನು ಕುರಿತು ಅದು ಹೇಳುತ್ತದೆ. ಅರಿಸ್ಟಾಟಲ್ ಟ್ರಾಜಿಡಿ ಇಸ್ ಮೋರ್ ಕನ್ಸರ್ನ್ಡ್ ವಿತ್ ಆಕ್ಷನ್. ಅರಿಸ್ಟಾಟಲ್ನ ಟ್ರಾಜಿಡಿ ಅನ್ನೋದು ಕೇವಲ ಕ್ರಿಯೆಗಳ ಕಡೆಗೆ ಹೆಚ್ಚು ಒತ್ತನ್ನು ಕೊಡುತ್ತದೆ. ಅಂಡ್ ದ ಎಂಡ್ ಆಫ್ ಲೈಫ್, ದಟ್ ಲೈಫ್ ಬೀಯಿಂಗ್. ನೋಡಿ, ಜೀವನದ ಕೊನೆಯನ್ನು ಕುರಿತು ಅದು ಹೇಳುತ್ತದೆ. ವೇರಿಯಸ್ ದ ಡ್ರಾಮಾ ಆಫ್ ನಾಟ್ಯಶಾಸ್ತ್ರ ಎಡ್ಯುಕೇಟ್ಸ್ ದ ಫೇತ್ಫುಲ್ ರಿಪ್ರೆಸೆಂಟೇಷನ್ ಆಫ್ ದ ವೆರೈಡ್ ಆಸ್ಪೆಕ್ಟ್ಸ್ ಆಫ್ ದ ಇನ್ಕ್ಲೂಡಿಂಗ್ ಆಕ್ಷನ್ ಆಫ್ ಸೆಂಟಿಮೆಂಟ್ಸ್. ನಾಟ್ಯಶಾಸ್ತ್ರ ಮತ್ತು ಇವೆರಡರ ನಡುವೆ ಕಂಪೇರಿಟಿವ್ ಮಾಡಿದ್ದೇನೆ, ನಾನು ಕನ್ನಡಕ್ಕೆ ಅನುವಾದ ಮಾಡಿ ಹೇಳಿದ್ದೇನೆ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ. ಇವೆರಡರಲ್ಲಿ ಯಾವ್ದು ಶ್ರೇಷ್ಠ ಇದನ್ನ ಹಾಕಿದೆ, ನಾನು ಸುಮ್ಮನೆ ಹಾಕಿರಲ್ಲ ಪಾಯಿಂಟ್. ಇವೆರಡರಲ್ಲಿ ನಾಟ್ಯಶಾಸ್ತ್ರದಲ್ಲಿ ನಾಟಕ ಮಾನವ ಜೀವನದ ಸಮಗ್ರ ಸ್ವರೂಪವನ್ನು ಪ್ರತಿನಿಧಿಸುವಂತಹ ಕ್ರಿಯೆ ಮತ್ತು ಪಾತ್ರಗಳ ಅನುಕರಣೆ ಮಾಡುತ್ತದೆ. ಭಾರತೀಯರ ಕಲ್ಪನೆ ಸಮಗ್ರತೆಯ ಕಡೆಗೆ ಇರುತ್ತದೆ. ಸಮಗ್ರ ಮಾನವ ಜೀವನವನ್ನು ಪ್ರತಿನಿಧಿಸುವುದರ ಕಡೆಗೆ ಇಮಿಟೇಷನ್ ಅನ್ನು ನೋಡುತ್ತಾರೆ ಭಾರತೀಯರು. ಅರಿಸ್ಟಾಟಲ್ ಕೇವಲ ಹಾಗೆ ನೋಡುವುದಿಲ್ಲ, ಅದೇನಂದ್ರ ಕೊನೆ ಹಂತಕ್ಕೆ ಹೆಚ್ಚು ಗಮನ ಕೊಡುತ್ತದೆ. ಟ್ರಾಜಿಡಿ ಅನ್ನೋದು ಅದು ಏನಂದ್ರೆ ದುರಂತವಾಗಿ ಮುಕ್ತಾಯ ಆಗಬೇಕು ಅನ್ನೋದ್ರ ಕಡೆ ನೋಡ್ತದೆ. ಹಾಗಾಗಿ ನಾಟ್ಯಶಾಸ್ತ್ರಕ್ಕೂ ಮತ್ತು ಅರಿಸ್ಟಾಟಲ್ ಪೋಯಟಿಕ್ಸ್ ಹೋಲಿಸಿದ್ರೆ ಪರಿಪೂರ್ಣತೆಯ ಕಡೆಗೆ ಎತ್ತಿಕೊಂಡು ಹೋಗುವಂತಹ ಶಾಸ್ತ್ರ ನಾಟ್ಯಶಾಸ್ತ್ರವಾಗುತ್ತದೆ, ಟ್ರಾಜಿಡಿ ಅಲ್ಲ. ಇದು ಇಂಪಾರ್ಟೆಂಟ್. ಭರತನಲ್ಲಿ ಮತ್ ವಿಚಿತ್ರದ, ಭರತನಲ್ಲಿ ಕ್ರಿಯೆಯಷ್ಟೇ ಅದಕ್ಕಿಂತ ಹೆಚ್ಚಾಗಿ ಬಹುಮುಖ ಜೀವನದ ವಿವಿಧ ಭಾಗಗಳ ಅವಸ್ಥೆಗಳ ಅನುಕರಣೆ ಪ್ರಧಾನವಾಗುತ್ತದೆ. ಹೌದಾ? ಭಾವ ಮತ್ತು ಶರೀರ ಈ ವಿವಿಧ ಭಾವಗಳ ಅಭಿವ್ಯಕ್ತಿಯ ಕಡೆಗೆ ಭರತ ಕಾನ್ಸಂಟ್ರೇಟ್ ಮಾಡಿದ್ರ. ಹೌದಾ? ಇವ ಆತರ ಆಗೋದಿಲ್ಲ, ಇವು ದುರಂತದ ಕಡೆಗೆ ಮಾತ್ರ ಹೇಳುತ್ತಾನೆ. ಎರಡರಲ್ಲಿ ಹೋಲಿಸಿದ್ರೆ ಭಾರತೀಯರ ಸ್ಥಿತಿ ಬಹಳಷ್ಟು ಉಚ್ಚ ಮಟ್ಟದಲ್ಲಿ ಇದೆ ಅಂತ ತಿಳ್ಕೊಬೇಕು. ಆಯ್ತಾ? ನೆಕ್ಸ್ಟ್, ಶ್ರೀಶಂಕುಕ ವ್ಯಾಖ್ಯಾನ ಬರೆದಿದ್ನಲ್ಲ, ಅದರಲ್ಲಿ ಅನುಕರಣ ವಾದವನ್ನು ಎತ್ತಿ ಹಿಡಿಯುತ್ತಾನೆ. ಬಹಳ ಅದ್ಭುತವಾದ ಪಾಯಿಂಟ್ ಇದೆ, ನೆನಪಿಟ್ಟುಕೋರಿ. ಹೌದಾ? ಶ್ರೀಶಂಕುಕ ನಾಟ್ಯಶಾಸ್ತ್ರಕ್ಕೆ ಬರೆದ ವ್ಯಾಖ್ಯಾನದಲ್ಲಿ ಏನದು ಅನುಕರಣ ವಾದವನ್ನು ಎತ್ತಿ ಹಿಡಿದ. ನೆನಪಿಟ್ಟುಕೋರಿ. ಇಲ್ಲಿ ಮುಖ್ಯವಾಗಿ ಗಮನಿಸುವುದು ಅನುಕರಣೆ ಎನ್ನುವುದರಲ್ಲಿ ಭಾರತೀಯ ದೃಷ್ಟಿ ಕಂಡ ವಿಶಿಷ್ಟತೆ. ಇದೇ ದೃಷ್ಟಿ ಅವಸ್ಥಾನ ಕೃತಿರ್ ನಾಟ್ಯಂ ಎಂಬುದರಲ್ಲಿಯೂ ಅನಂತರ ಅಲಂಕಾರಿಕರಲ್ಲಿಯೂ ಬೆಳೆದು ಬಂದಿದೆ. ಇದು ಬಹಳ ಇಂಪಾರ್ಟೆಂಟ್. ಅರಿಸ್ಟಾಟಲ್ ರುದ್ರನಾಟಕದ ಅನುಕರಣೆ ಕೇವಲ ವ್ಯಕ್ತಿ ಮತ್ತು ಘಟನಾ
ಪ್ರಧಾನವಾದದ್ದು. ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಕ್ರಿಯೆ, ಅದಕ್ಕೆ ಕಾರಣವಾದ ಪರಿಣಾಮವಾದ ಘಟನಾ ಪರಂಪರೆಗಳು ಇಲ್ಲಿ ಇರುತ್ತವೆ. ಹೌದಾ? ಹೀಗೆಲ್ಲ ಹೇಳಿದವನು ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ನೋಡ್ರಿ. ಭರತನಲ್ಲಿ ಆಲೋಚನೆಗಳು, ಭಾವನೆಗಳು, ಕ್ರಿಯೆಗಳು ಎಲ್ಲಕ್ಕೂ ಪ್ರಾಧಾನ್ಯ ಲಭಿಸುತ್ತದೆ. ಜೀವನ ದೃಷ್ಟಿ ಮತ್ತು ಧೋರಣೆಗಳನ್ನು ಕುರಿತು ಇಬ್ಬರಲ್ಲಿ ಇರುವ ಅಂತರ. ಅರಿಸ್ಟಾಟಲ್ ಹೇಳೋದು ಒಬ್ಬ ವ್ಯಕ್ತಿ ಒಂದು ಘಟನಾ ಪ್ರಧಾನವಾದ ವಿಷಯವನ್ನು ಹೇಳುವುದು ಅರಿಸ್ಟಾಟಲ್ನ ಉದ್ದೇಶ. ಭರತಂದು ಒಬ್ಬ ವ್ಯಕ್ತಿಯ ಹಲವಾರು ವ್ಯಕ್ತಿಗಳ ಆಲೋಚನೆಗಳು, ಭಾವನೆಗಳು, ಕ್ರಿಯೆಗಳು ಎಲ್ಲಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟು ಜೀವನ ದೃಷ್ಟಿ ಮತ್ತು ಧೋರಣೆಯನ್ನ ಕುರಿತು ಇದು ಹೇಳುತ್ತದೆ. ಅಂದ್ರ ಭರತನ ದೃಷ್ಟಿ ಸಮಗ್ರತೆಯ ಕಡೆಗೆ ಹೋದ್ರ ಅರಿಸ್ಟಾಟಲ್ ದೃಷ್ಟಿ ಒಂದು ಸಂಕುಚಿತತೆ ಕಡೆಗೆ ಬರ್ತದ. ಇದು ಭಾರತೀಯ ಮತ್ತು ಪಾಶ್ಚಿಮಾತ್ಯರ ಮನೋಧರ್ಮಗಳಲ್ಲಿ ಕಂಡು ಬರುವ ವ್ಯತ್ಯಾಸವನ್ನು ಸೂಚಿಸುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಆಯ್ತಾ? ಮುಂದೆ ಅಂದ್ರೆ ಇಲ್ಲೇನ್ ಹೇಳಿದೆ ನಾನು, ಸ್ವಲ್ಪ ಭಾರತೀಯರು ಮತ್ತು ಪಾಶ್ಚಿಮಾತ್ಯರ ನಡುವೆ ಏನೇನಿತ್ತು ಅನ್ನೋದು ಕುರಿತು ನಾನು ಚರ್ಚೆ ಮಾಡಿದೆ. ಈಗ ಬರೋದೇನಂದ್ರ ಅರಿಸ್ಟಾಟಲ್ನ ಪ್ರಕಾರ ಅನುಕರಣೆಯ 3 ರೂಪಗಳು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅವನು ಹೇಳಿದ, ದ ಪೋಯಟ್ ಬೀಯಿಂಗ್ ಆನ್ ಇಮಿಟೇಟರ್, ಕವಿಯಾದವನು ಒಬ್ಬ ಅನುಕರಣೆ ಮಾಡುವಂತ ವ್ಯಕ್ತಿಯಾಗಿ, ಲೈಕ್ ಎ ಪೇಂಟರ್ ಆರ್ ಎನಿ ಆರ್ಟಿಸ್ಟ್ ಮಸ್ಟ್ ಬಿ ನೆಸೆಸರಿ ಇಮಿಟೇಟ್ ಒನ್ ಆಫ್ ದೀಸ್ ಆಬ್ಜೆಕ್ಟ್ ಥಿಂಗ್ಸ್. ನೋಡ್ರಿ, ಒಂದ್ ನೆನ್ಪಿಡುವ, ಅನುಕರಣಾತ್ಮಕ ವ್ಯಕ್ತಿಯಾಗಿರ್ತಕ್ಕಂತಹ ಕವಿಯೊಬ್ಬನು ಅಥವಾ ಪೇಂಟರ್ ಆಗಿರಲಿ ಅಥವಾ ಯಾವುದೇ ಕಲಾವಿದನಾಗಿರಲಿ, ಅವನು 3 ರೀತಿಯಾದ ಅನುಕರಣೆಗಳನ್ನ ಮಾಡಬೇಕು. ಆ 3 ಯಾವುವು ಅಂದ್ರೆ ಆಸ್ ದೇ ವೇರ್, ಆಸ್ ದೇ ಆರ್ ಅಂಡ್ ಥಿಂಗ್ಸ್ ಆಸ್ ಆಟ್ ಟು ಬಿ. ಈ 3 ಪದಗಳು ಬಹಳ ಇಂಪಾರ್ಟೆಂಟ್ ಇದೆ. ಕವಿ ಇರಲಿ, ಪೇಂಟರ್ ಇರಲಿ, ಕಲಾವಿದ ಇರಲಿ, ಅವನು ಏನು ಮಾಡಬೇಕು ಅಂದ್ರೆ ಒಂದು ಪಾತ್ರ ಈ ಹಿಂದೆ ಹೇಗಿತ್ತೋ ಅದನ್ನು ಅನುಕರಿಸಬೇಕು, ಈಗ ಹೇಗಿದೆಯೋ ಅದನ್ನು ಅನುಕರಿಸಬೇಕು, ಮತ್ತು ಹೇಗೆ ಇರಬೇಕು ಭವಿಷ್ಯತ್ತಿನಲ್ಲಿ ಹಾಗೂ ಅನುಕರಿಸಬೇಕು. ಇದು ಅವನು ಹೇಳಿದ್ದು. ಹೌದಾ? ಆಸ್ ದೇ ವೇರ್ ಅಂದ್ರೆ ಪಾಸ್ಟ್ ಟೆನ್ಸ್. ಅದು ಹಿಂದೆ ಹೇಗಿದ್ದರೂ ಹಾಗೆ ಅನುಕರಿಸಬೇಕು. ಆರ್ ಅಂದ್ರೆ ಈಗ ಹೇಗಿದ್ದರು, ಪ್ರೆಸೆಂಟ್ ನಲ್ಲಿ ಹೇಗಿದ್ದಾರೆ ಅನ್ನೋದನ್ನ ಅನುಕರಿಸಬೇಕು. ಥಿಂಗ್ಸ್ ಆಸ್ ದೇ ಆರ್ ಸೈಡ್. ಮುಂದ ಥಿಂಗ್ಸ್ ಆಸ್ ದೇ ಆಟ್ ಟು ಬಿ, ಭವಿಷ್ಯತ್ತಿನಲ್ಲಿ ಹೇಗಿರಬೇಕು. ಹಾಗೆ 3 ರೀತಿಯಲ್ಲಿ ಅನುಕರಣೆ ಮಾಡಿದ್ರೆ ಅನುಕರಣೆ ಆಗ್ತದೆ. ಆಸ್ ದೇ ವೇರ್, ಆಸ್ ದೇ ಆರ್, ಥಿಂಗ್ಸ್ ಆಸ್ ದೇ ಆಟ್ ಟು ಬಿ. ಆಟ್ ಟು ಬಿ ಅಂದ್ರೆ ಏನು? ಭವಿಷ್ಯತ್ತಿನಲ್ಲಿ ಇರಬೇಕಾದ ರೀತಿಯಲ್ಲಿ ಕೂಡ ಅನುಕರಣೆ ಮಾಡಬೇಕು. ಈ 3 ರೀತಿಯಲ್ಲಿ ಕೂಡ ಅವನು ಅನುಕರಣೆ ಮಾಡಬೇಕು. ಅದು ಕನ್ನಡದಲ್ಲಿ ವಸ್ತುಗಳು ಇದ್ದ ಹಾಗೆ, ಇರುವ ಹಾಗೆ, ಮತ್ತು ಇದ್ದುವೆಂದು ಹೇಳಲಾಗದ ಹಾಗೆ, ಮತ್ತು ಇರಬೇಕಾದ ಹಾಗೆ, ಹೀಗೆ 3 ಹಂತಗಳಲ್ಲಿ ಅನುಕರಣೆ ಆಗಬೇಕು ಅಂತ ತಿಳ್ಕೊಂಡು ಆತ ಹೇಳಿದ. ಆಮೇಲೆ ಇಲ್ಲಿ ಬರ್ತದೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ, ಚೂರು ಸರಿ ತಿಳ್ಕೊರಿ. ಇಲ್ಲಿ ನೋಡ್ರಿ, ಈ 3 ಹಂತಗಳಲ್ಲಿ ಅಂದ್ರ ಆಸ್ ದೇ ವೇರ್, ಆಸ್ ದೇ ಆರ್, ಇವು ಎರಡಕ್ಕಿಂತ 3ನೇ ಸ್ಟೇಜ್ ಐತಲ್ಲ, 3 ಹಂತಗಳಲ್ಲಿ ಅನುಕರಣೆ ಸ್ವರೂಪ ಏನಾಗ್ತದ ನೋಡ್ರಿ. ಕೊನೆಯದು ಥಿಂಗ್ಸ್ ಆಸ್ ದೇ ಆಟ್ ಟು ಬಿ ಅಂತ ಹೇಳ್ತಾನಲ್ಲ ಅವ, ಮುಂದೆ ಇರುವ ಹಾಗೆ ಅನ್ನೋದು ಒಂದು ಪ್ರಕೃತಿಯನ್ನು ಪುನರ್ ಸೃಷ್ಟಿಸುವ ಕಾರ್ಯ ನಡೆಯುತ್ತದೆ. ಬಹಳ ಇಂಪಾರ್ಟೆಂಟ್. ಅದರ ಆಂತರಂಗಿಕ ಸತ್ಯಗಳನ್ನು ಆವಿಷ್ಕರಿಸುವ, ಪರಿಷ್ಕರಿಸುವ ಆದರ್ಶದ ಪ್ರತೀಯಮಾನವಾಗುತ್ತದೆ. ಬಹಳ ಅದ್ಭುತ ಪಾಯಿಂಟ್ ಇದೆ ಇದು, ಸುಮ್ಮನೆ ಇಲ್ಲ. ಕವಿಯ ದಾರ್ಶನಿಕ ದೃಷ್ಟಿಯ ಸಾಕಾರ ಸಂಕೇತವಾಗುತ್ತದೆ. ಕವಿ ಇವೆಲ್ಲವನ್ನು ಭಾಷೆಯ ಮೂಲಕ ಸಾಧಿಸಿ ಹೊಸದೊಂದು ಆಯಾಮ ಕೊಡುತ್ತಾನೆ. ಬಹಳ ಅದ್ಭುತ ಇದೆ ಪಾಯಿಂಟ್, ಇದು ಗೊತ್ತಿರ್ಲಿ. ಅಂದ್ರ ಅನುಕರಣೆ ಎಂದರೆ ಒಬ್ಬ ವ್ಯಕ್ತಿಯ ಗತ ಜೀವನವನ್ನ ವರ್ತಮಾನ ಜೀವನವನ್ನು ಅನುಕರಣೆ ಮಾಡಬೇಕು, ಭವಿಷ್ಯತ್ತಿನಲ್ಲಿ ಇರಬೇಕಾದ ರೀತಿಯಲ್ಲಿ ಕೂಡ ಹೇಳ್ಬೇಕು. ಭವಿಷ್ಯತ್ತಿನಲ್ಲಿ ಇರುವುದನ್ನ ಇವ ನೋಡ್ಲೇ ಇಲ್ಲಲ್ಲ, ಆದ್ರೂ ಕೂಡ ಭವಿಷ್ಯತ್ತಿನಲ್ಲಿ ಇರಬೇಕಾದ ರೀತಿಯಲ್ಲಿ ಹೇಳಬೇಕು ಅನ್ನುವಂತ ಪಾಯಿಂಟ್ ಇದೆಯಲ್ಲ, ಅದ್ರ ಅರ್ಥ ಏನಂದ್ರ ಅದು ಪುನಃ ಸೃಷ್ಟಿ ಮಾಡುವ ಕೆಲಸ. ಹೌದಾ? ಯಾಕಂದ್ರೆ ನೋಡ್ಲೇ ಇಲ್ಲ, ಇದು ಹೀಗಿರಬೇಕು ಅಂತ ಒಂದು ವಸ್ತುವನ್ನ ಪೂರ್ಣ ರೂಪದ ಕಡೆಗೆ ಒಯ್ಯುವ ರೀತಿಯನ್ನು ಅದು ಹೇಳುತ್ತದೆ. ಒಂದು ವ್ಯಕ್ತಿತ್ವದ ಆವಿಷ್ಕಾರವನ್ನ, ಒಂದು ವ್ಯಕ್ತಿತ್ವದ ಪರಿಷ್ಕಾರವನ್ನ, ಆದರ್ಶ ರೂಪವನ್ನ, ಪ್ರತೀಯಮಾನವನ್ನ ಹೇಳುವ ಕೆಲಸ ಮಾಡ್ತದ. ಅಲ್ಲಿ ಕವಿಯ ದರ್ಶನ ಕೆಲಸ ಮಾಡ್ತದ. ಹಾಗಾಗಿ ಅನುಕರಣೆಯಲ್ಲಿ ಪಾಸ್ಟ್ ಪ್ರೆಸೆಂಟ್ಗಿಂತ ಭವಿಷ್ಯತ್ತಿನಲ್ಲಿ ಇರಬೇಕಾದ ರೀತಿಯ ಪರಿಪೂರ್ಣವಾಗಿರುವಂತಹ ಒಂದು ಸತ್ಯವನ್ನು ಹೇಳುವಂತ ಕೆಲಸ ಏನಿದೆಯಲ್ಲ, ಇದು ಕಾವ್ಯದಿಂದ ಆಗುತ್ತದೆ ಎನ್ನುವಂತ ವಿಷಯ ಹೇಳುವುದು ಬಹಳ ದೊಡ್ಡ ಕೆಲಸ. ಹಾಗಾಗಿ ಅನುಕರಣೆ ಎನ್ನುವುದು ಇದು ನಕಲಲ್ಲ,
ಇದ್ದ ಹಾಗೆ ಹೇಳುವುದು ನಕಲಾದೀತು, ವರ್ತಮಾನದಲ್ಲಿ ಇರುವ ಹಾಗೆ ಹೇಳುವುದು ನಕಲಾದೀತು, ಆದರೆ ಭವಿಷ್ಯತ್ತಿನಲ್ಲಿ ಇರಬಹುದಾದ ರೀತಿಯನ್ನು ಹೇಳುವುದರಿಂದ ಇದು ಒಂದು ಅನುಕರಣೆ ಅನ್ನೋದು ಪರಿಪೂರ್ಣ. ಹೌದಾ? ಹೀಗೆ ಅವನು ಹೇಳಿದ. ಹೌದಾ? ಇದು ಆತನ ಬಹಳ ಅದ್ಭುತವಾದ ಒಂದು ಪಾಯಿಂಟ್. ಪ್ಲಾಟಿನಸ್ ಅಂತ ಬರ್ತಾನೆ. ಅನುಕರಣೆಯನ್ನು ಮತ್ತೆ ಕಲಾಸೃಷ್ಟಿಯ ಉನ್ನತ ಹಂತಕ್ಕೆ ಏರಿಸಿದವನು. ನೆನ್ಪಿಟ್ಟುಕೋರಿ, ಬಹಳ ಇಂಪಾರ್ಟೆಂಟ್ ಇದೆ. ಇಮಿಟೇಷನ್ ಅರಿಸ್ಟಾಟಲ್ ನಂತರ ಅದನ್ನ ಮತ್ತೆ ಕಲಾ ಸೃಷ್ಟಿಯ ಉನ್ನತ ಹಂತಕ್ಕೆ ಏರಿಸಿದ ಕೆಲಸವನ್ನು ಮಾಡಿದವನು ಪ್ಲಾಟಿನಸ್. ಹೌದಾ? ಇವನೇನಂದ ಅಂದ್ರೆ ನೋಡಲಿ, ಅನುಕರಣೆಯನ್ನು ಸೌಂದರ್ಯ ಪೂರಕ ಶಕ್ತಿ ಅಂತ ಕರೆದ. ಅನುಕರ್ತರನ್ನ ಸೌಂದರ್ಯ ನಿರ್ಮಾಪಕರು ಅಂತ ಕರೆದ. ಬಹಳ ಅದ್ಭುತವಾದ ಪಾಯಿಂಟ್. ಹೌದಾ? ನೋಡ್ರಿ, ಪ್ಲಾಟಿನಸ್ ಅನುಕರಣಾ ತತ್ವವನ್ನ ಮತ್ತೆ ಉನ್ನತ ಹಂತಕ್ಕೆ ಏರಿಸಿದ ಕೆಲಸ ಮಾಡಿದ ಅರಿಸ್ಟಾಟಲ್ನ ನಂತರ. ಅವನ ಪ್ರಕಾರ ಅನುಕರಣೆ ಎಂದರೆ ಸೌಂದರ್ಯ ಪೂರಕ ಶಕ್ತಿ. ಈಗ ನೋಡ್ರಿ, ಅನುಕಾರ್ಯ, ಅನುಕರ್ತ ಇವೆಲ್ಲ ಬರ್ತಾವಲ್ಲ. ಅನುಕರ್ತ ಅಂದ್ರೆ ಏನು? ಅನುಕರ್ತ ಅಂದ್ರ ಈ ನಾಟಕಕಾರರು, ನಾಟಕ ಅಭಿನಯ ಮಾಡ್ತಾ ಇದ್ದಾರಲ್ಲ ಅವರು, ಡ್ರಾಮಟಿಸ್ಟ್, ಅವರು ಪಾತ್ರಗಳು. ಹೌದಾ? ಕ್ಯಾರೆಕ್ಟರ್ಸ್. ಈ ಪಾತ್ರಗಳಿಗೆ ಸೌಂದರ್ಯ ನಿರ್ಮಾಪಕರು ಅಂತ ಕರಿತಾನವ. ಮೌಲ್ಡರ್ಸ್ ಆಫ್ ಬ್ಯೂಟಿ, ಸೌಂದರ್ಯ ನಿರ್ಮಾಪಕರು ಅಂತ ಕರೆದ. ಯಾಕಂದ್ರೆ ಸೌಂದರ್ಯ ಪೂರಕ ಶಕ್ತಿ. ಸೀತೆ ಮುಖಕ್ಕೆ ಪ್ರಸಾದನ ಬಳಕೊಂತಿದ್ಲೋ ಇಲ್ಲೋ ಗೊತ್ತಿಲ್ಲ. ಸೀತೆ ಬಣ್ಣ ಬಣ್ಣದ ಸೀರೆಗಳನ್ನು ಏನೇನೋ ಹಾಕೊಂತಿದ್ಲೋ ಇಲ್ಲೋ ಗೊತ್ತಿಲ್ಲ. ಏನ್ ತರ ಹಾಕೊಂತಿದ್ಲೋ ಗೊತ್ತಿಲ್ಲ. ಅವುಗಳನ್ನ ಇವ್ರು ಹಾಕೊಂಡ್ರು, ಅವುಗಳನ್ನ ಇವ್ರು ಲೇಪಿಸ್ಕೊಂಡ್ರು. ಆಕೆ ಕೂದಲದು ಹೇರ್ ಸ್ಟೈಲ್ ಬೇರೆ ಬೇರೆ ತರ ಮಾಡಿದ್ರು. ಆಕೆಗೆ ಭಾವನೆಗಳಿಗೆ ಹೊಸ ರೂಪವನ್ನು ಕೊಟ್ರು. ಹಾಗಾಗಿ ಅನುಕರ್ತರನ್ನ ಸೌಂದರ್ಯ ನಿರ್ಮಾಪಕರು ಅಂತ ಕರೆದ ಪ್ಲಾಟಿನಸ್. ಎಷ್ಟು ಅದ್ಭುತದ ನೋಡ್ರಿ ಇದು. ನೆಕ್ಸ್ಟ್ ಬರೋಣ. ಡ್ರೈಡನ್ ಬರ್ತಾನೆ. ರಿನೈಸನ್ಸ್ ಯುಗ ಅಂತ ಬರ್ತೈತೆ ಅಲ್ಲಿ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ, ಅಥವಾ ನವೋದಯ ಯುಗ ಅಂತ ಕರೀತಾರೆ. ಅವಾಗ ಮತ್ತೆ ಇದನ್ನು ಪುನಃ ಬಳಸಿದ. ಹೌದಾ? ಅದು ಏನಂದ್ರ, ಡ್ರೈಡನ್ ಹೇಳ್ದ, ಅವನು ಕೃತಿ ಆನ್ ಎಸ್ಸೆ ಆಫ್ ಡ್ರಾಮೆಟಿಕ್ ಪೊಯಸಿ ಅಂತ ತಿಳ್ಕೊಂಡು ಅದೊಂದು ಪ್ರಬಂಧ. ಆ ಪ್ರಬಂಧದಲ್ಲಿ ಹೇಳ್ತಾನ, ಎ ಸೀರಿಯಸ್ ಪ್ಲೇ ಈಸ್ ಇಂಡೀಡ್ the representation of nature, but it is nature brought up to an higher pitch. ನೋಡ್ರಿ, ಎಷ್ಟು ಅದ್ಭುತವಾದ ನಾಟಕ ಹೇಳ್ತಾನಂದ್ರ, ಗಂಭೀರ ನಾಟಕ ಪ್ರಕೃತಿಯ ಪ್ರಾತಿನಿಧಿಕ ನಿರೂಪಣೆ ಏನು ಹೌದು, ಆದರೆ ಪ್ರಕೃತಿಯನ್ನ ಔನ್ನತ್ಯಕ್ಕೆ ಏರಿಸಲ್ಪಟ್ಟು ಹೇಳಲ್ಪಡ್ತದ. ಬಹಳ ಅದ್ಭುತವಾದ ಪಾಯಿಂಟ್. ಎ ಸೀರಿಯಸ್ ಪ್ಲೇ ಇಸ್ ಇಂಡೀಡ್ ದ ರಿಪ್ರೆಸೆಂಟೇಷನ್ ಆಫ್ ನೇಚರ್. ನಾಟಕ ಅನ್ನೋದು ಪ್ರಕೃತಿಯ ನಿರೂಪಣೆ ಹೌದು, ಆದರೆ ಪ್ರಕೃತಿಯ ಆದರ್ಶೀಕೃತ ರೂಪ ಅನ್ನೋದು ಹೇಳ್ತದೆ. ಹೌದಾ? ಬಹಳ ಅದ್ಭುತವಾದ ಮಾತನ್ನ. ಇದು ಕೇವಲ ಪ್ರತಿಬಿಂಬವಲ್ಲ, ಅದು ವಿಶಿಷ್ಟ ಆಯ್ಕೆಯಿಂದ ರೂಪಿಸುವ ಕವಿಕರ್ಮ, ವರ್ಕ್ ಆಫ್ ಪೋಯಟ್. ಅದ್ಭುತವಾದ ಮಾತು ಹೇಳ್ತಾನೆ. ಹೌದಾ? ಎನ್ನುತ್ತಾರೆ ಡ್ರೈಡನ್. ಹಾಗೆಯೇ ಪ್ರಾಸಂಗಿಕವಾಗಿ ಇನ್ನೂ ಹಲವಾರು ವಿಮರ್ಶಕರು ಅನುಕರಣೆ ಸ್ವರೂಪವನ್ನು ಸ್ಪರ್ಶಿಸಿದ್ದಾರೆ. ಹೌದಾ? ಅದಕ್ಕ ಅವ್ರ ಪ್ರಕಾರ ಕಾವ್ಯ ಅಂದ್ರೆ ಅನುಕರಣೆ ಎಲ್ಲ ಆವಿಷ್ಕಾರ, ನಾಟ್ ಇಮಿಟೇಷನ್ ಬಟ್ ಇನ್ವೆನ್ಷನ್. ಅದ್ಭುತ. ಇದೊಂದೇನೋ ಶಬ್ದ ಹೋಗಿದೆ. ಇಲ್ಲಿ ನೋಡಿ, ಒರಿಸಿಮಿಲಿಟ್ಯೂಡ್, ಸತ್ಯಭ್ರಾಂತಿ ಎಂಬ ಅರ್ಥವನ್ನು ನೋಡಿದರು. ಸತ್ಯಭ್ರಾಂತಿ, ಸತ್ಯ ಅಲ್ಲದು, ಸತ್ಯಭ್ರಾಂತಿ. ಯಾಕಂದ್ರೆ ಇದು ಸತ್ಯ ಆಗಬಹುದಾದದ್ದನ್ನು ಹೇಳ್ತದೆ. ಮುಂದೆ ಕ್ರೋಚೆ ಬಂದ, ಅವನು ಆಸ್ಥೆಟಿಕ್ ಅನ್ನುವಂತ ಕೃತಿಯನ್ನು ಬರೆದ 1909ರಲ್ಲಿ. ಅವನು ಅನುಕರಣೆ ಅರ್ಥವನ್ನು ಪರಿಶೀಲಿಸಿ ಅದರ ಅರ್ಥವನ್ನು ವಿಸ್ತರಿಸುವ ಪ್ರಯತ್ನವನ್ನು ಮಾಡಿದ. ಅವನು ಹೇಳಿದ, ಕಲೆ ಅನ್ನುವುದು ಪ್ರಕೃತಿ ಅನುಕರಣೆ ಅನ್ನುವಂತ ಅರ್ಥವನ್ನ ಆತ ಹೇಳುವಂತ ಪ್ರಯತ್ನ ಮಾಡಿದ. ಅವನ ಪ್ರಕಾರ ನೋಡ್ರಿ, ಇಂಟ್ಯೂಷನ್ ನಿಂದ ಅಂದ್ರೆ ಅಂತರಂಗದಿಂದ ದರ್ಶಿತವಾಗಿರತಕ್ಕಂಥ ಶಾಶ್ವತ ವಿಷಯಗಳನ್ನ ಪ್ರತಿಬಿಂಬಿಸಬೇಕಾದರೆ ಅದು ಅನುಕರಣೆ ಪರಿಮಿತವಾದ ಅರ್ಥದಲ್ಲಿ ಇರಬಾರದು. ಹೌದಾ? ಅದಕ್ಕೆ ಪೂರಕವಾಗಿ ಹಲವಾರು ವಿಷಯಗಳು ಅದರಲ್ಲಿ ಜೋಡಿಸಲ್ಪಟ್ಟಿರಬೇಕು ಅನ್ನೋ ಅರ್ಥದಲ್ಲಿ ನೋಡಿದ. ಅಂಡ್ ವೆನ್ ದ ಪ್ಲೇಸ್ ಇಸ್ ಯೂಸ್ಡ್ with this intention and in order to emphasize the spirit. ಇದನ್ನೇ ಕನ್ನಡದಲ್ಲಿ ನಾನು ಆಗ್ಲೇ ಮಾಡಿದೆ. ಇಲ್ಲಿ ನೋಡ್ರಿ, ಭರತ ಹೇಳುವ ನಾಟ್ಯಂ ಭಾವಾನುಕೀರ್ತನಂ ಲೋಕ ವೃತ್ತಾನುಕರಣಂ ಎಂಬ ಮಾತುಗಳಾಗಲಿ, ಧನಂಜಯನ ಅವಸ್ಥಾನುಕೃತಿರ್ ನಾಟ್ಯಂ ಎನ್ನುವುದಾಗಲಿ, ಆಮೇಲೆ ಶ್ರೀಶಂಕುಕನ ಅನುವಾದ. ಇದು ಒಂದು ಪಾಯಿಂಟ್ ನಾನು ಯಾಕೆ ಹಾಕಿನ ಒಂದ್ ಸ್ವಲ್ಪ ನೆನಪಿಟ್ಕೋರಿ. ಭರತ ನಾಟ್ಯಂ ಭಾವಾನುಕೀರ್ತನಂ ಹೇಳಿದ, ಕೆಲವೊಂದು ಬರಿತೀರಿ. ಲೋಕ ವೃತ್ತಾನುಕರಣಂ ಅನ್ನೋದು ಹೇಳ್ತಾನ ನಾಟ್ಯಂ ಅಂದ್ರೆ. ಧನಂಜಯ ಅವಸ್ಥಾನುಕೃತಿರ್ ನಾಟ್ಯಂ, ಶ್ರೀಶಂಕುಕಂದ್ ಅನುಕರಣವಾದ. ಬಹಳ ಚೆನ್ನಾಗಿ ತಿಳ್ಕೊರಿ, ಇದು ನಾನು ಹಳೆ ಕಾಲದಲ್ಲಿ ಹೇಳಿರಲ್ಲ. ಅನುಕರಣವಾದ. ಹೌದಾ? ಇವೆಲ್ಲ ಪರಸ್ಪರ ಒಂದನ್ನೊಂದು ಹೋಲುತ್ತವೆ ಎನ್ನುವಂತ ಪಾಯಿಂಟ್ ಅನ್ನ ನಾವಿಲ್ಲಿ ನೋಡ್ಬೇಕು. ನೆಕ್ಸ್ಟ್, ಅರಿಸ್ಟಾಟಲ್ ಅನುಕರಣೆಯನ್ನ ನೋಡ್ರಿ.
ಕಾವ್ಯಾನುಕರಣ ಯಥಾವತ್ತಾದ ಪ್ರತಿಬಿಂಬದಂತ ಅನುಕರಣೆ ಎಲ್ಲ ಎಂಬುದನ್ನು ತನ್ನ ಕಾವ್ಯ ಮೀಮಾಂಸೆಯಲ್ಲಿ ಮಾತ್ರವಲ್ಲದೆ ನೋಡ್ರಿ, ಇಮಿಟೇಷನ್ ಅನ್ನುವ ಪದವನ್ನ ಅರಿಸ್ಟಾಟಲ್ ಕೇವಲ ಪ್ರತಿಬಿಂಬ ಅನ್ನುವುದನ್ನ ಕೇವಲ ತನ್ನ ಪೊಯಿಟಿಕ್ಸ್ ನಲ್ಲಿ ಅಷ್ಟೇ ಹೇಳಿಲ್ಲ, ಜೊತೆಗೆ ಫಿಸಿಕ್ಸ್ ಮತ್ತು ಪೊಲಿಟಿಕ್ಸ್ ನಲ್ಲಿ ಕೂಡ ಹೇಳಿದ್ದಾನೆ. ಬೇರೆ ಬೇರೆ ರೀತಿಯಾದಲ್ಲಿ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಇಮಿಟೇಷನ್ ಅನ್ನುವಂತಹ ಪದದ ಪ್ರಯೋಗ ಮತ್ತು ಅದರ ಅರ್ಥದ ಪ್ರಯೋಗ ಕೇವಲ ಪೊಯಿಟಿಕ್ಸ್ ನಲ್ಲಿ ಮಾತ್ರ ಮಾಡಲಿಲ್ಲ ಅರಿಸ್ಟಾಟಲ್. ಅವನು ಬರೆದಿರ್ತಕ್ಕಂತಹ ಭೌತಶಾಸ್ತ್ರದ ಪುಸ್ತಕಗಳಲ್ಲಿ ಮತ್ತು ರಾಜ್ಯಶಾಸ್ತ್ರದ ಪುಸ್ತಕಗಳಲ್ಲಿ ಕೂಡ ಅವನು ಹೇಳಿದ್ದಾನೆ. ಇದು ಒಂದು ಗೊತ್ತಿರಬೇಕು, ಆಯ್ತಾ? ಇದನ್ನ ಯಾರು ಹೇಳಿದ್ರು ಕೇಳ್ಯಾರ. ಆರ್ಟ್ ಇಮಿಟೇಟ್ಸ್ ನೇಚರ್, ಕಲೆ ಎನ್ನುವುದು ನಿಸರ್ಗವನ್ನು ಅನುಕರಿಸುತ್ತದೆ ಎಂದು ಆತನು ಹೇಳಿದನು. ಹೌದಾ? ಇಲ್ಲಿ ನೋಡ್ರಿ, ಇದು ಒಂದು ಪಾಯಿಂಟ್. ಆರ್ಟ್ ಇಮಿಟೇಟ್ಸ್ ನೇಚರ್ ಅಂತ ತಿಳ್ಕೊಂಡು ಅರಿಸ್ಟಾಟಲ್ ಹೇಳಿದ. ಇದರ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ಯಾರ. ಕಲೆ ಪ್ರಕೃತಿಯನ್ನು ಅನುಕರಿಸುತ್ತದೆ, ಹೌದು. ಆದರೆ ಅದು ಹಾಗೆ ಮಾಡುವಾಗ ಯಥಾವತ್ತಾಗಿ ಅದನ್ನ ಹಿಡಿದಿಟ್ಟು ಅದರೊಡನೆ ಸ್ಪರ್ಧಿಸಲು ತೊಡಗುವುದಿಲ್ಲ. ಅದು ಪ್ರಕೃತಿ ಸ್ಪರ್ಧಿ ಅಲ್ಲ, ಪ್ರಕೃತಿ ಪೂರಕ. ಸತ್ಯದಿಂದ ದೂರ ಸರಿಯುವುದಿಲ್ಲ, ಅದನ್ನು ವಿಕೃತಗೊಳಿಸುವುದಿಲ್ಲ. ಸತ್ಯವನ್ನು ಆವಿಷ್ಕರಿಸುತ್ತದೆ, ಅದನ್ನು ಪರಿಷ್ಕರಿಸುತ್ತದೆ. ಪ್ರಕೃತಿಯ ಕೊರತೆಯನ್ನು ಅನುಕರಣಾತ್ಮಕ ಕಲೆಗಳು ತುಂಬಿಕೊಡುತ್ತವೆ. ಇಲ್ಲಿ ಅನುಕರಣೆ ಎಂಬುದು ಹೊರಗಿನ ಘಟನೆಗಳ ಯಥಾವತ್ತಾದ ಪುನರ್ ನಿರೂಪಣೆಯಲ್ಲ, ಮಾನವನ ಆಂತರಿಕ ಕ್ರಿಯೆಗಳ ಅನುಕರಣೆ. ಇವಿಷ್ಟು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಏನಾರ ಕ್ವಶನ್ ಕೇಳ್ಬಿಟ್ರ, ಕಲೆ ಪ್ರಕೃತಿಯನ್ನು ಅನುಕರಿಸುತ್ತದೆ ಅಂದ್ರ ಯಥಾವತ್ತಾಗಿ ಹಿಡಿದಿಡಲ್ಲ, ಅದು ಪ್ರಕೃತಿಗೆ ಸ್ಪರ್ಧೆ ಮಾಡಲ್ಲ, ಪ್ರಕೃತಿಗೆ ಪೂರಕವಾಗಿರ್ತದ, ಸತ್ಯದಿಂದ ದೂರ ಸರಿಯಲ್ಲ. ಈಗ ನೋಡ್ರಿ, ಈಗ ಒಂದು ನೆನಪಿಟ್ಕೋರಿ, ಏನಂದ್ರ ಈಗ ಅವಳ ಮುಖ ಚಂದಿರನಂತಿದೆ ಅಂದ್ವಿ ಅಂತ ತಿಳ್ಕೊರಿ. ಈ ವಾಕ್ಯ ಇದೆಯಪ್ಪ, ಅವಳ ಮುಖ ಚಂದಿರನಂತಿದೆ. ಚಂದ್ರನಂತಿದೆ ಅಂದ್ರೆ ಏನದು? ಅದ್ರದ್ದು ಮೀನಿಂಗ್ ಏನದು? ದುಂಡಗಿದೆ, ಓಕೆ. ಪಳಪಳ ಹೊಳೆಯುತ್ತದೆ, ಓಕೆ. ಯಾವಾಗ್ಲೂ ಶೈನಿಂಗ್ ಐತಪ್ಪ, ಅದಕ್ಕೆ ಲಾವಣ್ಯ ಅಂತ ಕರೀತಾರೆ. ಇತ್ತೀಚೆಗೆ ಬಹಳ ಫೇಮಸ್ ಆಗೈತಲ್ಲ ವರ್ಡ್ ಅದು, ಲಾವಣ್ಯ. ಲಾವಣ್ಯ ಅಂದ್ರ ಹೊಳೆಯುವ ಶಕ್ತಿ, ಹೌದಾ? ಆಕೆ ಮುಖ ಹೊಳಿತಾ ಇದೆ, ಆಕೆ ಮುಖ ದುಂಡಗಿದೆ, ಅದಕ್ಕೇನೆ ಹೆಚ್ಚು ಆಕೆ ಮುಖ ಚಂದ ಇದೆ, ಹೌದಾ? ಆಕೆ ನಗು ಬೆಳದಿಂಗಳನಂತಿದೆ, ಏನೇನೋ ಬರೀ ಆಕೆ ಮುಖ ಚಂದ್ರನಂತಿದೆ ಅಂದಾಗ ಆಕೆಯಲ್ಲಿ ಇರದೇ ಇರ್ತಕ್ಕಂಥ ವಿಷಯಗಳನ್ನ ನಾವು ಚಂದ್ರನ ಮೂಲಕ ತುಂಬುವ ಪ್ರಯತ್ನ ಮಾಡೀವಿ. ಅಲಂಕಾರ ಏನ್ ಮಾಡ್ತದ? ಕಡಿಮೆ ಬಿದ್ದ ಸ್ಥಾನವನ್ನು ತುಂಬಿಕೊಡ್ತದ. ಅಲಂಕಾರ ಅನ್ನೋ ಪದದ ಅರ್ಥನೇ ಹಾಗೆ, ಹೌದಾ? ಹಾಗಾಗಿ ಆಕೆ ಮುಖ ಚಂದ್ರನಂತಿದೆ ಅಂದಾಗ ದುಂಡಗಿದೆ, ಹೊಳೆಯುತ್ತದೆ, ಫಳಫಳ ಹೊಳೆಯುತ್ತದೆ, ಲಾವಣ್ಯಯುಕ್ತವಾಗಿದೆ, ಹೌದಾ? ಆಕರ್ಷಕಯುತವಾಗಿದೆ, ಹೌದಾ? ಪಾಸಿಟಿವ್ ಸೆನ್ಸ್ ನಲ್ಲಿ ನಾವು ಯೋಚನೆ ಮಾಡ್ತಾ ಹೋಗ್ಬಿಡ್ತೀವಿ. ಹಾಗಾಗಿ ಇದು ಪ್ರಕೃತಿ ಸತ್ಯದಿಂದ ದೂರ ಸರಿಯುವುದಿಲ್ಲ, ಸತ್ಯವನ್ನು ಆವಿಷ್ಕರಿಸುತ್ತದೆ. ಆಕೆ ಮುಖ ಸುಂದರವಾಗಿದೆ, ಆಕೆ ಮುಖ ಚಂದ ಇದೆ, ಆಕೆ ಆಕರ್ಷಿತವಾಗಿದೆ, ಏನೆಲ್ಲ ವಿಷಯಗಳು ಅದ್ರ ಮೂಲಕ ಬರುತ್ತವೆ. ಹಾಗಾಗಿ ಆವಿಷ್ಕರಿಸುತ್ತದೆ, ಪರಿಷ್ಕರಿಸುತ್ತದೆ. ಆಕೆ ಒಂದಿಟ್ಟು ಅಸಹ್ಯ ಇರ್ಬೇಕು ಮುಖ, ಆದ್ರೆ ಚಂದ್ರನ ತರೋದ್ರ ಮೂಲಕ ಅದನ್ನ ಚಂದ ಮಾಡೋ ಪ್ರಯತ್ನ ಮಾಡಿದೀವಿ, ನಾವು ಪರಿಷ್ಕಾರ ಮಾಡ್ತೀವಿ. ಪ್ರಕೃತಿಯಲ್ಲಿರುವ ಕೊರತೆಯನ್ನ ತುಂಬಿಕೊಡುವ ಕೆಲಸವನ್ನು ಕಲೆ ಮಾಡ್ತದ. ನೋಡ್ರಿ, ಆರ್ಟ್ ಇಮಿಟೇಟ್ಸ್ ನೇಚರ್ ಅನ್ನುವಂತ ಅರ್ಥ ಏನಿದೆ ಅಂತ. ಹಾಗಾಗಿ ಕಲೆ ಅಂದ್ರೆ ಹೊರಗಿನ ಘಟನೆಗಳ ಯಥಾವತ್ತಾದ ಅನುಕರಣೆಯನ್ನು ಹೇಳೋದಿಲ್ಲ, ಹೌದಾ? ಮಾನವನ ಆಂತರಿಂಗಿಕ ಕ್ರಿಯೆಗಳನ್ನು ಕೂಡ ಅದು ಅನುಕರಣೆ ಮಾಡುತ್ತದೆ. Aristotle in short means that poetic imitation is a imitation of inner human action. ಹೀಗೂ ಕೂಡ ಪ್ರಶ್ನೆ ಆಗಿದೆ. ಕೇವಲ ಹೊರಗಿನ ಕ್ರಿಯೆಗಳನ್ನ ಮಾತ್ರ ತಂದು ಸೇರಿಸುವುದು ಅನುಕರಣೆ ಆಗುವುದಿಲ್ಲ, ಮನುಷ್ಯನ ಅಂತರಂಗದ ಅನುಕರಣೆಯು ಕೂಡ ನಡೆಯುತ್ತದೆ ಎನ್ನುವ ಮಾತನ್ನು ಅವನು ಹೇಳುತ್ತಾನೆ, ಹೌದಾ? ಹಾಗಾದ್ರೆ ಇಲ್ಲಿ ಮೈಮೆಸಿಸ್ ಎಂದರೆ ಜನರ ಶೀಲ, ಜನರ ಭಾವ ಮತ್ತು ಜನರ ಕ್ರಿಯೆಗಳ ಅನುಕರಣೆ. ಈ ಮೂರನ್ನು ಕೂಡ, ಇದು ನೆನಪಿಟ್ಟುಕೋರಿ, ಬಹಳ ಇಂಪಾರ್ಟೆಂಟ್ ಇದೆ. ಇವನ ಪ್ರಕಾರ 3 ರೀತಿ ಪದಗಳು ಬಳಸಿದ್ದಾನೆ. ಒಂದು ಎಥೆ ಇದೆ, ಒಂದು ಪಾಥೆ ಇದೆ, ಇನ್ನೊಂದು ಪ್ರಾಕ್ಸೆಸ್ ಇದೆ. ನೋಡಿ, 3 ರೀತಿಯಾದ ಅನುಕರಣೆ ಆಗ್ತದ. ಜನಗಳ ಶೀಲ, ಜನಗಳ ಭಾವ, ಜನಗಳ ಕ್ರಿಯೆ. ಇದು ಶೀಲ ಅನ್ನೋ ಪದ ಇದೆಯಲ್ಲ, ಎಷ್ಟು ಬ್ಯೂಟಿ ಗೊತ್ತಾ ಇದು, ಜನರ ಶೀಲ ಅಂದ್ರೆ. ಈಗ ನಾವು ಏನು ಶೀಲ ಮಾಡ್ತಾರ್ರಿ ಮರ, ಸ್ವಾಮಿಗಳು ಏನ್ ಶೀಲ ಮಾಡ್ತಾರ್ರಿ ಅಂತೀವಿ. ಶೀಲ ಅಂದ್ರೆ ಏನು? ಸ್ಪೃಶ್ಯ ಅಸ್ಪೃಶ್ಯ ಅನ್ನುವಂತ ಕಲ್ಪನೆ ಇದು, ಬಹಳ ಅದ್ಭುತ. ಭಾವ, ಇದು ಪಾಥೆ. ಆಕ್ಷನ್, ಇದು ಹೊರಗೆ ತೋರಿಸಲ್ಪಡ್ತದ. ಶೀಲ ಭಾವ ತೋರಿಸಲ್ಪಡಲ್ಲ, ಹೌದಾ? ಹಾಗಾಗಿ ಈ 3 ರೀತಿಯಾದ ಅನುಕರಣೆ ಆಗುತ್ತದೆ. ಅನುಕರಣೆ ಯಾವ್ಯಾವ ರೀತಿಯಲ್ಲಿ ನಡೀತಿದೆ ಅನ್ನೋದನ್ನ ಮೈಮೆಸಿಸ್ ಅನ್ನೋದ ಅರ್ಥಕ್ಕೆ ಈ ರೀತಿಯಾದ ಒಂದು ಪದಗಳನ್ನು ಸೇರಿಸ್ಬಿಟ್ಟ, ಹೌದಾ? ಏತೆ, ಪಾತೆ, ಪ್ರಾಕ್ಸೈಸ್, ಈ ಅಂಶಗಳನ್ನ ಆತ ಹೇಳಿದ. ಈ 3 ಏನಂದ್ರ ಕಾವ್ಯ ಮತ್ತು ನಾಟಕಗಳ ತಳಹದಿ ಎನ್ನುವಂತ ಅಂಶವನ್ನ ಆತ ಹೇಳಿದ. ಹೀಗೆಲ್ಲ ನಾವು ಇಲ್ಲಿ ತಿಳ್ಕೋಬೇಕು. ಆಮೇಲೆ ಇಲ್ಲಿ ಬಂದ್ ನೋಡಿ,
ಫಾರ್ ದ ಪರ್ಪಸ್, ಇಲ್ಲಿ ನೋಡ್ರಿ, ಇಲ್ಲಿ ಓದ್ತಿದ್ದು, ಫಾರ್ ದ ಪರ್ಪೋಸಸ್ ಆಫ್ ಪೋಯಟ್ರಿ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಇಸ್ ಪ್ರಿಫರೇಬಲ್ ಟು ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ಇದು ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಇದೆ, ತಿಳ್ಕೊರಿ. ಕಾವ್ಯಕ್ಕೆ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಇರಬೇಕು, ಅದು ಇಂಪಾಸಿಬಲ್ ಇರಬೇಕು, ಆದ್ರೆ ಅದು ಸಂಭವಿಸಬೇಕು. ಸಂಭವನೀಯ ಅಸಾಧ್ಯತೆ ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಇದೆ. ಅಂದ್ರ ಈಗ ಒಂದು ಎಕ್ಸಾಂಪಲ್ ಏನ್ ಹೇಳ್ಬೋದು ಅಂದ್ರ, ರಾಮ ಸೀತೆಯನ್ನು ನೋಡಿಲ್ಲ, ಸೀತೆ ರಾಮನನ್ನು ನೋಡಿಲ್ಲ. ರಾಮನಲ್ಲಿ ಭಯಂಕರ ಆದರ್ಶ ಗುಣಗಳಿದ್ದು ಸೀತೆಯಲ್ಲಿ ಕೂಡ ಇದ್ದು. ಸೀತೆ ಎಲ್ಲೋ ಜನಕ ಮಹಾರಾಜನ ಮನೆಯಲ್ಲಿ ಇದ್ದವಳು, ರಾಮ ಎಲ್ಲೋ ದಶರಥನ ಮನೆಯಲ್ಲಿ ಇದ್ದವನು. ವಾಲ್ಮೀಕಿ ಬಂದು ಕರ್ಕೊಂಡು ಹೋದ, ಬಾರೋ ಇಲ್ಲಿ ಒಂದು ಕೆಲಸ ಐತಿ ಅಂತ ಅಲ್ಲ. ಆದರ್ಶಗಳು ಒಂದೆಡೆ ಸೇರ್ಲೇಬೇಕಲ್ಲ, ಹೌದಾ? ರಾಮ ನೋಡಿದ ತಕ್ಷಣ ಸೂಪರ್ ಅಂದ್ವಿ, ಸೀತೆ ಸೂಪರ್ ಅಂದ್ವಿ, ಇವ್ರಿಬ್ರು ಮದುವೆ ಆದ್ರೂ ಬಹಳ ಚಲೋ ನೋಡು ಅಂದ್ವಿ ನಾವು, ಹೌದಾ? ಆದ್ರೆ ಅವರಿಬ್ಬರು ಸೇರುವ ಪ್ರಶ್ನೆನೇ ಬರಲಿಲ್ಲ, ಸಾಧ್ಯನೇ ಇರಲಿಲ್ಲ. ವಾಲ್ಮೀಕಿ ಕರ್ಕೊಂಡು ಹೋಗಿದ್ರ, ವಾಲ್ಮೀಕಿ ಹೇಳಿದ್ನಂತ ಅಲ್ಲಿ ಹೋದ್ರು ಅವರು ಆ ಸ್ವಯಂವರಕ್ಕೆ. ಅಂದ್ರೇನು, ಅವರಿಬ್ಬರು ಸೇರುವುದು ಇಂಪಾಸಿಬಲ್ ಇತ್ತು, ಆದ್ರ ಕನ್ವಿನ್ಸ್ ಆಗೋ ಸಾಧ್ಯತೆ ಇತ್ತು. ಕನ್ವಿನ್ಸಿಂಗ್, ಸಂಭವನೀಯ ಅಸಾಧ್ಯತೆ, ಅವರಿಬ್ಬರು ಪ್ರೀತಿಸುವ ಸಾಧ್ಯತೆ ಇತ್ತು ಸಮೀಪಕ್ಕೆ ಬಂದರೆ ಅಲ್ಲ. ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ. ವಿಚಿತ್ರ ಏನಂದ್ರ, ನಾನು ಕುವೆಂಪುರವರ ರಾಮಾಯಣ ದರ್ಶನಂ ಕಲಿಸ್ತಾ ಇದ್ದೆ. ಕಲಿಸುವಾಗ ಅಲ್ಲಿ ಇಷ್ಟು ಚಂದ ಬರೆದಾರಲ್ಲ ಕುವೆಂಪು, ರಾಮ ಸೀತೆಯನ್ನು ನೋಡಿರ್ಲಿಲ್ಲ, ಸೀತೆ ರಾಮನನ್ನ ನೋಡಿರ್ಲಿಲ್ಲ, ಸೀತೆ ಕನಸು ಬೀಳ್ತಾ ಇತ್ತು, ಆ ಕನಸಿನಲ್ಲಿ ಆ ಸುಂದರ ಮೂರ್ತಿ ಬರ್ತಾ ಇತ್ತು, ಇವನೇ ನನ್ನ ಪತಿ ಆದರೆ ಹೇಗೆ ಎನ್ನುವ ಕಲ್ಪನೆ ಬಂದಿತ್ತು. ನೋಡ್ರಿ ಹೆಂಗದ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ, ಹೌದಾ? ಅಸಾಧ್ಯ ಇರಬೇಕು, ಅದು ಸಂಭವಿಸಲು ಸಾಧ್ಯ ಇರಬೇಕು. ಈಗ ಸೀತೆಯನ್ನು ಹೊತ್ಕೊಂಡು ರಾವಣ ಹೋದ್ನಲ್ಲ, ಅವನಿಗೆ ವಿಮಾನ ಇತ್ತು, ಮೇಲೆ ಕೂಡಿಸ್ಕೊಂಡು ಹೋಗ್ಬಿಟ್ಟ. ರಾಮ ಮೊದಲಾದಂತಹ ರಾಮನ ಪಕ್ಷದವರು ಲಂಕೆಯನ್ನು ಮುಟ್ಟಲು ಸಾಧ್ಯವೇ ಅಂತ ಇರುವಂತ ಸಂದರ್ಭದಲ್ಲಿ ಇಂಪಾಸಿಬಲ್ ಅನಿಸ್ತಿತ್ತು. ಆದ್ರೂ ಕೂಡ ಆಂಜನೇಯನ ತರಿಸಿ ಅವನ ದಿವ್ಯ ರೂಪ ಸೃಷ್ಟಿ ಮಾಡಿ ಇವನ ಹಾರಿ ನೋಡಿ ಬರುವಂತೆ ಮತ್ತು ಸೇತುವೆ ಕಟ್ಟುವಂತೆ ರಾಮಾಯಣ ಬರೆಯಲ್ಪಡ್ತು. ಇದೇನು, ಇಟ್ ಈಸ್ ಇಂಪಾಸಿಬಲ್. ಭಾರತ ಬಿಟ್ಟು ಶ್ರೀಲಂಕಾಕ್ಕೆ ಇಷ್ಟು ನೀರು ದಾಟ್ಕೊಂಡು ಹೋಗೋದು ಇಟ್ ಈಸ್ ಇಂಪಾಸಿಬಲ್, ಬಟ್ ಇಟ್ ಈಸ್ ಕನ್ವಿನ್ಸಿಂಗ್. ಇದು ಸಾಧ್ಯ ಇದೆ, ಸೇತುವೆ ಕಟ್ಟಿದರೆ, ಹಾರಿದರೆ ಸಾಧ್ಯ ಇದೆ. ಹೀಗೆ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ, ಇದು ಪೋಯಟ್ರಿಯಲ್ಲಿ ಹೇಳಿದ್ರ ಹೌದಪ್ಪ ಹೇಳ್ತಾ ಇದ್ದಾನೆ ಅಂತ ಅನಿಸ್ತದ. ಅಂದ್ರೆ ಮುಂದೆ ನಡೆಯಬಹುದಾದದ್ದನ್ನು ಕೂಡ ಹೇಳಬೇಕು ಅಂತ ಹೇಳಿದ್ನಲ್ಲ, ಅನುಕರಿಸಬೇಕು ಅಂತ ಹೇಳಿದ್ನಲ್ಲ, ಮುಂದೆ ನಡೆಯಬಹುದಾದದ್ದನ್ನು ಕೂಡ ನೀವು ಹೇಳ್ತೀರಿ ಅಂದ್ರ ಸಂಭವಿಸಲು ಸಾಧ್ಯವಿರುವಂತೆ ಹೇಳಬೇಕು. ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಹೇಳಬೇಕು, ಹೌದಾ? ಅಷ್ಟವಕ್ರ ಇದ್ದಾನೆ, ಅಷ್ಟವಕ್ರನನ್ನ ಹಾಕಿ ಯಶೋಧರನ ಆಕಿ ಪ್ರೀತಿಸಿಬಿಟ್ಲಲ್ಲ ಮಾಹುತನನ್ನ. ಹಾಗೆ ಇದು ಇಂಪಾಸಿಬಲ್ ಇದು, ಆದ್ರೆ ಪ್ರೇಮಕ್ಕೆ ಪಾಸಿಬಲ್, ಇಟ್ ಇಸ್ ಪಾಸಿಬಲ್. ಕಬ್ಬು ಡೊಂಕ ಆದ್ರೆ ಸಿಹಿ ಡೊಂಕೆ, ಮರುಳೆ ಪೊಲ್ಲಮೇನೆ ಲೇಸು ನಲ್ಲರ ಮೈಯೋಳು ಅಲ್ಲ. ಅವ ಅಸಹ್ಯ ಇದ್ರೇನು, ಅವ ಚಂದ, ನನಗಿಷ್ಟ, ಇವನೇ ಇಂದ್ರ, ಇವನೇ ಚಂದ್ರ ಎಲ್ಲ ಹೇಳ್ಬಿಡ್ತಾಳೆ ಆಕಿ ತನ್ನ ಗೆಳತಿಯರಿಗೆ. ಅಂದರೆ ಕುರೂಪಿ ಮತ್ತು ಸೌಂದರ್ಯ ಇವರಿಬ್ಬರ ನಡುವೆ ಪ್ರೇಮ ಸಾಧ್ಯವೇ? ಇಸ್ ಇಟ್ ಪಾಸಿಬಲ್? ನೋ 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 ನೋ, ಇಟ್ ಈಸ್ ಇಂಪಾಸಿಬಲ್, ಬಟ್ ಇಟ್ ಈಸ್ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ. ದೇಹ ಹೊರಗೆ ಆ ಕೃಶವಾಗಿರ್ತಕ್ಕಂಥ ದೇಹದಲ್ಲಿ ಪ್ರೀತಿ ಮೂಡೋದಕ್ಕೆ ಸಾಧ್ಯವೇ ಅಂತೇಳಿ ಯೋಚನೆ ಮಾಡುವಾಗ ಎಸ್, ಇಟ್ ಈಸ್ ಕನ್ವಿನ್ಸಿಂಗ್. ಹಾಗಾಗಿ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಅಂದ್ರೆ ಇಂಪಾಸಿಬಲ್ ಅನ್ಸ್ಬೇಕು, ಆದ್ರೆ ಸಂಭವಿಸಲು ಸಾಧ್ಯ ಇರಬೇಕು. ಅವುಗಳನ್ನ ಪೋಯಟ್ರಿಯಲ್ಲಿ ತರಬೇಕು. ಪ್ರಿಫರೇಬಲ್ ಅದು ಇರಬೇಕು. ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ ತರಬಾರದು, ಸಾಧ್ಯನೇ ಇಲ್ಲ. ಅನ್ಕನ್ವಿನ್ಸ್, ಹೌದಾ? ಅಂದ್ರೆ ಸಂಭವಿಸಲು ಸಾಧ್ಯ ಇರಬೇಕು, ಇದು ಸಾಧ್ಯನೇ ಆಗೋದಿಲ್ಲ. ಈಗ ನೋಡ್ರಿ, ಜೀವನ ಪರ್ಯಂತ ಯಾವತ್ತೂ ಕೂಡ ರಾವಣ ಸೀತೆ ರಾವಣನನ್ನು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಅನ್ಕನ್ವಿನ್ಸಿಂಗ್. ಮನಸ್ಸು ಮಾಡಿದ್ರೆ ಪ್ರೀತಿಸಬಹುದಾಗಿತ್ತು, ಬಟ್ ಇಟ್ ಈಸ್ ಅನ್ಕನ್ವಿನ್ಸಿಂಗ್ ಬಿಕಾಸ್ ಕಲ್ಚರ್ ಈಸ್ ದೇರ್. ಸಂಸ್ಕೃತಿ ಆಗಿದೆ, ಭಾರತೀಯ ಸಂಸ್ಕೃತಿ. ನಾನು ರಾಮನಿಗೆ ಮೀಸಲು, ನಾನು ರಾಮನ ಪತ್ನಿ, ನಾನು ಪ್ರೀತಿಸುವುದಾದ್ರೆ ರಾಮನನ್ನೇ, ಸಾಯುವುದಾದ್ರೂ ರಾಮನೊಂದಿಗೆ. ಹೀಗಿರುವಾಗ ರಾವಣನನ್ನ ಪ್ರೀತಿಸುವಂತೆ ಸೀತೆಯೊಂದಿಗೆ ನಾವು ಭಾವನೆಗಳನ್ನ ಹೆಣದ್ ಬಿಟ್ರೆ ಇಟ್ ಈಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ ಆಗ್ತದ. ಇದು ಕಾವ್ಯ ಆಗೋದಿಲ್ಲ. ಜೀವನ ಪರ್ಯಂತ ಅವ್ರು ಪ್ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸೀತೆಯ ಹಿಂದಿನ ಜನ್ಮದಲ್ಲಿ ಆಕೆ ವೇದಾವತಿ ಇದ್ದಳು.
ವೇದ ಇದ್ದಾಗ ಪ್ರೀತಿಸಲು ಹೋದ ರಾವಣ ಆಕೆ ತಿರಸ್ಕಾರ ಮಾಡಿದ್ಲು, ಬೆಂಕಿಯಲ್ಲಿ ಸುಟ್ಕೊಂಡ್ಲು. ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಸಾವಿಗೆ ಕಾರಣವಾದ ಸ್ತ್ರೀಯಾಗಿ ಹುಟ್ಟಿ ಬರುತ್ತೇನೆ ಅಂತ ತಿಳ್ಕೊಂಡು ಸತ್ತು ಹೋದಳು. ಮುಂದಿನ ಜನ್ಮದಲ್ಲಿ ಸೀತೆಯಾಗಿ ಹುಟ್ಟಿದಳು. ಅಲ್ಲಿ ಕೂಡ ಕನ್ವಿನ್ಸ್ ಆಗ್ಲಿಲ್ಲ. ಸೀತೆ ನನ್ನ ಪ್ರೀತಿಸುತ್ತಾಳೆ, ಕನ್ವಿನ್ಸ್ ಮಾಡಕ್ ಟ್ರೈ ಮಾಡದ, ಇಂಪಾಸಿಬಲ್. ವೇದ ಇದ್ದಾಗ ಸೀತೆ ಆದಾಗ ಕನ್ವಿನ್ಸ್ ಮಾಡದ, ಇಟ್ ಈಸ್ ಇಂಪಾಸಿಬಲ್ ಬಿಕಾಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ರಾಮ, ರಾವಣ ಮತ್ತು ಸೀತೆ ಇಬ್ಬರು ಮನುಷ್ಯರೇ. ಮನುಷ್ಯನ ದೌರ್ಬಲ್ಯ ಪ್ರೀತಿನೂ ಕೂಡ ಹೌದು. ರಾವಣನು ಸೋತು ಹೋಗಬಹುದು, ಸೀತೆ ಸೋಲುವುದೇ ಇಲ್ಲವಲ್ಲ. ಹಾಗಿದ್ದಾಗ ಸೀತೆ ಸೋಲುತ್ತಾಳೆ ಅನ್ನುವುದನ್ನ ಕಲ್ಪನೆ ಮಾಡಿಕೊಳ್ಳುವುದೇ ತಪ್ಪು. ಇಟ್ ಈಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ಕಾವ್ಯದಲ್ಲಿ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಇರಬೇಕು ಹೊರತಾಗಿ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ ಇರಬಾರದು. ಅವಾಗ ಜನರಿಂದ ಅದು ಕಾವ್ಯ ದೂರ ಹೋಗುತ್ತದೆ, ಭಾವನೆಗಳು ಸತ್ತು ಹೋಗುತ್ತವೆ, ಅದು ಇಮಿಟೇಷನ್ ಆಗುವುದೇ ಇಲ್ಲ. ಇಮಿಟೇಷನ್ ಅನ್ನೋದು ಭವಿಷ್ಯತ್ತಿನ ಪರಿಷ್ಕಾರವನ್ನ ಹೇಳಿದಂತೆ ಆಗುವುದಿಲ್ಲ ಅನ್ನುವಂತ ಅಂಶವನ್ನ ಬಹಳ ಸುಂದರವಾಗಿ ಇಲ್ಲಿ ಹೇಳುತ್ತಿದ್ದಾನೆ ಅರಿಸ್ಟಾಟಲ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ದಿಸ್ ಚಾಪ್ಟರ್. ಆಯ್ತಾ? ಕಾವ್ಯಮೀಮಾಂಸೆ ನೋಡ್ರಿ, ಪೊಯಿಟಿಕ್ಸ್ ನ 25 ಅಧ್ಯಾಯದೊಳಗ ಈ ಪಾಯಿಂಟ್ ಬರ್ತದ. ಫಾರ್ ದಿ ಪರ್ಪಸ್ ಆಫ್ ಪೋಯಟ್ರಿ, ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಇಸ್ ದ ಪ್ರಿಫರೇಬಲ್ ಟು ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ಈ ಮಾತು ಎಲ್ಲಿ ಬರುತ್ತದೆ? ಪೊಯಿಟಿಕ್ಸ್ ನ 25ನೇ ಅಧ್ಯಾಯದಲ್ಲಿ ಬರುತ್ತದೆ. ಇದು ಅನುಕರಣೆಯ ಸ್ವರೂಪವನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಇಲ್ಲಿ ಬರ್ತೀನಿ ನೋಡ್ರಿ, ಹೌದಾ? ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಅಂದರೆ ಕಾವ್ಯದಲ್ಲಿ ಬರುವ ಘಟನೆಗಳು ಲೋಕದಲ್ಲಿ ನಡೆದ ಘಟನೆಗಳೇ ಆಗಬೇಕಾಗಿಲ್ಲ. ಅವು ನಡೆಯದೇ ಇರಬಹುದು, ಆದರೆ ನಡೆಯುವುದು ಸಾಧ್ಯ. ಹೀಗೆ ನಡೆಯಬೇಕು ಎಂದು ಕಾವ್ಯ ಸತ್ಯದ ಸೂತ್ರ ಅನ್ನಿಸುವಂತಿರಬೇಕು. ಇಟ್ ಈಸ್ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ. ಹೌದಾ? ಸೀತೆ ರಾಮ ಪರಸ್ಪರ ನೋಡದೇ ಇದ್ದಾಗ ಇವರಿಬ್ಬರು ಪ್ರೀತಿಸಲು ಸಾಧ್ಯ ಎಂದು ಬರೆದರೆ ಒಪ್ಪುತ್ತದೆ. ಯಾಕಂದ್ರೆ ಅದು ಒಪ್ಪಿತ ವಿಷಯ. ರಾವಣ ಜೀವನ ಪರ್ಯಂತ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಜನ್ನನ ಅನಂತನಾಥ ಪುರಾಣದಲ್ಲಿ ಈ ನೋಡ್ರಿ, ಕನ್ವಿನ್ಸಿಂಗ್ ಪಾಸಿಬಿಲಿಟಿ ಕಡೆಗೆ ಹೋದ, ಅವನು ಫೇಲ್ ಆದ ಹೀರೋ. ಹೌದಲ್ಲ? ಹೀಗೆ ನಾವು ನೋಡ್ತೀವಿ. ಹೌದಾ? ಇದು ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ. ಆಮೇಲೆ ಇಲ್ಲಿ ನೋಡ್ರಿ, ನಂಬಲಾಗದ ಸಾಧ್ಯತೆಗಳು ಅಂದ್ರೆ ಏನು? ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ ಅಂದ್ರೇನು? ಇನ್ನೂ ಕೆಲವು ಘಟನೆಗಳು ಜಗತ್ತಿನಲ್ಲಿ ನಡೆಯಬಹುದು, ಆದ್ರೆ ತರ್ಕಸಮ್ಮತವಾಗಿ ನಂಬಲಾಗದ ಘಟನೆಗಳಾಗ್ತಾವ. ಸೀತೆ ಹೆಂಗ ರಾವಣನ ಪ್ರೀತಿಸ್ತಾಳೋ ಹುಚ್ಚ ಹಿರಿಯರ ಮುಂದೆ ಹೇಳ್ಬಿಡ್ರಿ, ಸೀತಮ್ಮ ರಾವಣನನ್ನು ಪ್ರೀತಿಸಿದಳು ಅಂದ್ಬಿಡ್ರಿ, ನೋಡೋಣ, ಓಡಿಸಾಡಿ ಬಡದ್ ಬಿಡ್ತಾರ. ಯಾವಲ್ಲೋ ನೀನ್ ಕಲಿಸ್ತಾವ. ನಮ್ಮ ಅಜ್ಜಿ ಮುಂದೆ ಹೇಳಿದ್ರೆ ಅಜ್ಜಿ ಬಡದ್ ಬಿಡ್ತಾಳ. ಕಾರಣ ಏನಂದ್ರ ಇಟ್ ಇಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ತರ್ಕಸಮ್ಮತವಾದ ವಿಚಾರಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಲಕ್ಷ್ಮಣ ಶೂರ್ಪನಖಿಯನ್ನು ಪ್ರೀತಿಸುತ್ತಾನೆ, ಹೇಳ್ರಿ, ಒಪ್ಪುತ್ತದೆ. ಯಾಕಂದ್ರ ಬಹುಪತ್ನಿ ವಲ್ಲಭ, ಅವನು ಯಾರನ್ನಾರು ಪ್ರೀತಿಸಬಹುದು. ಏಕಪತ್ನಿ ವೃತಸ್ಥಾನು, ಪ್ರಶ್ನೆನಿಲ್ಲ ಅವನಿಗೆ. ಯಾರನ್ನ ಬೇಕಾದ್ರೂ ಪ್ರೀತಿಸಬಹುದು, ಏಸ್ ಮಂದಿ ಬೇಕಾದ್ರೂ ಲಗ್ನ ಆಗ್ಬಹುದು, ಅದಕ್ಕೆ ಸಂಬಂಧನೇ ಇಲ್ಲ. ಆಂಜನೇಯನು ಪ್ರೀತಿಸಿದನು, ಅವನಿಗೆ 100 ಜನ ಮಕ್ಕಳಿದ್ಲು ಅಂತೇಳಿ ಹೇಳ್ಬಿಡ್ರಿ ನೋಡೋಣ. ಇಟ್ ಇಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ಯಾಕಂದ್ರೆ ಅದ್ರ ಹಿಂದೊಂದು ತತ್ವ ಇದೆ, ಇವನು ಆ ಜನ್ಮ ಬ್ರಹ್ಮಚಾರಿ ಅಂತ ತಿಳ್ಕೊಂಡು. ಆದ್ರೂ ಕೂಡ ಮಕರಧ್ವಜ ಅನ್ನುವಂತ ಮಗ ಇದ್ದ ರಾವಣನಿಗೆ. ಹೌದಾ? ಅವಾಗ ಅವರಿಬ್ಬರ ನಡುವೆ ಯುದ್ಧ ನಡೀತದೆ, ಮಕರಧ್ವಜ ಮತ್ತು ಆಂಜನೇಯನಿಗೆ. ಆಂಜನೇಯ ಬ್ರಹ್ಮಚಾರಿ, ಮಕರಧ್ವಜ ಆಜನ್ಮ ಬ್ರಹ್ಮಚಾರಿಯಾಗಿರ್ತಕ್ಕಂಥ ಆಂಜನೇಯನ ಮಗ. ವಿಚಿತ್ರ ಆಗ್ಬಿಡ್ತು, ಇಬ್ರು ಯುದ್ಧ ಮಾಡಕತ್ತಿದ್ರು. ಆಂಜನೇಯನಿಗೆ ಅನಿಸ್ಬಿಡ್ತು, ಮಕರಧ್ವಜನೇ ಅವಾಗ ನೀನ್ ನೋಡಿದ್ರೆ ನನಗೆ ಪ್ರೀತಿನೇ ಉಕ್ಕಿ ಬರ್ತದಲ್ಲೋ, ಯಾರು ನೀನು ಅಂದಾಗ, ನಾನು ನಿನ್ನ ಮಗ ಅಂತ ನಾವು. ಅದೇ ಹೆಂಗ್ ಮಗ? ನಾನು ಆಜನ್ಮ ಬ್ರಹ್ಮಚಾರಿ. ಅವ ಹೇಳ್ತಾನ, ನೀನು ಆಜನ್ಮ ಬ್ರಹ್ಮಚಾರಿ ಅನ್ನೋದು ಎಷ್ಟು ಸತ್ಯವು, ನಿನ್ನ ಮಗ ಅನ್ನೋದು ಅಷ್ಟೇ ಸತ್ಯ. ನೀನು ಲಂಕೆಗೆ ಹಾರುವಾಗ ನಿನ್ನ ಬೆವರಿನ ಹನಿ ಈ ಒಂದು ಮಕರದ ಬಾಯಲ್ಲಿ ಬಿತ್ತು. ಆ ನಿನ್ನ ಅಂಶದ ಬೆವರಿನ ಅಂಶದಿಂದ ನಾನು ಜನಿಸಿದೆ, ನಾನು ಮಕರಧ್ವಜ, ನಾನು ನಿಮ್ಮ ಮಗ ಅಂತ ಹೇಳಿದಾಗ ಆಂಜನೇಯ ಒಪ್ಪಿಕೊಂಡ. ಹೌದಾ? ಇದು ಏನಂದ್ರೆ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ವಿಚಿತ್ರದ ಘಟನೆಗಳು ಸಂಭವಿಸಬಹುದು, ಆದ್ರೆ ತರ್ಕಸಮ್ಮತವಾಗಿ ನಂಬುವುದಕ್ಕೆ ಸಾಧ್ಯನೇ ಆಗುವುದಿಲ್ಲ. ದಿಸ್ ಇಸ್ ಅನ್ಕನ್ವಿನ್ಸಿಂಗ್ ಪಾಸಿಬಿಲಿಟಿ. ಹೌದಾ? ಹಾಗಾಗಿ ಕಾವ್ಯದಲ್ಲಿ ಯಾವ್ದು ಇಂಪಾರ್ಟೆಂಟ್? ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಬಹಳ ಇಂಪಾರ್ಟೆಂಟ್. ನೆನಪಿಟ್ಟುಕೋರಿ, ಇವೆರಡರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾನೆ ಅನ್ನೋದು ಬಹಳ ಮುಖ್ಯವಾಗಿ ಅವನು ಹೇಳಿದ. ಹೀಗೆ ಅನುಕರಣೆ ಎನ್ನುವುದಕ್ಕೆ ಬಹಳ ಅದ್ಭುತವಾದ ಒಂದು ಪದವನ್ನು ಅವತ್ತು ಹೇಳಿದ. ಪ್ಲೇಟೋ ಅದನ್ನ ಏನ್ ಹೇಳಿದ ನೋಡ್ರಿ, ಈ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಅಂತ ನಂಬಲಾಗುವ ಅಸಾಧ್ಯತೆಯನ್ನ ಪ್ಲೇಟೋ ಏನ್ ಮಾಡಿದ್ದ ಅಂದ್ರೆ, ಅವನು ಸತ್ಯದಿಂದ ದೂರ ಸರಿಯುವಿಕೆ ಅಂತ ಹೇಳಿದ. ಸತ್ಯದ ವಿಕಾರ, ಡಿಸ್ಟ್ರಕ್ಷನ್ ಅಂತ ಕರೆದಿದ್ದ. ನೋಡ್ರಿ, ಡಿಸ್ಟ್ರಕ್ಷನ್ ಇತ್ತು ಆಕ್ಚುಲಿ.
ಹೌದಾ. ಆದರೆ ಯಾವುದನ್ನ ಅವನು ದೂರ ಸರಿವಿಕನಿದ್ದ, ಇವನು ಹಾಗನ್ಲಿಲ್ಲ, ಸತ್ಯದ ಆವಿಷ್ಕಾರ, ಸತ್ಯದ ಪರಿಷ್ಕಾರ ಅಂತ ತಿಳ್ಕೊಂಡು ಹೇಳಿದ. ಇದು ಏನಂದ್ರ ಐತಿಹಾಸಿಕ ಸತ್ಯಕ್ಕಿಂತ ಹೆಚ್ಚು ಸತ್ಯವಾದದ್ದು. ಇತಿಹಾಸ ನಡೆದದ್ದನ್ನು ಮಾತ್ರ ಹೇಳುತ್ತದೆ, ಇತಿಹಾಸಕ್ಕಿಂತ ಶ್ರೇಷ್ಠ ಕಾವ್ಯ. ಯಾಕಂದ್ರೆ ನಡೆಯಬೇಕಾದದ್ದನ್ನು ಕೂಡ ಹೇಳುತ್ತದೆ. ಹಾಗಾಗಿ ಕಾವ್ಯ ಇತಿಹಾಸಕ್ಕಿಂತ ಶ್ರೇಷ್ಠ ಅನ್ನೋದನ್ನ ಸಮರ್ಥಿಸಲು ಪ್ರಯತ್ನ ಮಾಡಿದ ಅರಿಸ್ಟಾಟಲ್. ಹಾಗಾಗಿ ಅರಿಸ್ಟಾಟಲ್ ಪ್ರಕಾರ ಇತಿಹಾಸ ಕಾಲಾನುಪೂರ್ವಿಯನ್ನು ಮಾತ್ರ ಹೇಳುತ್ತದೆ. ಕಾವ್ಯದ ಅನುಕರಣೆ ಅದಕ್ಕಿಂತ ಬಿಗಿಲಾದ ಕಾರಣಾನುಪೂರ್ವಿ. ನೆನಪಿಟ್ಕೋರಿ, ಕಾಲಾನುಪೂರ್ವಿ ಅಂದ್ರೇನು? ನಡೆದಿದ್ದು. ಅನುಪೂರ್ವಿ ಇದು ಕಾರಣಾನುಪೂರ್ವಿ. ನೋಡ್ರಿ, ಕಾರಣ ಮುಂದೆ ಸಂಭವಿಸುತ್ತದೆ ಅದನ್ನು ಹೇಳುತ್ತದೆ. ಹಾಗಾಗಿ ಕಾಲಾನುಪೂರ್ವಿಗಿಂತ ಕಾರಣಾನುಪೂರ್ವಿಯನ್ನು ಹೇಳ್ತಾ ಇರೋದ್ರಿಂದ ಅರಿಸ್ಟಾಟಲ್ ಹೇಳುವುದು ಕಾವ್ಯ ಸತ್ಯ. ಹೌದಾ, ಇದು ಬಹಳ ಇಂಪಾರ್ಟೆಂಟ್. ವ್ಯಕ್ತಿಗಳ ರೂಪಗಳ ಹಿಂದಿರುವ ಶಾಶ್ವತ ಆದರ್ಶ ರೂಪಗಳನ್ನು, ಆತ್ಯಂತಿಕ ಸತ್ಯಗಳನ್ನು ಕೂಡ ಇದು ಚಿತ್ರಿಸುವ ಕೆಲಸವನ್ನು ಮಾಡುತ್ತದೆ. ಆದ್ದರಿಂದ ಕಾವ್ಯ ಗಂಭೀರವಾದದ್ದು ಅನ್ನೋದನ್ನ ಆತ ಹೇಳ್ತಾನೆ. ಕಾವ್ಯದಲ್ಲಿ ಕಾಣುವುದು ವಸ್ತುಗಳ ಹಿಂದಿರುವ ನಿತ್ಯ ಸತ್ಯವನ್ನ. ಅದನ್ನು ಕಾಣುವುದು ತತ್ವಜ್ಞಾನದಿಂದ ಮಾತ್ರ ಸಾಧ್ಯ, ತರ್ಕ ಮಾರ್ಗದಿಂದ ಅಲ್ಲ. ಆನಂದವನ್ನು ಉಂಟು ಮಾಡುವ ಅನುಕರಣೆ ಮಾರ್ಗದಿಂದ. ಅನುಕರಣೆಯೇ ಕಾವ್ಯದ ಮುಖ್ಯ ಲಕ್ಷಣ. ಅನುಕರಣೆ ಎನ್ನುವುದು ಕೇವಲ ಪ್ರತಿಬಿಂಬ ಅಲ್ಲ, ಅದು ಪುನರ್ ಸೃಷ್ಟಿ. ಎಷ್ಟು ಬ್ಯೂಟಿಫುಲ್ ಹೇಳ್ತಾನೆ ನೋಡ್ರಿ. ಹೌದಾ. ಈ ಹಿನ್ನೆಲೆಯಲ್ಲಿ ಆತ ರುದ್ರನಾಟಕ ಮತ್ತು ಕಾಮಿಡಿ, ಟ್ರಾಜಿಡಿ ಮತ್ತು ಕಾಮಿಡಿ ಎನ್ನುವ ಎರಡೂ ವಿಷಯಗಳನ್ನು ಕೂಡ ಅವನು ಸೂತ್ರೀಕರಣ ಮಾಡುವಾಗ ಅನುಕರಣೆ ಎನ್ನುವುದು ನೋಡ್ರಿ, ಉನ್ನತ ಭಾವಗಳ ಅನುಕರಣೆ ರುದ್ರನಾಟಕ ಆಗ್ತದ, ಕಡಿಮೆ ಭಾವಗಳ ಅನುಕರಣೆ, ಅವನತ ಭಾವಗಳ ಅನುಕರಣೆ ಅದು ಕಾಮಿಡಿ ಆಗ್ತದ. ಹೌದಾ. ಇದು ಆ ಅಂಶವನ್ನ ಆತ ಹೇಳಿದ. ಹೌದಾ, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೋರಿ, ಏನಂದ್ರ ಒಂದು ಮನುಷ್ಯ ಸೋಲುತ್ತಾನೆ ಯಾವಾಗ? ಒಬ್ಬ ವ್ಯಕ್ತಿ ಇದ್ದ ಹಾಗೆ ಹೇಳಿದ್ರೆ, ನೋಡ್ಪಾ ನೀನ್ ಬಾಳ ಕೆಟ್ಟದಿ, ನೀನ್ ಬಾಳ ಕಪ್ಪದಿ, ನೀನ್ ಹಾಂಗದಿ, ನೀ ಹಿಂಗದಿ ಅಂತ ಹೇಳಿದ್ರೆ ಇದ್ದ ಹಾಗೆ ಹೇಳೋದು. ಹೌದಾ. ಮತ್ತೆ ಅಂದ್ರೆ ಇರುವುದಕ್ಕಿಂತ ಕಡಿಮೆ ಹೇಳೋದು ಕಾಮಿಡಿ ಆಗ್ತದೆ, ಇರುವುದಕ್ಕಿಂತ ಹೆಚ್ಚು ಹೇಳೋದು ಅದು ಟ್ರಾಜಿಡಿ ಆಗ್ತದೆ. ನೆನ್ಪಿಡ್ಬೋದು, ಬಹಳ ಇಂಪಾರ್ಟೆಂಟ್. ಅವ ಹೆಚ್ಚು ಬಹಳ ಸೂಪರ್ ಶಕ್ತಿವಂತನ ಜಾಣದ್ರೆ ಹಗಲೇ ದಡ್ಡ, ಹೆಂಗ್ ಬೇಕಂಗ ಬೈದ್ ಬಿಡ್ತೀವಿ ನಾವು ಉತ್ತರ ಕರ್ನಾಟಕ. ಹಂಗ ಬೈದ್ರ ಇರುವುದಕ್ಕಿಂತ ಕಡಿಮೆ ಹೇಳಿದ್ವಿ, ಅದು ಟ್ರಾಜಿಡಿ ಕಾಮಿಡಿಯಾಗಿ ಹೇಳಿದ್ರೆ ಓಕೆ. ಇಲ್ಲಂದ್ರೆ ಜಗಳ ಆಗಿಬಿಡ್ತಾವ, ಬಡದಾಡ್ಬಿಡ್ತಾವೆ. ಏನ್ಲೇ ನನಗೆ ಹಿಂಗಂತಿ ಮಗನೇ ಅಂತ ತಿಳ್ಕೊಂಡು. ಹೌದಾ. ಹೀಗೆ ಎರಡು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಆತ ಹೇಳಿದ. ಹಾಗಾಗಿ ದ ಪೋಯೆಟ್ ಬೀಯಿಂಗ್ ಆನ್ ಇಮಿಟೇಟರ್, ಇದನ್ನೆಲ್ಲ ವಿಷಯ ನಾನು ಈಗಾಗಲೇ ಹೇಳಿದೆ. ಅದಕ್ಕೆ ವಸ್ತುಗಳನ್ನು ಇದ್ದ ಹಾಗೆ ಇರುವ ಹಾಗೆ ನಿರೂಪಿಸುವುದು, ಇದ್ದು ಎಂದು ಹೇಳಲಾದ ಹಾಗೆ ನಿರೂಪಿಸುವುದು, ಭಾವಿತವಾಗಿ ನಿರ್ಮಿಸುವುದು, ಇರಬೇಕಾದ ಹಾಗೆ ನಿರ್ಮಿಸುವುದು, ಈ ಹಂತದಲ್ಲಿ ಅವನು ಹೇಳುತ್ತಾ ಬಂದ ಅನ್ನುವಂತ ಅಂಶವನ್ನ ನಾವಿಲ್ಲಿ ಹೇಳ್ಬೇಕು. ನೋಡ್ರಿ, ಇಷ್ಟು ವಿಷಯ ಇದನ್ನ ಇಲ್ಲೇ ಮುಗಿಸ್ಬಿಡೋಣ ಅನಿಸ್ತದೆ ನನಗೆ. ನೋಡ್ರಿ, ಕವಿಯ ಅನುಕರಣೆ 3 ವಿಧಗಳಲ್ಲಿ ಯಾವುದಾದರೂ ಒಂದನ್ನು ಅವಲಂಬಿಸಿ ಇರಬಹುದು. ಬಹಳ ಇಂಪಾರ್ಟೆಂಟ್ ಇದೆ, ತಿಳ್ಕೊರಿ. ವಸ್ತುಗಳನ್ನು ಇದ್ದ ಹಾಗೆ, ಪಾಸ್ಟ್ ಟೆನ್ಸ್ ನಲ್ಲಿ ಹೆಂಗಿದ್ವು ಹಾಗೆ, ಇರುವ ಹಾಗೆ ಪ್ರೆಸೆಂಟ್ ನಲ್ಲಿ ಹೇಗಿದೆ ಹಾಗೆ, ಅಥವಾ ಇದ್ದುವೆಂದು ಹೇಳುವ ಹಾಗೆ, ಇದೆಲ್ಲ ಪಾಸ್ಟ್ ಟೈಮ್, ಭಾವಿತವಾದ ಹಾಗೆ, ಅಥವಾ ಇರಬೇಕಾದ ಹಾಗೆ ನಿರೂಪಿಸುವುದು. 3 ಹಂತಗಳಲ್ಲಿ ಅನುಕರಣೆ ನಡೀತದೆ. ಪಾಸ್ಟ್ ಟೆನ್ಸ್ ನಲ್ಲಿ, ಪ್ರೆಸೆಂಟ್ ನಲ್ಲಿ, ಫ್ಯೂಚರ್ ನಲ್ಲಿ ಇರುವ ಹಾಗೆ. ಹೌದಾ. 3 ಹಂತಗಳಲ್ಲಿ ಅನುಕರಣೆ ಸ್ವರೂಪ ವ್ಯಾಪ್ತಿ ಬೆಳೆಯುತ್ತಾ 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 ಹೋಗುತ್ತದೆ. ಆದರೆ ಕೊನೆಗೆ ಬಂದಾಗ ಪ್ರಕೃತಿಯನ್ನು ಪುನರ್ ಸೃಷ್ಟಿಸುವ ಮತ್ತು ಆಂತರಿಕ ಸತ್ಯಗಳನ್ನು ಆವಿಷ್ಕರಿಸುವ, ಪರಿಷ್ಕರಿಸುವ ಆದರ್ಶದ ಪ್ರತೀಯಮಾನವಾಗುತ್ತದೆ. ಇದು ಕವಿಯ ದಾರ್ಶನಿಕ ದೃಷ್ಟಿಯ ಸಾಕಾರ ಸಂಕೇತವಾಗುತ್ತದೆ ಎನ್ನುವಂತ ಅಂಶವನ್ನ ಆತ ಇಲ್ಲಿ ಕೊಟ್ಟ. ಇದು ಏನಂದ್ರ ನಾವು ಹೇಳಬೇಕಾದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಮುಂದೆ ಕಾಮಿಡಿ ಮತ್ತು ಟ್ರಾಜಿಡಿ ಇವ್ ಬಗ್ಗೆ, ಕಾಮಿಡಿ ಒಂದು ನೋಡ್ಬಿಡೋಣ ಅಂತ ಅನಿಸ್ತದೆ. ಕಾವ್ಯಮೀಮಾಂಸೆ 5ನೇ ಅಧ್ಯಾಯದಲ್ಲಿ ಕಾಮಿಡಿ ಬಗ್ಗೆ ಅವನು ಹೇಳ್ತಾನ. ಇದು ವಿನೋದ ನಾಟಕ ಆಗ್ತದ. ಹೌದಾ. ಸಾಮಾನ್ಯ ವ್ಯಕ್ತಿಗಳಿಗಿಂತ ಕೆಳಮಟ್ಟದವರ ಅನುಕರಣೆಯನ್ನು ಹೇಳುವುದು ಕಾಮಿಡಿ ಆಗ್ತದ. ಆ ಪಾತ್ರಗಳು ಎಲ್ಲಾ ದೃಷ್ಟಿಯಿಂದಲೂ ಕೀಳಾಗಿ ಇರಂಗಿಲ್ಲ, ಹಾಸ್ಯದಕ್ಕೋಸ್ಕರ ಅದನ್ನ ಇಲ್ಲಿ ಬಳಸ್ಕೊತಾರ. ಕಾಮಿಡಿ ಈಸ್, as we have said, an imitation of characters of lower type, not however in the full sense of the word bad. ಹೌದಾ. ludicrous being merely a subdivision of ugly, ಅಂದರೆ ಒಬ್ಬ ವ್ಯಕ್ತಿಯ ಕೆಳ ಹಂತದ ಗುಣಗಳ ಅನುಕರಣೆಯೇ ಕಾಮಿಡಿ ಆಗುತ್ತದೆ ಅನ್ನುವಂತ ಅಂಶ. ಲಘು ಪಾತ್ರಗಳ ಅನುಕರಣೆ ಕಾಮಿಡಿ ಆಗುತ್ತದೆ. ಅದೇ 6ನೇ ಅಧ್ಯಾಯದಲ್ಲಿ ಟ್ರಾಜಿಡಿ ಬರ್ತದ. ಹೌದಾ. 5ನೇ ಅಧ್ಯಾಯದಲ್ಲಿ ಅಂದ್ರೆ ಪೊಯೆಟಿಕ್ಸ್ ನ 5ನೇ ಅಧ್ಯಾಯದಲ್ಲಿ ಕಾಮಿಡಿ ಬರ್ತದ, 6ನೇ ಅಧ್ಯಾಯದಲ್ಲಿ ಟ್ರಾಜಿಡಿ ಬರ್ತದ. ಮತ್ತ ಇಲ್ಲೆಲ್ಲ ಬಹಳಷ್ಟು ವಿಷಯಗಳು ಬರ್ತಾವ. ನೋಡ್ರಿ, ಮೆಲೋಡಿ, ಥಾಟ್, ಬಹಳ ಅದ್ಭುತವಾದ ವಿಷಯವನ್ನ ಇಲ್ಲಿ ನಾನು ಸಂಗ್ರಹ ಮಾಡಿಕೊಂಡೆ. ಈಗ ಒಂದಿಷ್ಟು ನಾವು ನಿಮ್ಮೊಂದಿಗೆ ಚರ್ಚೆ ಮಾಡುವ ಕೆಲಸವನ್ನ ಮಾಡುವ.
ಓಕೆ, ನಿಮ್ಮ ಪ್ರಶ್ನೆ ಏನಿದ್ದರೂ ಕೂಡ ಇಲ್ಲಿ ನೀವು ಹೇಳಬಹುದು. ಬಹಳ ಅದ್ಭುತವಾದ ಪಾಠ. ಈ ಮುಂಚೆನೂ ಕೂಡ ನಾನು ಹೇಳಿನಿ, ಇದನ್ನ ಇವತ್ತು ಹೇಳಿನಿ. ಇವತ್ತು ಚಲೋ ಅನಿಸ್ತು ನನಗ. ಅದು ನಿಮಗೆ ಹೇಗೆ ಅನಿಸಿದೋ ಗೊತ್ತಿಲ್ಲ. ನಿಮ್ಮ ಪಾಠ, ನಿಮ್ಮ ಪ್ರಶ್ನೆ ಏನಿದ್ರು ಕೂಡ ಈ ಬಗ್ಗೆ ನೀವು ಹೇಳಬಹುದು. ಗೀತಾ ಮೇಡಮ್, ಹೇಳ್ರಿ ಗೌಡ್ರೆ. ಸರ್ ಇದು ಬಹಳ ವಂಡರ್ಫುಲ್ ಸರ್ ಪಾಠ. ನಾವು ಬಹುಶಃ ನಾವು ಕಂಪೇರ್ ಮಾಡ್ತಿದ್ದೇವೆ, ಬಟ್ ಈ ತರ ಕಂಪೇರ್ ಮಾಡಿದ್ದು ನಾವು ಕೇಳಿದ್ ಫಸ್ಟ್ ಟೈಮ್ ಸರ್. ಎಲ್ಲಿ ಕೇಳಿಲ್ಲ ನಾನು. ಇದ್ರಲ್ಲಿ ಕೇಳ್ತಕ್ಕ ನನಗನ್ಸಿದ್ ಸರ್, ಈ ಉದಾತ್ತತೆ ಕಡೆ ಹೋಗ್ಬೇಕಂತಾರಲ್ಲ ಸರ್, ಈಗ ಪಂಪನ ಕಾವ್ಯಗಳು ನನಗೊಂದು ರಿಯಲೈಸ್ ಆಯ್ತ್ರಿ. ನೆಕ್ಸ್ಟ್ ಕುವೆಂಪು ಕೃತಿಗಳನ್ನು ಇದೇ ಬೇಸ್ ಮೇಲೆ ಇರ್ಬೇಕಂತ ಅನಿಸ್ತು ಸರ್. ಇಮಿಟೇಷನ್ ಅನ್ನೋದ್ರ ಬಗ್ಗೆನೆ, ಈ ತತ್ವದ ಮೇಲೆನೆ ಆದರ್ಶೀಕರಿಸಿ ಬರ್ತಾರಂತ ನನಗ ಅನಿಸ್ತದೆ ಸರ್. ನನ್ನ ಮಾತ್ರ ಪಾಠ ಬಹಳ ಇಷ್ಟ ಆಯ್ತು ಸರ್ ಇದು. ಒಂದ್ ಕಡೆಗೆ ಕುವೆಂಪು ಬೆರಳ್ಗೆ ಕೊರಳ್ ಬರೆಯುವಾಗ ಎಷ್ಟು ಚಂದ ಅನಿಸ್ತೈತಿ ನನಗಂದ್ರ, ಅಲ್ಲಿ ಬೆರಳಿಗೆ ಕೊರಳಾಯ್ತು. ಅಲ್ಲಿ ಏನಂದ್ರ ವಿದ್ಯೆಯನ್ನು ಕಲಿಸ್ತಾರಂತ ಬರೀತಾರ ಅವ್ರು. ದ್ರೋಣಾಚಾರ್ಯರು ಅವನಿಗೆ ವಿದ್ಯೆ ಕಲಿಸುತ್ತಾರೆ ಬರೀತಾರ. ಅದು ಅವ್ರ ಇಮಿಟೇಷನ್. ಎಷ್ಟು ಚಂದದ. ಯಾಕೆ ಅನಿಸ್ತ ಅಂದ್ರ, ಗುರುವಿನ ಆದರ್ಶವನ್ನು ಯಾಕೆ ಅಧಪತನ ಮಾಡ್ತೀರಿ ವೈಷ್ಣವರು? ಹಾಗೆ ಬೇಡ. ಅವರು ದ್ರೋಣಾಚಾರ್ಯರು ವಿದ್ಯೆ ಕಲಿಸಿದ್ರು, ಆ ರೀತಿ ಬರೀತಾರೆ. ಬಹಳ ಚಂದದ್ರಿ. ಅದಕ್ಕ ಇಮಿಟೇಷನ್ ತತ್ವ ಎಷ್ಟು ಖುಷಿ ಕೊಡ್ತೈತೆ ಅಂದ್ರ, ನಾವು ತಿಳ್ಕೊಂಡ್ರ ಹೌದಲ್ಲ, ಸತ್ಯದ ಆವಿಷ್ಕಾರ ಹೇಗಾಗ್ತದ, ಬಹಳ ವಿಚಿತ್ರದ ಇದು. ಆಕೆ ಯಶೋಮತಿ ಏನ್ ವಿಚಿತ್ರ ಅಂದ್ರ, ಯಶೋಧರ ಇರ್ತಲ್ಲ ಯಶೋಧರ ಯಾವುದನ್ನ ಜಗತ್ತೆಲ್ಲ ತಿರಸ್ಕಾರ ಮಾಡಿತ್ತು ಅದರಲ್ಲಿ ಪ್ರೀತಿ ಕಂಡ್ಲಲ್ಲ, ವಿಚಿತ್ರದ ಅದು. ಇದು ಕನ್ವಿನ್ಸಿಂಗ್ ಪಾಸಿಬಿಲಿಟಿ, ಇಂಪಾಸಿಬಿಲಿಟಿ ಇಸ್ ಸೆಕೆಂಡರಿ. ದೇಹದಿಂದ ಕೃಶನಾಗಿರ್ತಕ್ಕಂತಹ ವ್ಯಕ್ತಿಯ ಒಬ್ಬನಲ್ಲೂ ಕೂಡ ಪ್ರೀತಿ ಮೂಡಬಹುದು ಅಂತೇಳಿ ಕವಿಯ ಕಲ್ಪನೆ ಇದೆಯಲ್ಲ, ಅದ್ಭುತ ರೀ ಸರ್. ಹೌದಾ? ಹಾಗಾಗಿ ನನಗ ಇದನ್ನ ಓದ್ದಾಗೆಲ್ಲ ಬಹಳ ಖುಷಿ ಅನಿಸ್ತದೆ. ಇಷ್ಟು ಚಂದ ಬರ್ದಾನಲ್ಲಿ ಅರಿಸ್ಟಾಟಲ್ ಅಂತ. ಸರಿ, ಮತ್ತೇನಾರಿದ್ರು ಪ್ರಶ್ನೆ ಹೇಳ್ಬೋದು. ಹೇಳ್ರಿ ಗೀತಾ ಮೇಡಮ್. ನಮಸ್ತೆ ಸರ್. ಆದ್ರೆ ನಾವು ಓದಿದ್ರೆ ನಂಗೆ ಅರ್ಥ ಆಗಿರ್ಲಿಲ್ಲ, ಇವತ್ತದು ಸಖತ್ತಾಗಿ ಅರ್ಥ ಆಗ್ತಿದೆ ಸರ್ ನಂಗೆ. ಆದ್ರೆ ಅರಿಸ್ಟಾಟಲ್ ಎಲ್ಲಕ್ಕೂ ಪಿತಾಹ. ಅದೆಲ್ಲಿ ಟೈಮ್ ಇತ್ತು, ಯಾವ ತರ ನಾಲೆಡ್ಜ್ ಇತ್ತು, ಅವ್ರ ಬ್ರೈನ್ ಹೆಂಗಿತ್ತು, ಯಪ್ಪ ನಂಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅರಿಸ್ಟಾಟಲ್ ಅವ್ರನ್ನ. ಸರ್ ನಾವು ಎಷ್ಟು ಓದಕ್ಕೆ ಟೈಮ್ ಇಲ್ಲ, ಆಮೇಲೆ ನಾವು ಅಷ್ಟೊಂದು ನಾಲೆಡ್ಜ್ ಇಲ್ಲ ಅನ್ಸುತ್ತೆ ಸರ್. ಯಪ್ಪ, ಅರಿಸ್ಟಾಟಲ್ ನಿಜ ಮನುಷ್ಯರಲ್ಲ, ಅವರು ಅದ್ಭುತ ವ್ಯಕ್ತಿ ಅನ್ಸುತ್ತೆ ಸರ್ ನಂಗೆ. ಹೌದು ಮೇಡಮ್. ಎಷ್ಟೊತ್ತಿಗೆ ಇದ್ದೀರಿ ಮೇಡಮ್ ಇವತ್ತು? 4:15 ಇದ್ದೆ ಸರ್. ಅದಕ್ಕೆ ಬಹಳ ಖುಷಿ ಆಗ್ಬಿಟ್ಟ ನಮ್ಗೆ ಇವತ್ತು. ನೋಡ್ರಿ, ಅವ್ರು ಬರೆದಿದ್ದು ಓದ್ಬೇಕಾದ್ರೆ ಇಷ್ಟು ಒದ್ದಾಡ್ತೀವಿ ನಾವು, ಅವ್ರು ಹೇಳ್ಬೇಕಾದ್ರೆ ಇಷ್ಟು ಚಂದ ಹೇಳ್ಬೇಕು. ಅದಕ್ಕೆ ಅವ್ರು ಫಿಲಾಸಫರ್ಸ್ ಆಗ್ತಾರ. ಆಮೇಲೆ ನೋಡ್ರಿ, ಮನುಷ್ಯ ಹೆಂಗ್ ಲಾಂಗ್ ಲೈಫ್ ಜೀವಂತವಾಗಿರ್ತಾನ ಅನ್ನೋದು ಇದೇ ಸಾಕ್ಷಿ. ಇದ್ದಾಗ ಏನು ಮಾಡೋದು, ಸತ್ತ ಮೇಲೂ ಜೀವಂತ ಅದನವ. ಎಷ್ಟು ಚಂದ ವಿಚಾರಗಳನ್ನು ಹೇಳಿದ್ದಾನೆ ಅಲ್ಲ. ತಿಳಿದಷ್ಟು ಹೆಕ್ಕಿದಷ್ಟು ಕೂಡ ಹೊಸ ಸತ್ಯಗಳು ಅದರಲ್ಲಿ ಬರ್ತಾವಲ್ಲ, ಅದು ಬಹಳ ಬ್ಯೂಟಿ, ಬಹಳ ಚಂದ ಬರ್ದಾನೆ ಮೇಡಮ್ ಅವನು. ಓಕೆ, ನೆಕ್ಸ್ಟ್ ಪ್ರತಿಭಾ ಮೇಡಮ್ ಹೇಳ್ರಿ. ಕ್ಲಾಸ್ ಚೆನ್ನಾಗಿತ್ತು ಸರ್. ನೆಕ್ಸ್ಟ್ ನಮ್ ಕನ್ನಡದಲ್ಲಿ ನೀವೇ ಫಿಲಾಸಫರ್ ಆಗ್ಬಿಟ್ಟಿದೆ ಸರ್. ಸರಿ, ಫಿಲಾಸಫರ್ ಮತ್ತೆ ಕನ್ನಡ ಕವಿಗಳಿಗೂ ಏನಾದ್ರು ವ್ಯತ್ಯಾಸ ಇದೆ ಸರ್? ಎಲ್ಲ ಒಂದೇ ಮೇಡಮ್. ಆದ್ರೆ ಫಿಲಾಸಫರ್ ಒಂಚೂರು ಒಂದ್ ತತ್ವ ಹಿಡ್ಕೊಂಡು ಹೋಗ್ತಾರ. ಕವಿಗಳಿಗೆ ಆ ಫಿಲಾಸಫಿನೇ ಇಲ್ಲ. ಕವಿಗಳು ಫಿಲಾಸಫರ್ಸ್ ಇರ್ಬೋದು, ಆದ್ರೆ ಕವಿಗಳಿಗೆ ಯಾವ ಫಿಲಾಸಫಿನೂ ಹತ್ತಂಗಿಲ್ಲ. ಎಲ್ಲದೂ ನೀರ್ ಹೋಗ್ಬಿಡ್ತಾರ ಮೇಡಮ್ ಅವ್ರು ಮುಂದೆ. ಅದಕ್ಕೆ ನೇರವಾಗಿ ಹೇಳ್ಬಿಟ್ರಲ್ಲ, ನೀ ನೇರ ಬಲ್ಲಿಯ ನಾ ನೇರಿದ ಎತ್ತರಕ್ಕೆ,
ನೀನ್ ಇಳಿಯಬಲ್ಲೆಯ ನಾನು ಇಳಿದ ಆಳಕ್ಕೆ. ಎಷ್ಟು ಚಂದ ಹೇಳ್ತಾರ ಅವ್ರು. ವಿಮರ್ಶಕನಿಗೆ ಕುವೆಂಪು ಹೇಳಿದ್ದು, ನಾನು ಎಷ್ಟು ಬೇಕಷ್ಟು ಎತ್ತರಕ್ಕೆ ಹೋಗ್ತೀನಿ, ರವಿ ಕಾಣದ್ದನ್ನ ನಾ ಕಾಣುತ್ತೇನೆ, ರವಿ ಗೀಟ ಕಾಣುತ್ತೆ ಜಗತ್ತು, ಇದು ಮೀರಿದ ಜಗತ್ತು ನನಗೆ ಕಾಣಿಸ್ತದೆ. ಹಂಗಾಗಿ ದೇರ್ ಇಸ್ ನೋ ಫಿಲಾಸಫಿ ಇನ್ ಪಾಯಿಂಟ್ಸ್. ಹೌದಲ್ಲ ಅರ್ಜುನ್ ಸರ್? ಸರ್ ನಮಸ್ತೆ ಸರ್. ಸರ್ ಅದೇ ಈಗ ಅವರು ಅರಿಸ್ಟಾಟಲ್ ಹೇಳಿದ್ರಲ್ಲ ಸರ್, ಹಿಂದೆ ಇರ್ತಕ್ಕಂಥದ್ದು ಮತ್ತು ಈಗ ಪ್ರಸ್ತುತ ಇರ್ತಕ್ಕಂಥದ್ದು ಮತ್ತೆ ಮುಂದೆ ಆಗಿರ್ತಕ್ಕಂಥದ್ದನ್ನ ಅನುಕರಣೆ ಮಾಡೋದಂತ ಹೇಳಿದ್ರಲ್ಲ ಸರ್. ಈಗ ಹಿಂದೆ ಆಗಿರೋದನ್ನ ಮಾಡ್ಬೋದು ಸರ್, ಈಗ ಮುಂದೆ ಆಗಿದ್ದು ಅಂತಂದ್ರೆ ಅದು ಯಾವ ರೀತಿ ಅರ್ಥ ಆಗಲಿಲ್ಲ ಸರ್. ಮುಂದೆ ಭವಿಷ್ಯತ್ನಲ್ಲಿ ಆಗ್ತಕ್ಕಂಥದ್ದು ಕೂಡ ಆಯ್ತು ಅಂತ ಹೇಳಿದ್ರಲ್ಲ. ಹೊಸದಾಗಿ ಮದುವೆಗಿದೆ ಅಂತ ತಿಳ್ಕೊರಿ. ಹೊಸದಾಗಿ ಮದುವೆ ಆದಾಗ, ಮದುವೆ ಕನಸು ಕಾಣುವಾಗ, ನನ್ನ ಮಕ್ಕಳು ಹೀಗಿರಬೇಕು, ನನ್ನ ಮಕ್ಕಳು ಭಾರತದ ಪ್ರಧಾನಿ ಆಗಬೇಕು, ನನ್ನ ಮಗ IAS ಆಗ್ಬೇಕು, ಅದು ಒಂಥರ. ನನ್ನ ಮಗಳಿದ್ರೆ ಇಷ್ಟು ಚಂದ ಇರ್ಬೇಕಲ್ಲ, ಐಶ್ವರ್ಯ ಇವೆಲ್ಲ ಕಾಲಿಗೆ ಬಂದು ಬೀಳ್ಬೇಕು, ಅವ್ರ ದಿವಸ ಬೂಟ್ ಪಾಲಿಶ್ ಮಾಡ್ಬೇಕು. ಇದೇನಿದು? ಮದುವೆನೇ ಆಗಿಲ್ಲ, ಮದುವೆ ಅಕ್ಕಿವೇಲೋ ಗೊತ್ತಿಲ್ಲ, ಹೆಂಡತಿ ಎಂತಾಗಿರ್ತಾಳೋ ಗೊತ್ತಿಲ್ಲ, ಆದ್ರ ಮಗುವಿನ ಕನಸು ಕಾಣ್ತಾ ಇತ್ತು. ಮಹಾಭಾರತದೊಳಗ ಅವ ಯಾರು ಸತ್ಯವತಿಯ ತಂದೆ, ಅವನ ಅಂಬಿಗ ಇರ್ತಾನಲ್ಲ, ಅವನು ಆಕಿ ಸತ್ಯವತಿ ಹತ್ರ ಆ ಶಂತನು ಮಹಾರಾಜ ಬಂದು, ಬಾ ಹೋಗೋಣ, ನಾನಿನ್ನ ಮದುವೆ ಆಗ್ತೀನಿ ಅಂದಾಗ, ಯಾರ ನೀನು ಅಂದ್ಲಕಿ, ನಾನು ಮಹಾರಾಜ, ಹಸ್ತಿನಾಪುರದ ಮಹಾರಾಜ, ನಾನು ಆರ್ಯಾವರ್ತದ ಒಡೆಯ, ನಾನು, ಬಾ ನನ್ನ ಮದುವೆ ಅಂತಾಳೆ. ಬೇಡುವೆಡೆ ಮಯ್ಯನನ್ನು ಬೇಡಿರೆ ಅಂತ ಭಾರತ. ಬಹಳ ಬ್ಯೂಟಿಫುಲ್ ಪಾಯಿಂಟ್. ನೀನು ಅರಸನಿರಬಹುದು, ಬೇಡುವೆಡೆ ಮಯ್ಯನನ್ನು ಬೇಡಿರೆ ಅಂತ ನಮ್ ಚನ್ನಣ್ಣ ವಾಲಿಕರ್ ಸರ್ ಕಲಿಸ್ತಿದ್ರ. ಅವಾಗ ಅವ್ರಂದ್ರು, ಆಕೆ ಎಂತ ಹುಚ್ಚದಾಳ್ ನೋಡು ಅಂತ. ನಾನೇನಾರ ಆಕೆ ಆಗಿದ್ರ ನಡಿ ಹೋಗೋಣ ಅಂತ ಹೋಗೇ ಬಿಡ್ತಿದ್ದ ಕೈ ಹಿಡ್ಕೊಂಡು, ಯಾಕಂದ್ರೆ ಅರಸ ಇದ್ದವ ಅಂದ್ರು ಅವ್ರು ಸರ್. ಆದ್ರಕ್ಕೆ ಹಾಗೆ ಹೇಳಿಲ್ಲ. ಅವ್ರ ಅಪ್ಪನ ಕೇಳಬೇಕಾದ್ರೆ, ನಮ್ಮ ಅಪ್ಪನ ಕೇಳ್ರಿ ನಾ ಮದುವೆ ಆಗ್ಬೇಕಾದ್ರೆ. ಅಪ್ಪನ ಕಡೆ ಹೋದ್ಮೇಲೆ ಅಪ್ಪ ಬಹಳ ಚಂದ ಮಾತಾಡ್ತಾನವ. ಏನಂದ, ಹೌದಪ್ಪ ತಮ್ಮ, ನೀ ನನ್ನ ಮಗಳನ್ನ ಮದುವೆ ಆಗಕ್ ಬಂದಿಯಲ್ಲ, ನಾನು ಒಂದೆರಡು ಕ್ವಶನ್ ಅದಾವು, ಅದಕ್ಕೆ ನೀನು ಸರಿಯಾದ ಉತ್ತರ ಕೊಟ್ರೆ ನಾನ್ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ. ಒಂದೇದೇನು, ನನ್ನ ಮಗಳು ಪಟ್ಟದ ರಾಣಿ ಆಗುತ್ತಾಳೆ ಅಂತ. ಯಾಕಂದ್ರ ನಿನಗಾಗಲೇ ಮದುವೆ ಆಗಿದೆ. ರಾಜನೂ ಬಹುಪತ್ನಿ ವಲ್ಲಭ, ರಾಜನು ಹಲವಾರು ಪತ್ನಿಯರನ್ನು ಮದುವೆ ಆಗಬಹುದು. ಆದ್ರೆ ಈಗಾಗಲೇ ನಿನಗೆ ಮದುವೆ ಆಗಿದೆ ಗಂಗೆಯೊಂದಿಗೆ. ಹೀಗಿದ್ದಾಗ ನನ್ನ ಮಗಳು ಪಟ್ಟದ ರಾಣಿ ಆಗುತ್ತಾಳೆ ಅಂದ್ರೆ ಆಗುತ್ತಾಳೆ ಅಂದವ. ಆಕಿ ಡೈವರ್ಸ್ ಕೊಟ್ಟು ಹೋಗ್ಬಿಟ್ಟಾಳ ಗಂಗೆ. ನನ್ನ ಹಂಗಾದ್ರೆ ನಾ ಆಗ್ತಾಳ, ಓಕೆ, ನಾನು ಒಪ್ಕೊಂಡೆ. ಹೌದಾ? ಮುಂದ ನೋಡ್ರಿ, ಇನ್ನು ಮದುವೆನೇ ಆಗಿಲ್ಲ. ಮುಂದೆ ಹೇಳ್ತಾನ, ಹೌದಪ್ಪ ಆಯ್ತು ಒಪ್ಕೊಂಡೆ, ನನಗೆ ಬಹಳ ಸಂತೋಷ. ಆದ್ರೆ ನನ್ನ ಮಗಳು ಪಟ್ಟದ ರಾಣಿ ಆಗಬಹುದು. ನನ್ನ ಮಗಳಿಂದ ಜನಿಸುವ ಮೊದಲ ಮಗು ನಿನ್ನ ಉತ್ತರಾಧಿಕಾರಿ ಆಗುತ್ತಾನೆಯೇ, ನೀನು ಸತ್ತ ಮೇಲೆ ಹಸ್ತಿನಾಪುರದ ಚಕ್ರವರ್ತಿ ಆಗುತ್ತಾನೆಯೇ ಅಂತ ಪ್ರಶ್ನೆ ಕೇಳಿ. ಮಗನೇ ಇನ್ನು ಮದುವೆನೇ ಆಗಿಲ್ಲ, ಮಕ್ಕಳೇ ಜನಿಸಿದ. ಯಾಕಂದ್ರ ನಿನ್ನ ಮೊದಲೇ ಹೆಂಡತಿ ಬಿಟ್ಟು ಹೋಗ್ಯಾಳ. ಆದ್ರೆ ನಿನ್ನ ಮಗ ಇದ್ದಾನಲ್ಲ ಭೀಷ್ಮ, ದೇವವ್ರತ ಇದ್ದಾನೆ. ಹಾಗಾಗಿ ನಿನ್ನ ಫಸ್ಟ್ ಮಗಗ ನೀನು ಚಕ್ರವರ್ತಿ ಮಾಡ್ತೀಯ. ಆದ್ರೆ ನನ್ನ ಮೊಮ್ಮಗ ಪಟ್ಟದ ಚಕ್ರವರ್ತಿ ಆಗುತ್ತಾನೆ ಎಂದಾಗ ಅವನಲ್ಲಿ ಮಾತಿರಲ್ಲ. ನೋಡ್ರಿ, ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ ಅಲ್ಲ, ಮುಂದೆ ಆಗಬಹುದಾದರ ಸಂಭವನೀಯತೆ ಇದು ನಾವು ಇದನ್ನ ಹೇಳ್ಬೇಕಲ್ಲ. ಹಾಗಾಗಿ ಭವಿಷ್ಯತ್ತಿನಲ್ಲಿ ಇರುವುದನ್ನ ಅನುಕರಿಸುವುದು ಹೇಗೆ, ಹಂಗೆ ತಿಳ್ಕೊರಿ ನೀವು. ಅಶೋಕ ಯಾರಿಗ್ ಗೊತ್ತ್ರಿ? ನೋಡಿವಾ ನಾವು? ಇಲ್ಲ. ಕಳಿಂಗ ಯುದ್ಧ ನಡೀತು. ಕಳಿಂಗ ಯುದ್ಧದ ಏನ್ ಸೂಪರ್ ಅಂದ್ರೆ, ಓದ್ತಿದ್ದೆ ನಾನು. ಯಾವ ಬೆಟ್ಟ ಅದು? ದಯಾ ಅಂತ ಒಂದು ರಿವರ್. ಅದು ದಯಾ ನದಿ ರಿವರ್ ಮೇಲೆ ಅಲ್ಲಿ ಕಳಿಂಗ ಬರ್ತೈತೆ, ಅಲ್ಲಿ ಯುದ್ಧ ನಡೆದಿದ್ದದು. ದಯಾ ನದಿ, ದಯಾ ಅನ್ನುವಂತ ರಿವರ್ ದಯಾ ನದಿಯ ದಂಡೆಯ ಮೇಲೆ ಒಂದು ಬೆಟ್ಟ ಇತ್ತು, ದೌಲಿ ಬೆಟ್ಟ. ಅದು ದೌಲಿ ಬೆಟ್ಟದ ಮೇಲೆ ಕಳಿಂಗ ಯುದ್ಧ ನಡೀತದ. ಆ ಕಳಿಂಗ ಯುದ್ಧದಲ್ಲಿ ಲಕ್ಷಾನುಗಟ್ಟಲೆ ಜನ ಇದು ಮಾಡಿ ಮುಂದವ ಚೇಂಜ್ ಆಗ್ಬಿಟ್ಟ ಅಶೋಕ. ಎಷ್ಟು ಅದ್ಭುತವಾದದ್ದು ಅಂದ್ರೆ ಬದಲಾಗ್ಬಿಟ್ಟ. ಈಗ ಅಲ್ಲಿ ಒಂದು ಶಾಂತಿ ಸ್ತೂಪ ಕಟ್ಟ್ಯಾರ. ಶಾಂತಿ ಸ್ತೂಪ. ಇದೇ ಸ್ಥಾನದಲ್ಲಿ ಭಯಂಕರ ಕುರುರಿಯಾಗಿರ್ತಕ್ಕಂಥ ಅಶೋಕ ಬದಲಾಗ್ಬಿಟ್ನಲ್ಲ ಅಂತ ತಿಳ್ಕೊಂಡು ಅಲ್ಲೊಂದು ಶಾಂತಿ ಸ್ತೂಪ ಜಪಾನ್ ದೇಶದವ್ರನ್ನ ಕಟ್ಟ್ಯಾರ. ಓದ್ಬೇಕಾದ್ರೆ ನನ್ಗೆ ರೋಮಾಂಚನ ಅನಿಸ್ತಿತ್ತು. ಅಂದ್ರೆ ನಾನೇನ್ ಹೇಳ್ಬೇಕಂದ್ರೆ,
ಹಿಂದೆ ಇರುವುದನ್ನು ಊಹಿಸೋದಾದ್ರೂ ಹೇಗೆ, ವರ್ತಮಾನದಲ್ಲಿ ಒಬ್ಬ ವ್ಯಕ್ತಿ ನನಗೆ ಕಾಣುತ್ತಾನೆ, ಹೇಗ್ ಬೇಕಾದ್ರೂ ಅವ್ರ ಬಗ್ಗೆ ಬರಿತೀವಿ ನಾವು ಅಷ್ಟೇ. ಆದ್ರ ಅಶೋಕ ಹೇಗಿದ್ದ ಯಾರು ನೋಡೀವಿ ಹೇಳ್ರಿ, ಅದು ಕೂಡ ದೊಡ್ಡ ಪ್ರತಿಭೆನೆ. ಆದ್ರ ಹೀಗಿದ್ದ ಅಂತ ಊಹಿಸ್ಕೊಳ್ಳೋದಕ್ಕೆ ಶಾಸನಗಳು, ಅವನ ಚರಿತ್ರೆ ಬರೆಯಲ್ಪಟ್ಟದ, ಅದನ್ನ ನೋಡಿ ನಾವು ಊಹಿಸ್ಕೊಳ್ತೀವಿ. ಬರೆಯದೇ ಇರುವುದನ್ನು ಊಹಿಸಿಕೊಳ್ಳುವುದು ಹೇಗೆ ಅಲ್ಲ? ಅದಕ್ಕೆ ಆದರ್ಶಿ ಪರಿಷ್ಕಾರ ರೂಪ ಅಂತ ನಾವೇನಂತೀವಿ ನೋಡ್ರಿ. ಭಾರತಕ್ಕೆ ಇಂಥವ ಅರಸ ಇರಬೇಕು, ಇಂತಹ ಪ್ರಧಾನ ಮಂತ್ರಿ ಇರಬೇಕು, ಭಾರತ ಹಿಂಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇದು ಕಲ್ಪನೆ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಈ ಕಲ್ಪನೆ ಇದೇನಾಗಬೇಕು, ಸಂಭವ ಇಂಪಾಸಿಬಲ್ ಅನಿಸ್ತಿರ್ಬೇಕು. ನೋಡ್ರಿ, ನಾನೊಬ್ಬ ಪ್ರೊಫೆಸರ್ ಆಗಿ ನಾನು ಭಾರತದ ಪ್ರಧಾನ ಮಂತ್ರಿ ಆದರೆ ಅಂತ ಅಂದ್ರೆ ಇಂಪಾಸಿಬಲ್ ಪಾಸಿಬಲ್. ಬಟ್ ಈಗ ಈ ಸ್ಥಿತಿಯಲ್ಲಿ ನನಗ ನೋ, ಇಟ್ ಇಸ್ ಇಂಪಾಸಿಬಲ್ ಅನಿಸ್ಬೋದು, ಬಟ್ ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ, ಅಸಾಧ್ಯ ಸಂಭವಿಸಲು ಸಾಧ್ಯ, ಈ ರೀತಿಯಲ್ಲಿ ಕಲ್ಪನೆಗಳು ನಡೆಯಬೇಕು. ಹೌದಾ? ನಮ್ ಕೊಪ್ಪಳದಾಗ ಒಬ್ಬ ಇದ್ದ, ಮಾಲಾಶ್ರೀ, ಅವಾಗ ಭಾರಿ ಫೇಮಸ್ ಆಕ್ಟ್ರೆಸ್ ಇಲ್ಲ. ಅವ ಯಾವಾಗಾರ ನೋಡ್ಲಿ, ನಾನು ಮಾಲಾಶ್ರೀ ಲಗ್ನ ಆಗ್ಬೇಕು, ಮಾಲಾಶ್ರೀ ಲಗ್ನ ಆಗ್ಬೇಕು, ಮಾಲಾಶ್ರೀ ಲಗ್ನ ಆಗ್ಬೇಕು ಹಂಗಿದ್ದ. ಅದು ಸಾಧ್ಯನೇ ಇಲ್ಲ, ಅದು ಹುಚ್ಚದು, ಹುಚ್ಚ ಹಿಡಿತ. ಮುಂದ ಅವನನ್ನ ಏನ್ ಮಾಡಿದ್ರು, ನೀ ರವಿಚಂದ್ರ ಅಂತ ತಿಳ್ಕೊಂಡು, ಅವ್ನು ರವಿಚಂದ್ರನ ಅಂತ ತಿಳ್ಕೊಂಡು ಅವನಿಗೆ ಪರ ಕಾಯ ಪ್ರವೇಶ ಮಾಡಿದ್ರೆ, ನೀನ್ ರವಿಚಂದ್ರಲ್ಲೇ, ನೀನ್ ಮಾಲಾಶ್ರೀ ಲಗ್ನ. ಅವಾಗ ನಾನು ಯಾರು ಗೊತ್ತೈತಿಲ್ಲ, ಮಾಲಾಶ್ರೀ ಮದುವೆ ಆಗೋ ಏನೇನೋ ಬರೀತಿತ್ತು, ಅದು ಹುಚ್ಚಿರ್ತಾರ. ಇವು ಏನಂದ್ರ ಸಂಭವಿಸಲು ಸಾಧ್ಯ ಇಲ್ಲ, ಅದು ಕಾಮಿಡಿ ಆಗ್ತದ, ಟ್ರಾಜಿಡಿ ಆಗ್ತದ. ಟ್ರಾಜಿಡಿನೂ ಆಗೋದಿಲ್ಲ, ಕಾಮಿಡಿ ಆಗ್ತದ, ಅವನ ಅಧೋಗುಣಗಳ ಅನುಕರಣೆ ಆಗ್ತದೆ. ಇಟ್ ಈಸ್ ಅನ್ಕನ್ವಿನ್ಸಿಂಗ್. ಇದು ಒಂಥರ ವಿಚಿತ್ರ. ಆದರೆ ನಡೆಯಬಹುದು, ಅಸಾಧ್ಯ ಅನಿಸ್ಬೇಕು, ನಡೆಯಬಹುದು. ನಡೆಯಬಹುದಾದದ್ದನ್ನು ಹೇಳುವುದು ಸತ್ಯದ ಪರಿಷ್ಕಾರ ಆಗ್ತದೆ. ಹೌದಾ? ಈಗ ಗುಲಾಬಿ ರೆಡ್ ರೋಸ್ ಇದೆ, ನನಗೆ ಗುಲಾಬಿ ಹೂವೇ ಬೇಕು, ರೋಸೇ ಬೇಕು, ಖರೆ ನನಗೆ ರೆಡ್ ರೋಸ್ ಬೇಡಪ್ಪ. ನನಗೇನಂದ್ರೆ ಅದು ಬ್ಲ್ಯಾಕು ಏನೋ ಎರಡು ಮಿಕ್ಸ್ 3-4 ಕೇಸರಿ ಬಿಳಿ ಹೆಸರು ನನಗೆ ಬೇಕಪ್ಪ ಅಂತೀವಿ ಅಂತ ತಿಳ್ತಾರೆ. ಇದು ಇಂಪಾಸಿಬಲ್ ಇದು. ಆದ್ರೆ ಇವತ್ತಿನ ವಿಜ್ಞಾನ ಯುಗದಲ್ಲಿ ಚೈನೀಸ್ ಕೈ ಕೊಟ್ಬಿಟ್ರ 3 ಕಲರ್ ಒಂದ್ರಾಗ ಹೊರಂಗ್ ಮಾಡ್ತಾರ. ಕನ್ವಿನ್ಸಿಂಗ್. ಹೌದಾ? ಸತ್ಯದ ಪರಿಷ್ಕಾರ ನನಗೆ ಬೇಕಾದ ರೀತಿಯಲ್ಲಿ ನಾವು ಕೇಳೋದು. ಹೌದಾ? ಕಲರ್ ರೋಸಿಂದ ಇರ್ಬೇಕು, ಆದ್ರೆ ನನಗೆ ಮಲ್ಲಿಗೆ ಹೂ ಬೇಕಪ್ಪ. ಹೌದಾ? ಇದು ಇಂಪಾಸಿಬಲ್, ಬಟ್ ಇಟ್ ಇಸ್ ಕನ್ವಿನ್ಸಿಂಗ್. ಹೌದಾ? ಇದು ಸತ್ಯದ ಪರಿಷ್ಕಾರ. ಹೀಗೆ ಹೇಳುವ ಪ್ರಯತ್ನವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಸರ್, ಮುಂದೆ ಕಾಣತಕ್ಕಂತ ಕಲ್ಪನೆ ಅಥವಾ ಕನಸನ್ನ ಇಲ್ಲಿ ಅರಿಸ್ಟಾಟಲ್ ಅದನ್ನ ಸಂಭವಿಸಲು ಸಾಧ್ಯ ಆಗುವ ರೀತಿಯಲ್ಲಿ ಇರಬೇಕು, ಇದು ಪರಿಷ್ಕಾರ. ನಾ ಬಡವದಿನಿ ಆಗದೀನಿ ಅಷ್ಟ, ನಾನ್ ಗುಡಿಸ್ಲಾಗದೀನಿ, ನಾ ಅರಮನೆ ಕನಸು ಕಾಣತ್ತಪ್ಪ, ಕನಸು ಕಾಣ್ಬೇಕು, ಸಂಭವಿಸಲು ಸಾಧ್ಯ ಇರ್ಬೇಕು. ಹೌದಾ? ಇಡೀ ಜಗತ್ತಿಗೆ ಅಲೆಕ್ಸಾಂಡರ್ ದಿ ಗ್ರೇಟ್ ಆದಂಗ ಹಾಕಿನಂದ್ರೆ ಸಾಧ್ಯನೇ ಇಲ್ಲ, ಅದು ಸಂಭವಿಸಲು ಸಾಧ್ಯ ಇಲ್ಲ. ಅದನ್ನೇ ಅರ್ಧ ಮಗನಿಲ್ಲ. ನಾನು ಆಂಜನೇಯ ಜಿಗದಂಗೆ ಜಿಗದ್ ಬಿಡ್ತೀನಿ ಶ್ರೀಲಂಕಕ್ಕೆ, ಹಂಗ ಹಾರಿ ಬಿಡ್ತೀನಿ, ಸಾಧ್ಯ ಐತೇನೋ ಇಲ್ಲ. ಅವೆಲ್ಲ ಆಗುದಿಲ್ಲ. ಹಾಗಾಗಿ ಸಂಭವಿಸಲು ಸಾಧ್ಯವಾದದ್ದನ್ನು ಹೇಳ್ಬೇಕು, ಇದು ಸತ್ಯದ ಪರಿಷ್ಕಾರ. ಹೇಳ್ರಿ ಗೌಡ್ರ. ಸರ್, ಕನ್ವಿನ್ಸಿಂಗ್ ಪಾಸಿಬಿಲಿಟಿಯಲ್ಲಿ ನನ್ಗನ್ಸೋ ಮಟ್ಟಿಗೆ ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬರ್ತಾವ ಸರ್. ಈ ಅರಿಸ್ಟಾಟಲ್ ಅವ್ರು ಯಾವ ಕೃತಿ ಮೇಲೆ ಈ ಪ್ರಯೋಗ ಮಾಡ್ಯಾರ ಸರ್? ಕೃತಿನೇ ಹೇಳಿಲ್ಲ ಸರ್, ಕೃತಿ ಪ್ರಶ್ನೆನೇ ಬರಲ್ಲ ಅಲ್ಲಿ. ಆದ್ರ ಯಾಕೆ ನಾಟಕ ಮತ್ತು ಕಾವ್ಯಗಳು ಓದಿಸ್ಕೊಂಡು ಹೋಗ್ತಾವಂದ್ರ, ಅಲ್ಲಿ ಸಂಭವಿಸಲು ಸಾಧ್ಯವಾದ ಘಟನೆಗಳನ್ನು ಅವರು ಹೆಣಿತಾನೆ ಇರ್ತಾರೆ. ಹಾಗಾಗಿ ನೋಡ್ಕೊಂಡು ಹೋಗ್ತಾರೆ. ಕಾವ್ಯ ಕಣ್ ಮುಂದಿಟ್ಕೊಂಡು ಅವ್ರು ಹೇಳಿಲ್ಲ, ನಾವು ಎಕ್ಸಾಂಪಲ್ ಅವನು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಹಿಂಗ್ ನಡೆಯೋದನ್ನ ಹೇಳಿದ್ದಾರಲ್ಲ ಅಂತ ತಿಳ್ಕೊಂಡು ಆತರ ಬರ್ಲೇಬೇಕಂತಲ್ಲ. ಇಂಪಾಸಿಬಲ್ ಇರಬೇಕು, ಸಂಭವಿಸಲು ಸಾಧ್ಯ ಇರಬೇಕು ಅನ್ನೋದು ಕಲ್ಪನೆ ಒಂದು. ಅವಾಗ ಅವನ ಕಣ್ಣೆದುರಿಗೆ ಏನೇಡು ಓಡಿಸಿ ಯಾವುದು ಇರಲಿಲ್ಲ, ಹೌದು, ಯಾವ್ದು ಆದರ್ಶೀಕೃತ ರೂಪದಲ್ಲಿ ಅವನು ಹೇಳಿಲ್ಲ. ಸರಿ, ಮತ್ತೇನಾದ್ರು ಹೇಳ್ರಿ. ಬಹಳಷ್ಟು ಸಮಯ ತಗೊಂಡಂತ ಅನ್ಸುತ್ತೆ ಇವತ್ತು. ಇಸ್ಮಾಲ್ ಸಾಹೇಬ್ರೆ, ನಿಮ್ಮ ಪಾಠ ನಾವು ಇತರ ಪುಸ್ತಕಗಳನ್ನು ಓದ್ಬೇಕಾದ್ರೆ ಕೇವಲ ಅರಿಸ್ಟಾಟಲ್ ಅನುಕರಣೆ ಮಾತ್ರ ಕಾಣಿಸುತ್ತೆ. ಬಟ್ ನಿಮ್ಮ ಒಂದು ಉಪನ್ಯಾಸವನ್ನ ಕೇಳ್ಬೇಕಾದ್ರೆ ಅರಿಸ್ಟಾಟಲ್ ಬೇರೆಲ್ಲ ಈಗ ಗೊತ್ತ ಭರತ, ಧನಂಜಯ, ದನಿಕ್ ಏನೇನ ಅಂತ ಹೇಳ್ತಾರ, ಎಲ್ಲಾ ಒಂದು ಪಾತ್ರಗಳನ್ನ ಒಂದು ವೇದಿಕೆಯಲ್ಲಿ ತಂದು ಒಂದು ಸಮಗ್ರ ದೃಷ್ಟಿಯಲ್ಲಿ ಒಂದು ಅನುಕರಣೆಯನ್ನ ಯಾವ ರೀತಿ ನೋಡ್ಬೇಕನ್ನೋದನ್ನ ನೀವು ಅದನ್ನ ತೋರಿಸ್ಕೊಟ್ರಿ ಸರ್. ನಿಜವಾಗ್ಲೂ ಅವ್ರಾಗ್ಲೇ ಮೇಡಮ್ ಅವ್ರು ಹೇಳಿದ್ರಲ್ಲ, ಹಂಗೆ
ಇವತ್ತು ನಮ್ಮ ಆಧುನಿಕ ಯುಗದ ಒಬ್ಬ ತತ್ವ ಶಾಸ್ತ್ರಜ್ಞರು ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಪ್ರತಿಯೊಂದು ವಿಷಯನ ಹಿಂಗೆ ಇವತ್ತು ಬರೀ ಅನುಕರಣೆ ಅಂತ ಅಷ್ಟೇ ಅಲ್ಲ, ನಾವ್ ಹಿಂದೆ ಕೇಳ್ತಕ್ಕಂಥ ಆಕ್ಚುಲಿ ನಾವು ಈ ಪಾಠಗಳನ್ನ ಕೇಳ್ತಾ ಇರ್ಬೇಕಾದ್ರೆ ನಮಗೆ ಮಲ್ಲಪ್ಪ ಸರ್ ಗ್ರಹಿಕೆಗೆ ಬರಲ್ಲ. ನಾವು ಅದನ್ನ ಗ್ರಹಿಸ್ಬೇಕು, ಅದನ್ನ ನಾವು ಕರಗತ ಮಾಡ್ಕೋಬೇಕಂತ ಹೊರಟಾಗ ಅವಾಗ ಹೆಚ್ಚು ರಿಲೈಸ್ ಆಗ್ತಕ್ಕಂಥ ಬಹಳ ಅದ್ಭುತ ಸರ್ ಪಾಠ ಸರ್. ಇಲ್ಲ, ಇದು ಬಹಳ ಚಲೋ ಐತಿ ಸರ, ಓದ್ಬೇಕು. ಆದ್ರೆ ಇದನ್ನ ಅರಗಿಸ್ಕೋಬೇಕಾದ್ರೆ ಬಹಳ ಕಷ್ಟಪಟ್ಟೆ ನಾನು. ಎಷ್ಟು ಚಂದ ಹೇಳ್ಯಾರಲ್ಪ ಇವ್ರು ಅಂತ. ಆಮೇಲೆ ಹಿಂಗ್ ಓದ್ತಾ ಇರ್ಬೇಕಾದ್ರೆ ತಿಪ್ಪೇರುದ್ರ ಸ್ವಾಮಿ ಅವರು ಫಿಸಿಕಲಿ ನನಗೆ ಏನು ಕಲಿಸಿಲ್ಲ, ಬಟ್ ಅವ್ರ ಗುರುಗಳಪ್ಪ ನನಗೆ ಅಂದ್ಬಿಟ್ಟೆ ನಾನು, ಏನ್ ಚಂದ ಬರೀತೀರಿ ಸರ್, ಬಹಳ ಸೂಪರ್ ಬರ. ಹೌದಾ? ಆಮೇಲೆ ಇವನ್ನೆಲ್ಲ ತಂದು ಜೋಡ್ಸೋದೈತಲ್ಲ ಬಹಳ ಕಷ್ಟ. ಅರಗಿಸ್ಕೊಂಡು ಹೇಳೋದಂದ್ರು ಬಹಳ ಕಷ್ಟ. ಶಿಕ್ಷಕರಿಗೆ ಆ ತರ ಗುಣ ನಾವು ರೂಢಿಸ್ಕೋಬೇಕು. ಸರಿ ರಾಜೇಶ್ವರಿ ಮೇಡಮ್, ವೆಲ್ಕಮ್ ಮಾಡ್ರಿ ಸರ್. ಇಲ್ಲ ಸರ್, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ರಿ ಸರ್. ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಅರ್ಥ ಆಗದಿರೋ ಸಬ್ಜೆಕ್ಟ್ ಇತ್ತು, ಒಂದೊಂದೇ ಕ್ಲಿಯರ್ ಆಗ್ತಾ ಬಂತು ಸರ್. ಭಾರತೀಯ ಕಾವ್ಯ ಮೀಮಾಂಸೆ ಅಷ್ಟೇ ಈಸಿ ಆಗುತ್ತೆ ಅಂತ ಬಲವಾದ ನಂಬಿಕೆ ಬರತೈತ್ರಿ ಸರ್ ಈ ಕ್ಲಾಸ್ ಕೇಳದಾಗಿಂದ. ಸರ್, ಇವರೆಲ್ಲ ಪಾಶ್ಚಾತ್ಯರು ಸತ್ಯ ಮತ್ತು ಮಿಥ್ಯದ ಮಧ್ಯ ಸಂಭವನೀಯತೆಯನ್ನ ತಗೊಂಡು ಹೋದ್ರಲ್ಲ ಸರ್, ಇವ್ರೆಲ್ಲಿಯೂ ಸತ್ಯ ಮತ್ತು ಮಿಥ್ಯದ ಕಲ್ಪನೆಗಳೇ ಬರೋದಿಲ್ಲ. ಸತ್ಯ ಮಿಥ್ಯೆ ಎಲ್ಲಿ ಬಂತ್ರಿ ಇದ್ರಾಗ? ಬಂದೇ ಇಲ್ಲಲ್ರಿ ಸರ್, ಸಂಭವನೀಯತೆನೆ ಬಂದಿದೆ. ಹೌದು, ಸಂಭವನೀಯತೆ ಇರ್ಬೇಕು, ಅದನ್ನೇ ಯೋಚನೆ ಮಾಡೋದು. ಇದು ಬಹಳ ಚಂದ ಅದ. ಇದು ಎಷ್ಟು ಬೇಕಷ್ಟು ಅಪ್ಲೈ ಮಾಡ್ಕೋಬಹುದು ಮೇಡಮ್. ಈಗ ಈ ಪಾಠ ಕೇಳ್ತಾ ನಾನ್ ಡಿಗ್ರಿ ಕಾಲೇಜ್ ಲೆಕ್ಚರ್, ನಾನು ಹುಬ್ಳ್ಯಾಗ ಒಂದ್ ಯಾವ್ದಾರ ಡಿಗ್ರಿ ಕಾಲೇಜಿಗೆ ನಾನು ಲೆಕ್ಚರ್ ಆಗಿ ಹೋಗ್ಬಿಟ್ರ ಅಸಿಸ್ಟೆಂಟ್ ಪ್ರೊಫೆಸರ್, ನಾನು ಇಂಥದೊಂದು ಪಾಠ ಕಲಿಸ್ಬೇಕು ನೋಡು, ಇದೇನಿದು ಇಂಪಾಸಿಬಲ್ ಅಲ್ಲ. ಕನ್ವಿನ್ಸಿಂಗ್ ಇಂಪಾಸಿಬಿಲಿಟಿ. ಈಗ ಸದ್ಯ ಇಂಪಾಸಿಬಲ್, ಯಾಕಂದ್ರೆ CET ಕರಿಬೇಕು, ಅದ್ರಾಗ ಪಾಸ್ ಆಗ್ಬೇಕು, ಆಮೇಲೆ ಇರಬೇಕು, ಹುಬ್ಳಿನ ಸಿಗ್ಬೇಕು, ಅದೇ ಕಾಲೇಜ್ ಸಿಗ್ಬೇಕು. ಇಟ್ ಈಸ್ ಇಂಪಾಸಿಬಲ್ ಬಟ್ ಕನ್ವಿನ್ಸಿಂಗ್ ಅಲ್ಲ. ಇದರ ಸತ್ಯಮಿತ ಪ್ರಶ್ನೆ ಇಲ್ಲ, ಸಂಭವಿಸಲು ಸಾಧ್ಯ ಇದೆ. ಎಲ್ಲರೂ ನಂಬ್ತಾರೆ. ಹೌದಪ್ಪ, ಕೆಲವು ಕಿಚನ್ ಬಿಡ ಈ ಅಮ್ಮೇನ ಹಾಕಿನ ಸೆಲೆಕ್ಷನ್ ಹಾಕಿನ ಅಂತ ಹೇಳ್ತಾರೆ ಅನ್ಬೋದು, ಬಟ್ ನಿಮ್ಮ ನಂಬಿಕೆ ಹೌದಲ್ಲ, ಇದು ಕನ್ವಿನ್ಸಿಂಗ್. ಅದಕ್ಕ ನಾನು ಎಷ್ಟೋ ಬಾರಿ ಹಳೆ ಪಾಠಗಳೇ ಹೇಳಿನಿ, ಕಾವ್ಯ ಮೀಮಾಂಸೆ ಎನ್ನುವುದು ಬದುಕನ್ನೇ ಪ್ರತಿನಿಧಿಸುತ್ತದೆ. ಇದು ಭಾರತೀಯ ಅಲ್ಲ, ಇದು ಜೀವನ ಮೀಮಾಂಸೆ ಅಲ್ಲ, ಬದುಕನ್ನೇ ಪ್ರತಿನಿಧಿಸುತ್ತದೆ. ಹಾಗಾಗಿ ಮೀಮಾಂಸೆ ಖುಷಿ ಕೊಡ್ತದ. ಎಷ್ಟು ಜನರಿಗೆ ದೂರ ತಳ್ಳಿಬಿಟ್ರ ಅದನ್ನು, ಬಟ್ ಇದು ನಮ್ಮ ಬದುಕು. ಹೌದಾ? ಹಂಗಾಗಿ ಎಲ್ಲದರಲ್ಲೂ ನಾವು ಖುಷಿ ಕಾಣ್ತೀವಿ. ಹೀಗೆ ಆ ತತ್ವವನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇಷ್ಟು ಇವತ್ತಿನ ಪಾಠ. ತುಂಬಾ ಹೊತ್ತು ತಗೊಂಡ್ವಿ, ಬಟ್ ಬಹಳ ಬೇಗ ಶುರು ಮಾಡಿದ, ಒಂದು 5 ನಿಮಿಷ ಅಂತ ಅನ್ಸುತ್ತೆ. ಬಹಳ ಮುಖ್ಯವಾದ ಪಾಠ. ಇದನ್ನ ಸರಿಯಾಗಿ ಓದ್ಕೋರಿ. ನಾನು ಏನಂದ್ರು, ತುಂಬಾ ದಿನ ಆಗಿತ್ತು, ಇದು ಕಳೆದು ಹೋಗಿತ್ತು. ನೋಡ್ಸ್ ಎಲ್ಲೋ ತಂದೆ, ಕೊನೆಗೆ ಎಲ್ಲೇ ಹುಡುಕಿ ಅಲ್ಲಿ ಕಾಪಿ ಮಾಡ್ಕೊಂಡು ಸೆಟ್ ಮಾಡ್ದೆ. ಇದು ಬಹುಶಃ ಈ ಹಿಂದೆನೂ ಮಾಡೀನಿ ಇದನ್ನ ವಿಡಿಯೋ, ಅದನ್ನು ಕೊಡ್ತೀನಿ. ಇದನ್ನು ನೋಡ್ರಿ, ಎಲ್ಲ ಚೆನ್ನಾಗಿರ್ತಾವ, ಅದೇನ್ ತೊಂದ್ರೆ ಇಲ್ಲ. ಇಷ್ಟು ಇವತ್ತಿನ ಪಾಠ. ಮತ್ತ ನಾಳೆ ಪುನಃ ಭೇಟಿ ಆಗೋಣ. ಸರ್ಗಳು ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.